शुभतममतिमेयम् शुभायम् सकलनिगमगेयम् सर्वशब्दाभिधेयम् नवजलसरकायम् नौमि लक्ष्मी सहायम् विघ्नौघवारणम् सत्याशेषविश्वस्य कारणम् करुणा सिन्धुमानन्दतीर्थबन्धुम् हरिम् भजे अभ्रमम् भङ्गरहितम् अजडम् विमलम् सदा आनन्दतीर्थमतुलम् भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्ताम् सन्निधिम् मानसे च आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम् नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्धितमजम् विभुमाद्यमीशम् वन्दे भवघ्नममरासुरसिद्धवन्द्यम् द्वैपायनोष्ठपुटनिःसृतमप्रमेयम् पुण्यम् पवित्रमथ पापहरम् शिवम् च यो भारतं समधिगच्छति वाच्यमानं किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् हरिः ओम् स्वस्त्यस्तु सता ವೈಶಂಪಾಯನರು ಜನಮೇಜಯ ಮಹಾರಾಜರಿಗೆ ಭಗವಂತನ ವಿಚಿತ್ರವಾದ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಕೃಷ್ಣಾವತಾರದ ಯಾವುದಕ್ಕೋಸ್ಕರವಾಗಿ ಹರಿವಂಶ ಬಂತೋ, ಕೃಷ್ಣಾವತಾರವನ್ನ, ಕೃಷ್ಣ ಕಥೆಯನ್ನ, ಕೃಷ್ಣ ಮಹಿಮೆಯನ್ನ ಪ್ರಧಾನವಾಗಿ ಹೇಳಬೇಕು ಅಂತ ಬಂದದ್ದು ಹರಿವಂಶ. ಅದರಲ್ಲಿ ಭಗವಂತನ ಅವತಾರ, ಅವನ ಬಾಲಲೀಲೆ ಇದೆಲ್ಲವನ್ನ ಸಂಕ್ಷೇಪವಾಗಿ ನಿರೂಪಣೆಯನ್ನು ಮಾಡಿ ಅಲ್ಲಿಂದ ನೆಕ್ಸ್ಟ್ ಕೃಷ್ಣ ಗೋಕುಲದಿಂದ ವೃಂದಾವನಕ್ಕೆ ಪ್ರವೇಶ ಮಾಡಿದ ಅನ್ನುವ ಚರಿತ್ರೆ ಹೇಳ್ತಾ ಇದ್ದಾರೆ. ಭಗವಂತ ಗೋಕುಲದಿಂದ ವೃಂದಾವನಕ್ಕೆ ಬಂದ. ಅವನು ವೃಂದಾವನಕ್ಕೆ ಬಂದಾಗ ಸಾಮಾನ್ಯವಾಗಿ ವೃಂದಾವನ ಅಂತಂದ್ರೆ ಅದನ್ನ ವ್ರಜಮಂಡಲ ಅಂತ ಕರೀತಾರೆ. ಅದು ವ್ರಜಮಂಡಲ, ಇವತ್ತಿಗೂ ಕೂಡ ವ್ರಜಮಂಡಲ ಅಂತಲೇ ವ್ರಜಮಂಡಲ ಅಂತ ಇವತ್ತು ಅದನ್ನು ಕರೀತಾರೆ. ಆ ವ್ರಜಮಂಡಲ ಪ್ರದೇಶದಲ್ಲಿ 12 ವನಗಳಿದೆ. ಅದರಲ್ಲಿ ಒಂದು ವೃಂದಾ ಅಂತ ಅನ್ನುವುದು, ಅಲ್ಲಿ ವೃಂದಾದೇವಿ ಅಂತಿದ್ದಾಳೆ. ಇವತ್ತಿಗೂ ವೃಂದಾದೇವಿ ದೇವಸ್ಥಾನ ಎಲ್ಲ ಇದೆ ಅಲ್ಲಿ. ಆ ವೃಂದಾದೇವಿ ಇಲ್ಲಿ ಲೋಕಲ್ ಹೇಳೋ ಪ್ರಕಾರ ಅವಳು ಕೃಷ್ಣನ ಅವಳು ಒಬ್ಬ ಗೋಪಿಕಾಸ್ತ್ರೀ ಅಂತ ಹೇಳ್ತಾರೆ. ಪರವಾಗಿಲ್ಲ, ಅದೆಲ್ಲ ಏನ್ ಸಮಸ್ಯೆ ಇಲ್ಲ. ವೃಂದಾದೇವಿ ಅಭಿಮಾನಿನಿ, ಅದು ವೃಂದಾವನ. ಅದಾದ್ಮೇಲೆ ಭಾಂಡೀರವನ, ತಾಲವನ, ಕಿಂಶುಕವನ, ಹೀಗೆಲ್ಲ 12-12 ವನಗಳಿದೆ ಇಲ್ಲಿ ವ್ರಜಮಂಡಲದಲ್ಲಿ. ಆ ವ್ರಜಮಂಡಲದಲ್ಲಿ ಸರ್ವ ಸಮೃದ್ಧಿಯಿಂದ ಕೂಡಿದ್ದು ವೃಂದಾವನ. ಅಂತಹ 12 ವನಗಳಲ್ಲಿ ಇದ್ದ ಮಧ್ಯದಲ್ಲಿ ಇದ್ದ ವೃಂದಾವನಕ್ಕೆ ಬಂದ. ಆ ವೃಂದಾವನದ ಹತ್ತಿರದಲ್ಲಿ ಗೋವರ್ಧನ ಪರ್ವತ, ಆ ಗೋವರ್ಧನ ಪರ್ವತದ ಪಕ್ಕದಲ್ಲಿ ಭಾಂಡೀರ ವನ, ಆ ಭಾಂಡೀರ ವೃಕ್ಷ, ಆ ಭಾಂಡೀರ ವೃಕ್ಷದ ಹತ್ತಿರದಲ್ಲೇ ಯಮುನಾ ನದಿ ಪ್ರವಾಹ. ಅದರಲ್ಲಿ ಹರಿವಂಶ ಹೇಳುವ ಪ್ರಕಾರ ಹೇಗೆ ಇಲ್ಲಿ ಕಾವೇರಿ ಮಧ್ಯ ರಂಗದ್ವೀಪದಿಂದ ಬಳಸ್ಕೊಂಡು 2 ಕಡೆ ಹರಿತಾಳು, ಹಾಗೆ ಭಾಂಡೀರ ವೃಕ್ಷ ಯಮುನಾ ನದಿಯ ಮಧ್ಯದಲ್ಲಿ ಇತ್ತಂತೆ. 2 ಕಡೆಗಳಲ್ಲಿ ಯಮುನಾ ನದಿ ಹರಿಯುತ್ತೆ. ಹರಿವಂಶ ಇವತ್ತು ನಮಗ ಕಾಣೋದಿಲ್ಲ. ಅಲ್ಲಿ ವೃಂದಾವನಾದಿಗಳಿಗೆ ಹೋದ್ರೆ ಅಲ್ಲಿ ಭಾಂಡೀರ ವೃಕ್ಷ ಇತ್ಯಾದಿಗಳು ನಮ್ಮ ಕಣ್ಣಿಗೆ ಯಾವುದು ಇಲ್ಲ ಇವತ್ತು. ಈ 12 ವನಗಳ ಮಧ್ಯದಲ್ಲಿ ಒಂದು ವೃಂದಾವನ. ಆ ವೃಂದಾವನಕ್ಕೆ ಭಗವಂತ ಬಂದ. ವೃಂದಾವನಕ್ಕೆ ಭಗವಂತ ಯಾಕೆ ಬಂದ ಅನ್ನೋದನ್ನ ಭಾಗವತ ಹೇಳೋದಿಲ್ಲ. ದೇವರು ಯಾವುದನ್ನು ಕೂಡ ವ್ಯರ್ಥವಾಗಿ ಮಾಡೋದಿಲ್ಲ. ಅವನು ರಾಮದೇವರು ಕಾಡಿಗೆ ಹೋದ್ರು ಅಂತ ಅನ್ನುವಾಗ ಯಾಕೆ ಹೋದ್ರು ಕಾಡಿಗೆ? ಅಪ್ಪ ಹೇಳ್ಬಿಟ್ಟ ಕಾಡಿಗೆ ಹೋಗ್ಬಿಟ್ರು ಎಲ್ಲ ಇಲ್ಲ. ಗುರುವರ್ಥೆ ತ್ಯಕ್ತರಾಜ್ಯ ತ್ರಿದಶ ಮುನಿ ಕೃತೆ, ದೇವತೆಗಳ ಮತ್ತು ಋಷಿಮುನಿಗಳ ಪ್ರಾರ್ಥನೆಯಂತೆ ರಾಮದೇವರು ಕಾಡಿಗೆ ಬಂದಿದ್ದು. ಅಲ್ಲಿ
ಜನಸ್ಥಾನದಿಂದ ಆರಂಭ ಮಾಡಿಕೊಂಡು ಲಂಕೆಯವರೆಗೂ ಇದ್ದಂತಹ ಎಲ್ಲ ದೈತ್ಯರನ್ನ ಸಂಹಾರ ಮಾಡಬೇಕು ಅಂತ ಭಗವಂತ ಅದಕ್ಕೆ ನಿಮಿತ್ತ ಯಾವ್ದಾಯ್ತು? ತಂದೆಯ ಮಾತು. ಹಾಗೆ ಇಲ್ಲಿ ಕೂಡ ಭಗವಂತ ವೃಂದಾವನಕ್ಕೆ ಯಾಕೆ ಬಂದ ಅಂದ್ರೆ ನೀರು ಕಡಿಮೆ ಇದೆ, ಅಲ್ಲಿ ಮರಗಳಿಲ್ಲ, ಹುಲ್ಲಿಲ್ಲ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ಅದಕ್ಕೆ ನಾನು ವೃಂದಾವನಕ್ಕೆ ಬಂದೆ ಅಂತ ನಿಮಿತ್ತ ಮಾಡಿಕೊಂಡ್ರೆ ವೃಂದಾವನದಲ್ಲಿ ಜನಗಳು ಯಾರು ವಾಸ ಮಾಡ್ತಾ ಇರ್ಲಿಲ್ವಂತೆ. ಅಷ್ಟು ದೊಡ್ಡ ವನ, ಒಳ್ಳೆ ನೀರು, ಪರ್ವತ, ಜನಗಳು ಬರ್ತಾ ಇರ್ಲಿಲ್ಲ. ಜನಗಳು ಯಾಕೆ ಬರ್ತಾ ಇರ್ಲಿಲ್ಲ ಅಂದ್ರೆ ಕಲಿ ಅಂತ ಒಬ್ಬ ದೈತ್ಯ. ಆ ಕಲಿ ಎನ್ನುವ ಈ ಕಲಿಯಲ್ಲ, ಕಲಿಯುಗದ ಅಭಿಮಾನಿ ಕಲಿಯಲ್ಲ, ಇನ್ನೊಬ್ಬ ಇದ್ದಾನೆ ಕಲಿ ಅಂತ ಒಬ್ಬ ರಾಕ್ಷಸ. ಆ ದೈತ್ಯ ಯಾರ ಮಗ? ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮದೇವರ ಮಕ್ಕಳು ಮರೀಚಿಗಳು, ಮರೀಚಿಗಳ ಮಕ್ಕಳು ಕಶ್ಯಪರು, ಕಶ್ಯಪರ ಮಗ ಹಿರಣ್ಯಕಶಿಪು, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಅನೇಕ ಮಕ್ಕಳಲ್ಲಿ ಒಬ್ಬ ಕಲಿ ಅವನು. ಅಂದ್ರೆ ದೈತ್ಯರಲ್ಲಿ ಬೇಕಾದಷ್ಟು ಹೆಸರುಗಳಿದೆ. ನಮ್ಮಲ್ಲಿ ಹೇಗೆ ಗಣಪತಿ ಅಂತ ಒಬ್ಬ ದೈತ್ಯ ಇದ್ದಾನೆ, ಬ್ರಹ್ಮದೇವರು ಅಂತ ಒಬ್ಬ ದೈತ್ಯ ಇದ್ದಾನೆ, ವಾಯು ಅಂತ ಒಬ್ಬ ದೈತ್ಯ ಇದ್ದಾನೆ, ಸ್ಕಂದ ಅಂತ ಒಬ್ಬ ದೈತ್ಯ ಇದ್ದಾನೆ. ನಾವು ಗುಡಿಗಳಿಗೆ ಹೋಗಿ ಈಗ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನೇ ಸರ್ವೋತ್ತಮ ಅಂತ ನಮಸ್ಕಾರ ಮಾಡಿಬಿಟ್ರೆ ಆ ನಮಸ್ಕಾರವನ್ನ ತಗೊಳ್ಳೋರು ಯಾರು ಅಂದ್ರೆ ಶಿವ ಎನ್ನುವ ದೈತ್ಯ. ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ದೇವ ಬ್ರಹ್ಮಾದಿ ನಾಮಕಾಹ ಅಂತ. ಬ್ರಹ್ಮ, ರುದ್ರ, ವಾಯು, ಇಂದ್ರ, ಗರುಡ, ಶೇಷ, ಸ್ಕಂದ ಎಲ್ಲಾ ದೈತ್ಯರಿದ್ದಾರೆ. ವಿಷ್ಣು ಸರ್ವೋತ್ತಮತ್ವ ಅನುಸಂಧಾನ ಇಲ್ಲದೆ ಆಯಾ ದೇವತೆಗಳಿಗೆ ನಮಸ್ಕಾರ ಮಾಡಿಬಿಟ್ರೆ ಆ ನಮಸ್ಕಾರ ಎಲ್ಲ ಹೋಗೋದು ಯಾರಿಗೆ? ಆ ಹೆಸರಿನ ದೈತ್ಯರುಗಳಿಗೆ. ಆದ್ದರಿಂದ ಇಲ್ಲಿ ಪ್ರಹ್ಲಾದರಾಜರ ಮೊಮ್ಮಗ ಈ ಕಲಿ ಎನ್ನುವ ರಾಕ್ಷಸ, ಅವನಿಗೆ 8 ಜನ ಮಕ್ಕಳು, ಪ್ರಧಾನ ಮಕ್ಕಳು, 1,000 ಜನ ಹೆಂಡತಿಯರು, ಅಲ್ಲಿ 10,000 ಜನ ಮಕ್ಕಳು. ಅವರೆಲ್ಲ ಏನ್ ಮಾಡಿದ್ರು? ಗುಂಪು ಇಲ್ಲದೆ ಇರೋ ಜಾಗದಲ್ಲಿ ನಾವು ಕೂತ್ಕೊಂಡ್ಬಿಡೋಣ. ಯಮುನಾ ತೀರದಲ್ಲಿ ಬಂದ್ರು. ಈ ಕಲಿ ಏನ್ ಮಾಡ್ದ? ಒಂದು ವಿಷವೃಕ್ಷ ರೂಪದಲ್ಲಿ ಬೆಳೆದು ಬಿಟ್ಟಿದ್ದಾನೆ. ಅವನ ಸಂತಾನ ಎಲ್ಲ ಚಿಕ್ಕ ಚಿಕ್ಕ ಮರಗಳಾಗಿ ಬೆಳೆದಿದ್ದಾರೆ. ಅವನ ಹೆಂಡತಿಯರು, ಮಿಕ್ಕ ಮಕ್ಕಳು, ಮೊಮ್ಮಕ್ಕಳ ಹಸುಗಳು, ಕರುಗಳಾಗಿ ಓಡಾಡ್ಕೊಂಡಿದ್ದಾರೆ. ಹಸು ಕರುಗಳನ್ನು ಯಾರು ಹೊಡೆಯಲ್ವಲ್ಲ, ದೈತ್ಯ ಹಾಗೆ ಓಡಾಡ್ಕೊಂಡಿದ್ದಾರೆ. ಹಾಗೆ ಸಂಚಾರ ಮಾಡುವಾಗ ಕೃಷ್ಣದೇವರು ವೃಂದಾವನಕ್ಕೆ ಬರ್ತಾರೆ. ಅದೇ ವೃಂದಾವನಕ್ಕೆ ದೇವರು ಬಂದದ್ದು ಯಾಕೆ ಅಂದ್ರೆ ಇದನ್ನು ರೆಡಿ ಮಾಡ್ಲಿಕ್ಕೆ. ವೃಂದಾವನಕ್ಕೆ ಬಂದ್ರು. ಒಂದು 2-3 ದಿನ ಸ್ವಲ್ಪ ಅವರಿಗೆ ಅಟ್ಮಾಸ್ಫಿಯರ್ ಅಡ್ಜಸ್ಟ್ ಆಯ್ತು. ಸಂಚಾರ ಮಾಡಬೇಕು ಅಂತ ಎಲ್ಲ ಹೋಗ್ತಾ ಇರುವಾಗ ಆ ಗೋವುಗಳೆಲ್ಲ ಕೆಳಗೆ ಬಿದ್ದು ಹೋಗ್ತಾ ಇದೆ. ಗೋವುಗಳೆಲ್ಲ ಕೆಳಗೆ ಬೀಳ್ತಾ ಇದೆ, ಜನಗಳೆಲ್ಲ ಕೆಳಗೆ ಬೀಳ್ತಾ ಇದ್ದಾರೆ. ಆಹಾರ ನೋಡಿದ್ರೆ ವಾಂತಿ ಬರ್ತಾ ಇದೆ, ಆಹಾರ ನೋಡಿದ್ರೆ ಅನ್ನ ತಿನ್ಬೇಕು ಅನ್ನಿಸ್ತಾ ಇಲ್ಲ, ನೀರು ಕುಡಿಬೇಕು ಅನ್ನಿಸ್ತಾ ಇಲ್ಲ. ಅಲ್ಲಿರುವ ಗೋವುಗಳಿಗಾಗ್ಲಿ ಯಾವುದಕ್ಕೂ ಏನೂ ಇಲ್ಲ. ಕೃಷ್ಣ ಆಲೋಚನೆ ಮಾಡ್ದ, ಇಲ್ಲ ವನ ಅಂದ್ರೆ ಪ್ರಾಣಿಗಳಿರ್ಬೇಕು, ಪಕ್ಷಿಗಳಿರ್ಬೇಕು, ಇಲ್ಲಿ ಏನೂ ಇಲ್ವಲ್ಲ, ಆಶ್ಚರ್ಯ ಆಗಿದೆಯಲ್ಲ ಅಂತ ಆಲೋಚನೆ ಮಾಡುವಾಗ ಪಾಪ ಆ ಪ್ರಾಣಿಗಳಿಗೆ ಮಲಮೂತ್ರ ಮಾಡುವ ದ್ವಾರಗಳಿಂದ, ಕಣ್ಣಿಂದ, ಮೂಗಿಂದ, ಕಿವಿಯಿಂದ ರಕ್ತ ಸುರಿತಾ ಇದೆ. ಬರೀ ಆ ಪ್ರಾಣಿಗಳಿಗೆ ಮಾತ್ರ ಅಲ್ಲ, ಇವರಿಗೆಲ್ಲ, ಗೋಪಾಲಕರಿಗೆಲ್ಲ ರಕ್ತಸ್ರಾವ ಆಗ್ತಾ ಇದೆ. ಎಲ್ಲ ಸುಸ್ತಾಗಿ ಅಲ್ಲೇ ಕೆಳಗೆ ಬಿದ್ದು ಹೋಗ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಈ ವೃಂದಾವನ, ಈ ಗೋಪುರದಲ್ಲಿ ಗೋಪಾಲಕರಿದ್ರಲ್ಲ, ಅವನೊಬ್ಬ ಗಂಗಾ ಸ್ನಾನಕ್ಕೆ ಅಂತ ಹೋಗಿದ್ದ, ವೃದ್ಧನಾದ ಗೋಪಾಲಕ. ಅವನು ಯಾತ್ರೆ ಮುಗಿಸ್ಕೊಂಡು ಗೋಕುಲಕ್ಕೆ ಬರ್ತಾನೆ. ಗೋಕುಲಕ್ಕೆ ಬಂದ್ರೆ ಅಲ್ಲಿ ಗುಂಪಿಲ್ಲ, ಎಲ್ಲ ವೆಕಟ್ ಆಗಿದೆ, ಎಲ್ಲಿ ಹೋಗಿದ್ದಾರೆ ಅಂತ ಆಲೋಚನೆ ಮಾಡ್ತಾ ವೃಂದಾವನಕ್ಕೆ ಬಂದ. ಎಲ್ಲ ಜನಗಳು ಸುಸ್ತಾಗಿ ಬಿದ್ದಿದ್ದಾರೆ. ನಂದಗೋಪ ಯಶೋದೆಯರು ಕೆಳಗೆ ಬಿದ್ದು ಹೋಗಿದ್ದಾರೆ. ಕೃಷ್ಣ ಅವನ ಫ್ರೆಂಡ್ಸ್ ಒಂದು 3-4 ಜನಗಳಿಗೆ ಮಾತ್ರ ಏನಾಗಿಲ್ಲ. ಯಾಕೆ ಅಂತ ಆಲೋಚನೆ ಮಾಡಿದ್ರೆ ಕೃಷ್ಣ ಗೋವರ್ಧನ ಪರ್ವತದ ಬ್ಯಾಕ್ ಸೈಡ್ ಅಲ್ಲಿ ಹೋಗಿ ಭೂಮಿಯನ್ನು ಅಗಿತಾನಂತೆ. ಭೂಮಿಯನ್ನು ಅಗದಾಗ ಒಳ್ಳೆ ನೀರು ಬರುತ್ತಲ್ಲ, ಆ ನೀರನ್ನ ಕುಡಿದು ಕೃಷ್ಣ ಜೀವನ ಮಾಡ್ತಾ ಇದ್ದ ಕತೆ. ಅವನಂತಾನೆ ಈಗೆಲ್ಲ ಸಮಸ್ಯೆ ಆಗಿದೆ. ಯಾಕೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ನಾವು ಗೋವುಗಳನ್ನ ರಕ್ಷಣೆ ಮಾಡುವಂತವ್ರು. ಗೋವುಗಳನ್ನ ರಕ್ಷಣೆ ಮಾಡ್ಬೇಕಾದ್ರೆ ಗೋವಿಗೆ ಪಶು ಅಂತ ಹೆಸರು. ಆ ಪಶುಗಳಿಗೆ ಪತಿ ಶಿವ.
ಅವನ ಪೂಜೆ ಮಾಡಿಲ್ಲ ನಾವು. ಆ ಪಶುಪತಿಯಾದ ರುದ್ರದೇವರ ಪೂಜೆಯನ್ನು ನಾವು ಮಾಡಬೇಕೀಗ, ಪೂಜೆ ಮಾಡುವ ಹೇಳ್ತಾನೆ ಆ ವೃದ್ಧ ಗೋಪಾಲ. ಅಂದ್ರೆ ದೇವರು ಎದುರುಗಡೆ ಇದ್ದಾರೆ, ದೇವರು ಪಕ್ಕದಲ್ಲೇ ಇದ್ದಾರೆ. ಸರ್ವೋತ್ತಮತ್ವ ಜ್ಞಾನ ಇಲ್ಲ ಅಂದಾಗ ದೇವರು ಪಕ್ಕದಲ್ಲೇ ಇದ್ರು ಅನುಗ್ರಹ ಆಗೋದಿಲ್ಲ. ಎಲ್ಲೆಲ್ಲೋ ಯಾರ್ಯಾರೋ ಹೇಳ್ಬೇಕು ದೇವರಿದ್ದಾರೆ ನೋಡಿ ಇಲ್ಲಿ. ಅವಾಗ ಅವರೆಲ್ಲ ಏನ್ ಮಾಡೋದು? ಬ್ರಾಹ್ಮಣರನ್ನ ಕರೆಸೋಣ ಮಥುರಾ ನಗರದಿಂದ, ಇಂತಿಂತ ಗೋತ್ರದ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಅನ್ನದಾನ ಎಲ್ಲ ಮಾಡಿ ಊಟ ಎಲ್ಲ ಹಾಕಿ ಅವರ ಮೂಲಕ ರುದ್ರದೇವರ ಪೂಜೆಯನ್ನು ಮಾಡಿಸೋಣ. ಮಣ್ಣಿಂದ ಕಲ್ಲಿಂದ ಶಿವಲಿಂಗವನ್ನು ನಿರ್ಮಾಣ ಮಾಡಿ ತುಪ್ಪದಿಂದ 1 ವಾರ ಅಭಿಷೇಕ ಮಾಡೋಣ. ಅವಾಗ ರುದ್ರದೇವರ ಅನುಗ್ರಹ ನಮ್ಮ ಮೇಲಾಗಿ ಈ ರೋಗ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದಾಗ ಸರಿ ಬ್ರಾಹ್ಮಣರನ್ನ ಕರೆಸಿದ್ರು. ಅವರಿಗೆ ವಸ್ತ್ರ, ದಕ್ಷಿಣೆ, ಬಂಗಾರ ಎಲ್ಲ ದಾನ ಕೊಟ್ರು. ದಾನ ಕೊಟ್ಟ ಮೇಲೆ ಅವರನ್ನ ಋತ್ವಿಕ್ವರಣ ಅಂತ, ನೀವು ಇಷ್ಟು ದಿನ ಇಲ್ಲಿದ್ದು ಈ ಕೆಲಸವನ್ನ ಮಾಡ್ಕೊಡ್ಬೇಕು, ನಿಮ್ಮ ಎಲ್ಲಾ ಜವಾಬ್ದಾರಿ ನಮ್ದು ಅಂತ ಋತ್ವಿಕ್ವರಣವನ್ನು ಮಾಡಿದ್ರು. ಋತ್ವಿಕ್ವರಣವನ್ನ ಮಾಡಿ ಅವ್ರಿಗೆ ಏನ್ ಕೆಲಸ ಆಗ್ತಾ ಇದೆ, ನಿತ್ಯ ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಎಲ್ಲ ಅವರಿಗೆ ಫಲಾರ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪಾಪ ಅವ್ರಿಗೇನ್ ಆಗ್ತಾ ಇಲ್ಲ ಬ್ರಾಹ್ಮಣರಿಗೆ, ಇವರಿಗೆ ಮಾತ್ರ ಪ್ರಾಬ್ಲಮ್. ರುದ್ರದೇವರಿಗೆ, ದೇವಿಗೆ, ಅದಾದ್ಮೇಲೆ ಒಂದು ರುದ್ರ ಪರಿವಾರಕ್ಕೆ ಶಿವನಿಗೆ ಪೂಜೆ ಮಾಡ್ತಾರೆ, ಪಾರ್ವತಿಗೆ ಮಾಡ್ತಾರೆ, ಸ್ಕಂದನಿಗೆ ಮಾಡ್ತಾರೆ, ಭೂತಗಣಗಳಿಗೆ ಪೂಜೆ ಮಾಡ್ತಾರೆ, ವಿನಾಯಕನಿಗೆ ಪೂಜೆ ಮಾಡ್ತಾರೆ, ಎಲ್ಲರಿಗೂ ಪೂಜೆ ಆಯ್ತು. 1 ವಾರ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಶ್ರದ್ಧೆಯಿಂದ ಪೂಜೆ ಮಾಡಾದ್ಮೇಲೆ 1 ವಾರ 7 ದಿನ ಮುಗೀತು ಅನ್ನುವಾಗ ಶಿವನ ಪೂಜೆ ಹೇಗೆ ಮಾಡಿದ್ರು ಆ ಬ್ರಾಹ್ಮಣರು ಅಂದ್ರೆ, ಕೆಲವರು ಹಾಡು ಹೇಳಿ ಶಿವನ ಪೂಜೆ ಮಾಡ್ತಾ ಇದ್ರಂತೆ, ಕೆಲವರು ತಾಳವನ್ನ ಕಟ್ಟಿ ಶಿವನ ಪೂಜೆ ಮಾಡ್ತಾರೆ, ಕೆಲವರು ನರ್ತನ ಮಾಡ್ತಾರಂತೆ, ಕೆಲವರು ಡ್ಯಾನ್ಸ್ ಮಾಡಿ ಶಿವನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ವಿಚಿತ್ರವಾಗಿ ಪೂಜೆ. ಮಾಹೇಶ್ವರ ಮಂತ್ರಗಳು ಅಂತ ಬರುತ್ತೆ, ರುದ್ರಾಧ್ಯಾಯ ನಮಕ ಚಮಕ ಅಂತ ಬರುತ್ತೆ ವೇದದಲ್ಲಿ. ಆ ರುದ್ರಾಧ್ಯಾಯ ಪಾರಾಯಣ ಅಂದ್ರೆ ರುದ್ರದೇವರನ್ನ ಪ್ರತಿಪಾದನೆ ಮಾಡುವ ವೇದ ಮಂತ್ರಗಳ ಮೂಲಕ ಅವರನ್ನ ಪೂಜೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ನಮಗೆ ಪ್ರಧಾನವಾಗಿ ಸಿಗುವಂತದ್ದು ಯಾವುದು? ಓಂ ನಮೋ ಭಗವತೆ ರುದ್ರಾಯ ಅಂತ ಬರುವಂತಹ ರುದ್ರಾಧ್ಯಾಯ. ಅದರಲ್ಲಿ ಋಗ್ವೇದದಲ್ಲೂ ರುದ್ರ ಸೂಕ್ತ ಅಂತ ಬರುತ್ತೆ. ರುದ್ರದೇವರ ಆರಾಧನೆಯನ್ನ ಮಾಡುವುದರಿಂದ ರೋಗದ ಪರಿಹಾರ ಅಂತ ಶಾಸ್ತ್ರ. ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮದಲ್ಲಿ ಶ್ರೀನಿವಾಸ ದೇವರನ್ನು ನೋಡಿದ ಮೇಲೆ ಪದ್ಮಾವತಿಗೆ ಜ್ವರ ಬಂದ್ಬಿಡ್ತು. ಆ ಜ್ವರವನ್ನ ಹೇಗೆ ಪರಿಹಾರ ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಬೃಹಸ್ಪತ್ಯಾಚಾರ್ಯರು ಬಂದು ಹೇಳ್ತಾರೆ, ಇಲ್ಲೇ ಅಗಸ್ತ್ಯೇಶ್ವರ ಸನ್ನಿಧಾನ ಇದೆ, ಅಗಸ್ತ್ಯೇಶ್ವರ ದೇವರಿಗೆ ಆ ರುದ್ರದೇವರಿಗೆ ಶತರುದ್ರಾಭಿಷೇಕವನ್ನು ಮಾಡಿಸಿ ಆ ತೀರ್ಥವನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ, ಅಭಿಷೇಕ ಮಾಡಿಕೊಂಡ್ರೆ ಜ್ವರ ಪರಿಹಾರ ಆಗುತ್ತೆ. ಅಂದ್ರೆ ರುದ್ರದೇವರ ಆರಾಧನೆಯಿಂದ ರೋಗ ಪರಿಹಾರ ಅಂತ ಶಾಸ್ತ್ರ. ಎಂಥದ್ದೇ ರೋಗ. ಯಾಕೆ ಅಂತಂದ್ರೆ ಜ್ವರಾಭಿಮಾನಿಗಳಾದ ಎಲ್ಲರೂ ಯಾರ ಕಂಟ್ರೋಲ್ ಅಲ್ಲಿ ಇದ್ದಾರೆ? ಶಿವನ ಕಂಟ್ರೋಲ್ ನಲ್ಲಿ ಇದ್ದಾರೆ. ನೆಗಡಿ ಅದಕ್ಕೊಂದು ಭೂತ ಇದೆ, ಕೆಮ್ಮು ಅದಕ್ಕೊಂದು ಭೂತ ಇದೆ, ಜ್ವರ ಅದಕ್ಕೊಂದು ಭೂತ ಇದೆ. ಆ ಜ್ವರದಲ್ಲಿ ವಿಶೇಷಾಕಾರವಾದಂತಹ ಜ್ವರ, ಅಪಸ್ಮಾರ, ಮೂರ್ಛೆ ಹೋಗುವುದು ಎಲ್ಲ ಜ್ವರದ ಲಕ್ಷಣ. ಆ ಎಲ್ಲ ಜ್ವರಕ್ಕೂ ಒಂದೊಂದು ಭೂತಗಣಗಳಿವೆ. ಆ ಎಲ್ಲ ಭೂತಗಣಗಳು ಶಿವನ ಕಂಟ್ರೋಲ್ನಲ್ಲಿದೆ. ಆದ್ದರಿಂದ ನಮ್ಮಲ್ಲಿ ಶಾಸ್ತ್ರ ಆದೇಶ ಮಾಡುತ್ತೆ, 1 ವಾರಕ್ಕೆ 1 ದಿನವಾದ್ರೂ ರುದ್ರದೇವರ ಸ್ಮರಣೆಯನ್ನ ಮಾಡ್ರಿ, ರುದ್ರದೇವರ ಗುಡಿಗೆ ಹೋಗ್ರಿ, ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಅವರ ಸ್ಮರಣೆಯನ್ನ ಮಾಡ್ರಿ ಅಂತ ಅಲ್ಲಿ ಆದೇಶ ಮಾಡ್ತಾರೆ. ಮತ್ತೆ ಕೆಲವರಂತೂ ರುದ್ರದೇವರ ಹೆಸರು ಹೇಳ್ಬಿಟ್ರೆ ಮೈಲಿಗೆ ಇರ್ತಾರೆ ಅಲ್ವಾ. ನಮ್ಮಲ್ಲಿ ರುದ್ರದೇವರ ಪ್ರಸಾದ ನಾವು ಸ್ವೀಕಾರ ಮಾಡಲ್ಲ ಅಂತ ನಮ್ಮನ್ನ ಬೈತಾರಲ್ಲ. ರುದ್ರದೇವರ ಪ್ರಸಾದವನ್ನ ಸ್ವೀಕಾರ ಮಾಡಬಾರದು ಅಂತ ಅವರೇ ಹೇಳಿದ್ದಾರೆ. ನನ್ನ ನಿರ್ಮಾಲ್ಯವನ್ನ ನೀವು ತಿಂದು ಬಿಟ್ರೆ, ನನಗೆ ನೈವೇದ್ಯ ಮಾಡಿದ ಪ್ರಸಾದ ನಿಮ್ ಬಾಯಲ್ಲಿ ಹೋಗಿ ಹೊಟ್ಟೆ ಒಳಗೆ ಹೋದ್ರೆ ಚಾಂದ್ರಾಯಣ ವ್ರತವನ್ನ ಮಾಡಬೇಕು, ಕೃಚ್ಛವನ್ನ ಮಾಡಬೇಕು. ಇದು ಮಧ್ವಾಚಾರ್ಯ ಹೇಳಿದ್ದಲ್ಲ, ಇದನ್ನ ರುದ್ರದೇವರೇ ಹೇಳಿದ್ದು. ರುದ್ರದೇವರ ಪ್ರಸಾದ, ಅವರಿಗೆ ಅಭಿಷೇಕ ಮಾಡಿದ ತೀರ್ಥ ನಮ್ ಬಾಯಲ್ಲಿ ಹೋಯ್ತು ಅಂತಂದ್ರೆ, 1 ಸಲ ಹೋದ್ರೆ ಚಾಂದ್ರಾಯಣ ವ್ರತ ಮಾಡ್ಬೇಕು. ಪಾಡ್ಯದಿಂದ ಹುಣ್ಣಿಮೆ ತನಕ ಒಂದೊಂದು ತುತ್ತು ಜಾಸ್ತಿ ಊಟ ಮಾಡ್ತಾ ಇರ್ಬೇಕು. ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ ಒಂದೊಂದೇ ತುತ್ತು ಕಡಿಮೆ ಮಾಡಿ ಅಮಾವಾಸ್ಯೆ 0 ಆಗ್ಬೇಕು. ಆ ಚಾಂದ್ರಾಯಣ ವ್ರತವನ್ನ ಕೃಷ್ಣ ರೂಪದಲ್ಲಿ 3 ಪಕ್ಷ ಮಾಡ್ಬೇಕಂತೆ. 45 days ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಆ ಪಾಪದ ಪರಿಹಾರ. ಇದು ಯಾರು ಹೇಳಿದ್ದು? ಅವರೇ ಹೇಳಿದ್ದು. ನಾವು ಇಲ್ಲ ನಮ್ಮ ಕುಲದೇವರು ರುದ್ರದೇವರಿದ್ದಾರೆ,
ಅಥವಾ ಯಾವ್ದೋ ಗುಡಿಗೆ ಹೊರಟೋಗಿದ್ದೀವಿ, ಅಲ್ಲಿ ದಧ್ಯೋದನ ಮೊಸರನ್ನ ಕೊಟ್ಟರು, ನಾವು ತಿಂದು ಬಿಟ್ವಿ ಅಂತಂದ್ರೆ ರುದ್ರದೇವರು ಒಪ್ಪೋದಿಲ್ಲ. ಉಚ್ಛಿಷ್ಟಂ ಶಿವ ನಿರ್ಮಾಲ್ಯಂ, ಅವರೇ ಹೇಳಿದ ಮಾತು, ಶಿವ ನಿರ್ಮಾಲ್ಯ ಅನ್ನೋದು ಉಚ್ಛಿಷ್ಟ. ಹಾಗಂತ ನಾವು ಅವರಿಗೆ ಅಪಚಾರ ಮಾಡೋದಿಲ್ಲ. ಅಯ್ಯೋ ಏನಪ್ಪಾ ಶಿವ ನಿರ್ಮಾಲ್ಯವನ್ನ ಉಚ್ಛಿಷ್ಟ ಅಂದ್ರು ರುದ್ರದೇವರಿಗೆ ಅವಮಾನ ಆಯ್ತಾ ಅಂದ್ರೆ ಅಪಮರ್ಯಾದೆ ಮಾಡಿದ್ದಲ್ಲ ಶಾಸ್ತ್ರ. ಅವರೇ ಹೇಳ್ತಾರೆ ರುದ್ರದೇವರಿಗೆ ನೈವೇದ್ಯ ಮಾಡಿದ ಪದಾರ್ಥ ಉಚ್ಛಿಷ್ಟ, ಅದು ಭೂತಗಣಗಳಿಗೆ ಸೇರ್ಬೇಕಾದ್ದು, ನಮಗೆ ಯಾರಿಗೂ ಅಲ್ಲ. ನಾವಲ್ಲ, ಶಿವಾಚಾರ್ಯರೇ ಶಿವ ಪ್ರಸಾದವನ್ನ ಊಟ ಮಾಡುತ್ತಿಲ್ಲ. ಶಿವಾಚಾರ್ಯರುಗಳೇ ಅದು ಭೂತಗಣಗಳಿಗೆ, ನಮಗಲ್ಲ ಅಂತ ಶಿವಾಚಾರ್ಯರೇ. ಕಾಶಿ ಮೊದಲಾದ ಕ್ಷೇತ್ರಗಳಿಗೆ ಹೋದ್ರೆ ಶಿವಾಚಾರ್ಯರುಗಳೇ ಅವರನ್ನ ಪೂಜೆ ಮಾಡತಕ್ಕ ವೀರಶೈವರೇ ಪ್ರಸಾದ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ನಮಗೆಲ್ಲ ಕೊಡ್ತಾರಷ್ಟೇ ಭಸ್ಮ ಅಂತ. ಭಸ್ಮ ಅನ್ನೋದು ಪ್ರಸಾದವಾಗಿಯೂ ಕೊಡೋ ಹಾಗಿಲ್ಲ. ನಮ್ಮಲ್ಲಿ ಭಸ್ಮ ಅಂದ್ರೆ ಒಂದೇ, ನಿತ್ಯ ಅಗ್ನಿಹೋತ್ರ ಮಾಡಿದ್ರೆ ಕೃತ ಭಸ್ಮ ಧಾರಣೆ. ಯಾವ್ದಾದ್ರೂ ಹೋಮ ಹವನ ಆಯ್ತು ಅಂತಂದ್ರೆ ಆ ಭಸ್ಮ ಧಾರಣೆ ಬಿಟ್ರೆ ಬೇರೆ ಇನ್ಯಾವ, ಈಗ ಒಳ್ಳೆ ಪೌಡರ್ ವಾಸನೆ ಬರ್ತಾ ಇರುತ್ತೆ, ಪಾಂಡ್ಸ್ ಪೌಡರ್, ಅದನ್ನೇ ಹತ್ಕೊಂಡ್ಬಿಡ್ತಾರೆ. ಹತ್ಕೊಂಡಿದ್ದಾರೆ ಆಗಿದೆ. ಇವಾಗ ಭಸ್ಮ ವಿಭೂತಿ ಭಸ್ಮ ಅಂತ ಬರುತ್ತಲ್ಲ, ಏನ್ ಸ್ಮೆಲ್ ಇರುತ್ತೆ ಅಂತೀರಿ, ಅದು ಅಲ್ಲ. ಭಸ್ಮಧಾರಣ ಅಂತನ್ನೋದು ಶಾಸ್ತ್ರೀಯವಾಗಿ ಅದು ನಿಷಿದ್ಧ, ಅದು ದೈತ್ಯರು ಹಚ್ಕೊಳ್ಳುವಂಥದ್ದು. ಅದಲ್ಲ, ಶಾಸ್ತ್ರ ಬೇಕಾದಷ್ಟಿದೆ. ರುದ್ರದೇವರ ಆರಾಧನೆಯಿಂದ ಬರುವಂತಹ ಫಲ ಮುಖ್ಯವಾಗಿ ರೋಗ ಪರಿಹಾರ. ಅವರನ್ನು ನಾವು ಚೆನ್ನಾಗಿ ಪೂಜೆ ಮಾಡಿದ್ರೆ ತತ್ವಜ್ಞಾನ ಪ್ರಾಪ್ತಿ. ಭಾಗವತ ಹೇಳುತ್ತೆ ಆರೋಗ್ಯ ಬರಬೇಕು ನಮಗೆ ಅಂತಂದ್ರೆ ಸೂರ್ಯ ದೇವರ ಆರಾಧನೆ ಮಾಡಬೇಕು ಅಂತ. ಆರೋಗ್ಯಂ ಭಾಸ್ಕರಾದಿಚ್ಛೆ, ಆರೋಗ್ಯ ಸರಿಯಾಗಿರ್ಬೇಕು ಅಂದ್ರೆ ಸೂರ್ಯನ ಅನುಗ್ರಹ ನಮಗಾಗ್ಬೇಕು. ನಾವ್ ಏನ್ ಮಾಡ್ತೀವಿ, ಸೂರ್ಯಾನುಗ್ರಹಕ್ಕೋಸ್ಕರವಾಗಿ ಗೋಧಿ ಕೊಡಿ ಅಂದ್ರೆ ಗೋಧಿ ಪಾಯಸ ಮಾಡ್ಕೊಂಡು ತಿನ್ಬಿಡ್ತಿರ್ತಾರೆ. ಮಾಡಿ ತಿನ್ಬೇಕು. ಗೋಧಿಗೆ ಸಂಬಂಧಪಟ್ಟ ಗೋಧಿಯಿಂದ ಮಾಡಿದ ಗೋಧಿ ಉಪ್ಪಿಟ್ಟು ಇಷ್ಟ, ಗೋಧಿ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀನಿ ಅಂದ್ರೆ ಸೂರ್ಯ ಅನುಗ್ರಹ ಆಗಲ್ಲ. ಸೂರ್ಯನಿಗೆ ಸಂಬಂಧಪಟ್ಟ ನಮಸ್ಕಾರ, ಸೂರ್ಯ ನಮಸ್ಕಾರ ಅಂತ ಇದೆ, ಅರುಣ ಮಂತ್ರಗಳು ಅಂತ ಇದೆ. ಅರುಣ ಮಂತ್ರಗಳ ಪಾರಾಯಣವನ್ನು ಮಾಡಿ ಸೂರ್ಯನಿಗೆ ಗೋಧಿಯ ಪಾಯಸವನ್ನ ನೈವೇದ್ಯ ಮಾಡಿ ದೇವರಿಗೆ ಮಾಡಿ ಸ್ವೀಕಾರ ಮಾಡಿಕೊಂಡ್ರೆ ಆರೋಗ್ಯ ಬರುತ್ತೆ ಅಂತ ಶಾಸ್ತ್ರ. ಸಂಪತ್ತು ಬರಬೇಕು ಅಂದ್ರೆ ಅಗ್ನಿಯ ಆರಾಧನೆಯನ್ನು ಮಾಡ್ಬೇಕಂತೆ. ಶ್ರೀಯಮಿಚ್ಛೆ ಹುತಾಶನಾಥ್, ಎಷ್ಟು ಯಜ್ಞಯಾಗಾದಿಗಳು ನಾವು ಮಾಡ್ತೇವೋ ಅಷ್ಟು ಸಂಪತ್ತು ಬರುತ್ತೆ. ತತ್ವಜ್ಞಾನ ಬೇಕು ಅಂದ್ರೆ ಜ್ಞಾನಂ ಮಹೇಶ್ವರಾದಿಚ್ಛೆ, ವಿಷ್ಣು ಸರ್ವೋತ್ತಮ ತತ್ವಜ್ಞಾನ ಬರಬೇಕು ಅಂದ್ರೆ ರುದ್ರದೇವರ ಅನುಗ್ರಹ ನಮಗಾಗ್ಬೇಕು. ದ್ವಿತೀಯ ಸ್ಕಂದದಲ್ಲಿ ಶುಕಾಚಾರ್ಯ ಹೇಳ್ತಾರೆ, ಒಂದೊಂದು ದೇವತೆಗಳ ಉಪಾಸನೆ ಮಾಡೋದ್ರಿಂದ ಒಂದೊಂದು ಫಲ ಅಂತ ಹೇಳುವಾಗ ವಿದ್ಯಾ ಕಾಮಸ್ತು ಗಿರೀಶಂ, ಶಾಸ್ತ್ರದ ಜ್ಞಾನ ಬೇಕು ಅಂದ್ರೆ ಗಿರೀಶ ಪಾರ್ವತೀಪತಿಗಳ ಆರಾಧನೆಯನ್ನ ಭಕ್ತಿಯಿಂದ ನಾವು ಮಾಡಬೇಕು. ಇನ್ನು ಮೋಕ್ಷ ಮಿಥ್ಯೆ ಜನಾರ್ದನ, ಮೋಕ್ಷ ಬೇಕು ಅಂದ್ರೆ ದೇವರ ಅನುಗ್ರಹದಿಂದಲೇ. ಇತರ ದೇವತೆಗಳೆಲ್ಲ ರುದ್ರದೇವರ ಪೂಜೆಯನ್ನು ಮಾಡಿ ಅವರನ್ನ ಒಲಿಸ್ಕೊಂಡು ಅವ್ರು ಬಂದಾಗ ಏನ್ ಬೇಕಪ್ಪ ಅಂದ್ರೆ ಮೋಕ್ಷ ಬೇಕು ಅಂದ್ರೆ ಅವ್ರು ಹೇಳಿದ ಮಾತು ನನಗೆ ಕೊಡಕ್ ಆಗಲ್ಲ. ನಾನು ಯಾವ್ದು ಕೊಡಬಹುದು, ಅದಕ್ಕೆ ಊಟ ಬೇಕಾ ಊಟ ಕೊಡ್ತೀನಿ, ಮನೆ ಬೇಕಾ ಮನೆ ಕೊಡ್ತೀನಿ, ಜ್ಞಾನ ಕೊಡ್ತೀನಿ. ಅಹಂ ಭೋಗಪ್ರದೋ ಮೋಕ್ಷ, ರುದ್ರದೇವರದ್ದೇ ಮಾತು, ಅಹಂ ಭೋಗಪ್ರದ, ನಿನಗೇನು ಬೇಕೋ ಭೋಗಗಳನ್ನ ಕೊಡ್ತೇನೆ. ಮೋಕ್ಷದಸ್ತು ಜನಾರ್ದನ, ಮೋಕ್ಷ ಕೊಡೋರು ನಾರಾಯಣ ಮಾತ್ರ. ಆದ್ದರಿಂದ ರುದ್ರದೇವರ ಆರಾಧನೆಯಿಂದ ವಿಶೇಷವಾಗಿ ರೋಗ ಪರಿಹಾರ. ಆದ್ದರಿಂದಲೇ ಜ್ವರ ಬಾಧೆಗಳು, ನೆಗಡಿ, ಕೆಮ್ಮು ಇತ್ಯಾದಿಗಳೆಲ್ಲ ಬಂದಾಗ ಅವರ ಸ್ಮರಣೆಯನ್ನು ಮಾಡಬೇಕು, ರುದ್ರದೇವರ ಸ್ಮರಣೆಯನ್ನು ಮಾಡಿ. ಯಾಕೆ ಆ ಎಲ್ಲ ಭೂತಗಳು ಯಾರ ಕಂಟ್ರೋಲ್ನಲ್ಲಿವೆ? ತತ್ರಾಪಿ ದೈತ್ಯರು ಬೇರೆ ಇದ್ದಾರೆ. ಈಗ ನಮಗೇನಾದ್ರೂ ಕೂಡ ತಲೆನೋವು ಬಂತು, ಹೊಟ್ಟೆ ನೋವು ಬಂತು, ಮನಸ್ಸಿಗೆ ನೋವಾಯ್ತು, ಹಾಗೆಲ್ಲ ಅನ್ಸಿದ್ರೆ ಮನಸ್ಸಿಗೆ ಅಭಿಮಾನಿಗಳಾದಂತಹ ದೇವತೆಗಳಿಗೆ ನೋವಾಗಿದ್ದಲ್ಲ, ಆ ನೋವಿನಿಂದ ಬರುವ ದುಃಖ ಯಾರಿಗ್ ಹೋಗುತ್ತೆ? ಮನೋಭಿಮಾನಿಯಾದಂತಹ ದೈತ್ಯನಿಗೆ ಹೋಗುತ್ತೆ. ಕಣ್ಣಿಗೆ ಏನಾದ್ರೂ ನೋವು ಬಂದ್ರೆ ನಮಗೊಂದು ಪರ್ಸೆಂಟೇಜ್ ನೋವು ಅಷ್ಟೇ, ಆ ನೋವಿನ ದುಃಖ ಚಕ್ಷುರಭಿಮಾನಿಯಾದಂತಹ ದೈತ್ಯನಿಗೆ. ಹಾಗೆಲ್ಲ ಇದೆ, ಸುಖದಲ್ಲೂ ಅಷ್ಟೇ ದುಃಖದಲ್ಲೂ ಅಷ್ಟೇ. ಅಭಿಮಾನಿ ದೇವತೆಗಳಿಗೆ, ಅಭಿಮಾನಿ ದೈತ್ಯರಿಗೆ 1% ಮಾತ್ರ ನಮಗೆ ಫಲ. ಅದರಂತೆ ರುದ್ರದೇವರ ಭೂತಗಣಗಳು. ಆದ್ದರಿಂದ ರುದ್ರಾಲಯಕ್ಕೆ ಹೋದ್ರೆ, ಶಿವನ ದೇವಸ್ಥಾನಕ್ಕೆ ಹೋದ್ರೆ ನಾನು ಬಂದಿದ್ದೀನಿ ಅಂತ ಚಪ್ಪಾಳೆ ಹೊಡಿಬೇಕು.
ಎಲ್ಲಿ ಚಂಡಿಕೇಶ ಅಂತ ಒಬ್ಬ ಇದ್ದಾನೆ, ಚಂಡಿಕೇಶ ಅಂತ ಅವನ ಹೆಸರು. ಇಬ್ಬರಿದ್ದಾರೆ, ನಂದಿಕೇಶ ಚಂಡಿಕೇಶ ಅಂತ ಇಬ್ರು. ರುದ್ರದೇವರ ಫ್ರಂಟ್ ಅಲ್ಲಿ ನಂದಿ, ಬ್ಯಾಕ್ ಸೈಡ್ ನಲ್ಲಿ ಚಂಡಿಕೇಶ, ಇಬ್ರು. ನಂದಿಯ ಕಿವಿಯಲ್ಲಿ ಹೇಳಿದ್ರೆ ಶಿವನಿಗೆ ಹೇಳ್ತಾನೆ, 24 ಗಂಟೆ ಅಲ್ಲೇ ಕೂತಿರ್ತಾನೆ. ಚಂಡಿಕೇಶನಿಗೆ ಹೇಳಿದ್ರೆ ಅವನು ಕೌಂಟ್ ಮಾಡ್ಕೋ ಬಂದಿದ್ದ, ಇವನಿಗೆ ಈ ವರ್ಷ ಜ್ವರ ಬರೋದು ಬೇಡ. ಅವನ್ ಕೆಲಸ ಅದೇ. ನಾವೇನ್ ಮಾಡ್ತೇವೆ, ರುದ್ರಾಲಯಕ್ಕೆ ಹೋದಾಗ ಅದಕ್ಕೋಸ್ಕರವಾಗಿ ರುದ್ರದೇವರ ಗುಡಿಯಲ್ಲಿ ಸಂಪೂರ್ಣ ಪ್ರದಕ್ಷಿಣೆ ಅಂತ ಅನ್ನೋದು ಇಲ್ಲ, ಮಾಡಬಾರದು. ಶಾಸ್ತ್ರ ಆದೇಶ ಮಾಡುತ್ತೆ ಅರ್ಧ ಪ್ರದಕ್ಷಿಣಂ. ಒಬ್ಬೊಬ್ಬ ದೇವತೆಗಳಿಗೆ ಇಷ್ಟಿಷ್ಟು ಪ್ರದಕ್ಷಿಣೆ ಮಾಡ್ಬೇಕು ಅಂತ ಶಾಸ್ತ್ರ. ವಿನಾಯಕನ ದೇವಸ್ಥಾನಕ್ಕೆ ಹೋದ್ರೆ ಎಷ್ಟು ಪ್ರದಕ್ಷಿಣೆ? ಒಂದೇ. ಸೂರ್ಯನ ಗುಡಿಗೆ ಹೋದ್ರೆ 2. ಆಮೇಲೆ ರುದ್ರದೇವರ ಗುಡಿಗೆ ಹೋದ್ರೆ 3. ತಿಸ್ರ ಈಶ್ವರೆ. ಅದರಲ್ಲಿ 3 ಮಾಡ್ಬೇಕಾದ್ರೆ ಪೂರ್ತಿ ಪ್ರದಕ್ಷಿಣೆ ಬರಬಾರದು. ಈ ಅಭಿಷೇಕ ಮಾಡಿದ ತೀರ್ಥ ಹೊರಗೆ ಹೋಗುತ್ತಲ್ಲ, ಅಲ್ಲಿ ತನಕ ಮಾತ್ರ. ಹೀಗೆ ಬಂದು ಇಲ್ಲಿ ಬಂದು ಮತ್ತೆ ಹೀಗೆ ಗುಡಿ ಮುಂದೆ ಬಂದ್ರೆ 1 ಪ್ರದಕ್ಷಿಣೆ. ಹಾಗೆ ಅರ್ಧ ಪ್ರದಕ್ಷಿಣೆಯನ್ನ 6 ಸಲ ಮಾಡಿದ್ರೆ 3 ಪ್ರದಕ್ಷಿಣೆ ಆಯ್ತು. ಯಾಕೆ? ರುದ್ರದೇವರ ನಿರ್ಮಾಲ್ಯ ತೀರ್ಥವನ್ನ ದಾಟಬಾರದಂತೆ. ಅದೆಲ್ಲ ಭೂತಗಣಗಳಿಗೆ ಇದ್ದದ್ದು. ನಾ ಹೊಸ ಗುಡಿ ಕಟ್ಟಿದೀವಿ, ಗುಡಿ ಒಳಗೆ ಹೊರಟೋಗುತ್ತೆ, ಅದು ನಮಗೆ ದಾಟೋ ಅವಶ್ಯಕತೆ ಇಲ್ಲ ಅಂತಂದ್ರೆ ಹಾಗೆಲ್ಲ ಮಾಡೋ ಹಾಗಿಲ್ಲ. ವಿಷ್ಣು ದೇವಾಲಯ 4 ಪ್ರದಕ್ಷಿಣೆ ಮಾಡಬೇಕು. ದುರ್ಗಾ ದೇವಾಲಯಕ್ಕೆ ಹೋದ್ರೆ 5 ಪ್ರದಕ್ಷಿಣೆಯನ್ನ ಮಾಡಬೇಕು. ತತ್ರಾಪಿ ಅದರಲ್ಲಿ 2 ದುರ್ಗಾ ಇದ್ದಾಳೆ, ವಿಷ್ಣು ದುರ್ಗಾ ಶಿವದುರ್ಗಾ ಅಂತ 2. ಶಂಖಚಕ್ರಗಳನ್ನ ಇಟ್ಕೊಂಡು ತ್ರಿಶೂಲ ಹಿಡಿದಿದ್ರೆ ಅದು ವಿಷ್ಣು ದುರ್ಗಾ. ಇನ್ನು ಕೇವಲ ಠಮರು ಇತ್ಯಾದಿಗಳು ಶಿವದುರ್ಗೆ. ಶಿವದುರ್ಗಾ ದೇವಸ್ಥಾನ ತುಂಬಾ ಕಡಿಮೆ ನಮ್ಮಲ್ಲಿ, ವಿಷ್ಣು ದುರ್ಗಾ ದೇವಸ್ಥಾನವೇ ಜಾಸ್ತಿ. ಶಿವದುರ್ಗಾ ದೇವಾಲಯಗಳಿಗೆ ಹೋಗ್ಬಿಟ್ರೆ ಮತ್ತೆ 3 ಪ್ರದಕ್ಷಿಣೆ. ವಿಷ್ಣು ದುರ್ಗಾಲಯಗಳಿಗೆ ಹೋದ್ರೆ 5 ಪ್ರದಕ್ಷಿಣೆ. ಸ್ಕಂದನ ದೇವಾಲಯಕ್ಕೆ ಹೋದ್ರೆ 6 ಪ್ರದಕ್ಷಿಣೆ. ಹೀಗೆಲ್ಲ ನಿಯಮಗಳಿದೆ. ನಮ್ಮಲ್ಲಿ 9 ನವಗ್ರಹ ಒಟ್ಟಿಗೆ ಇಟ್ಬಿಡ್ತಾರೆ. ಯಾರಿಗೆ ಎಷ್ಟು ಪ್ರದಕ್ಷಿಣೆ ಮಾಡ್ಬೇಕು ಅಂತ ನಮಗ್ ಗೊತ್ತಿರಲ್ಲ. ಯಾವ ದಿಕ್ಕಲ್ಲಿ ಯಾವ ಇರ್ತಾನೆ, 9 ಒಂದೇ ತರ ಇರುತ್ತೆ ಪ್ರತಿಮೆ ಅಲ್ವಾ. ಅದರಿಂದ ಒಂದೊಂದು ಗುಡಿಗೆ ಹೋದಾಗ ಸೂಕ್ಷ್ಮವಾಗಿ ನೋಡಿ ನಮಸ್ಕಾರ ಮಾಡ್ತಾ ಬರಬೇಕು. ತತ್ರಾಪಿ ರುದ್ರದೇವರ ಆರಾಧನೆಯನ್ನ ಮಾಡುವಾಗ ಸ್ವಲ್ಪ ಜಾಗೃತಿಯಾಗಿರ್ಬೇಕು. ಅಲ್ಲಿ ಇಲ್ಲಿ ಹೇಳ್ತಾರೆ, ಮಾಹೇಶ್ವರೈರ್ ಮಂತ್ರೈಹಿ. ಎಲ್ಲ ಗೋಪಾಲಕರು, ನಂದಗೋಪಾದಿಗಳು ಮಾಹೇಶ್ವರ ಮಂತ್ರಗಳಿಂದ ಅವರು ರುದ್ರದೇವರ ಆರಾಧನೆಯನ್ನು ಮಾಡ್ತಾ ಇದ್ರಂತೆ. ಹೇಗೆ ಆರಾಧನೆ ಮಾಡಿದ್ರು? ಬಿಲ್ವಪತ್ರೈಸ್ತಥಾ ಪುಷ್ಪೈಹಿ. ಬಿಲ್ವಪತ್ರದಿಂದ. ರುದ್ರದೇವರಿಗೆ ತುಂಬಾ ಪ್ರಿಯವಾದ ಪತ್ರ ಯಾವುದು? ಬಿಲ್ವ. ಯಾಕೆ ಬಿಲ್ವ ಅಂದ್ರೆ, ಬಿಲ್ವದಲ್ಲಿ ಸಿಂಗಲ್ ಎಲೆ ಬರೋದಿಲ್ಲ, ಡಬಲ್ ಆಗೇ ಇರುತ್ತೆ. ಲಕ್ಷ್ಮೀನಾರಾಯಣನ ವಿಶೇಷವಾದ ಸನ್ನಿಧಾನ ಪಾತ್ರ ಬಿಲ್ವದಲ್ಲಿ. ಆದ್ದರಿಂದ ರುದ್ರದೇವರಿಗೆ ತುಂಬಾ ಇಷ್ಟ. ಮತ್ತೆ ದೂರ್ವಾಂಕುರ, ದೂರ್ವೆ, ಆ ದೂರ್ವಾಂಕುರಗಳಿಂದ ರುದ್ರದೇವರಿಗೆ ಆರಾಧನೆ ಮಾಡಬೇಕು. ಶುದ್ಧವಾದ ನೀರಿನಿಂದ ಅವರಿಗೆ ಆರಾಧನೆ ಮಾಡಬೇಕು. ರುದ್ರದೇವರಿಗೆ ಪಂಚಾಮೃತ ಅಭಿಷೇಕ, ಅವರಿಗೆ ಒಳ್ಳೆ ತುಪ್ಪ ಇತ್ಯಾದಿಗಳೆಲ್ಲ ಒಪ್ಪೋದೇ ಇಲ್ಲ. ಅವ್ರಿಗೆ ಅಲಂಕಾರ, ಬಂಗಾರದ ಕವಚ, ಅವ್ರಿಗೆ ಯಾವುದು ಬೇಡ. ಅವರಿಗೆ ವಿಷ್ಣು ನಿರ್ಮಾಲ್ಯ ಸಾಲಗ್ರಾಮ ತಲೆ ಮೇಲೆ ಇರ್ಬೇಕು, ನಿರ್ಮಾಲ್ಯ ತಲೆ ಮೇಲೆ ಬಿಡ್ತಾ ಇರ್ಬೇಕು. ಅವರಿಗೆ ಪರಮಾನಂದ. ಅವರಿಗೆ ಅಲಂಕಾರ ಅವರಿಗೆ ಪ್ರಿಯವಲ್ಲ. ಅವರ ಆರಾಧನೆಯನ್ನು ಮಾಡ್ತಾರೆ. ಕರೆಕ್ಟ್ ಆಗಿ 7ನೇ ದಿನಕ್ಕೆ ಅಲ್ಲಿದ್ದ ಒಬ್ಬ ಬ್ರಾಹ್ಮಣನಿಗೆ ಭೂತಾವೇಶ ಆಯ್ತು. ರುದ್ರದೇವರ ಭೂತಗಣಗಳಲ್ಲಿ ಒಂದು ಭೂತ ಶಂಕುಕರ್ಣ ಅಂತ ಒಬ್ಬ ಭೂತ. ಹರಿವಂಶ ಹೇಳುತ್ತೆ, ಆ ಶಂಕುಕರ್ಣ ಅನ್ನುವಂತಹ ಒಂದು ಭೂತ ಈ ಬ್ರಾಹ್ಮಣನ ಒಳಗೆ ಪ್ರವೇಶ ಮಾಡಿ ಸಡನ್ ಆಗಿ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟ, ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ದ. ಇದು ಮನುಷ್ಯ ಲೋಕದ ಸಂಗೀತ ಅಲ್ಲ, ದೇವಲೋಕದ ಸಂಗೀತವನ್ನು ಹೇಳಲಿಕ್ಕೆ ಶುರು ಮಾಡಿಬಿಟ್ಟ. ನಮಗೆ ಯಾವ ಸಂಗೀತ ಅರ್ಥ ಆಗಲ್ಲ. ಅವಾಗ ಏನಾಗುತ್ತೆ ನಮಗೆ? ಸಡನ್ ಆಗಿ ಶ್ರೀಮದಾಚಾರ್ಯರು ಪಶುಪೆ ಅಂತ ಒಂದು ಗ್ರಾಮಕ್ಕೆ ಹೋದ್ರು. ಪಶುಪೆ ಅಂತ ಒಂದು ಗ್ರಾಮ ಪರಶುರಾಮ ದೇವರ ಸನ್ನಿಧಾನ ಇಶುಪಾತದ ಹತ್ತಿರ ಬರುತ್ತೆ. ಆ ಪಶುಪೆ ಗ್ರಾಮಕ್ಕೆ ಹೋದ್ರೆ ಸರಿ ಪ್ರವಚನಕ್ಕೆ ಅಂತ ಕೂತ್ರು. ಸ್ವಾಮಿ, ನೀವು ಬರೀ ಪ್ರವಚನ, ವಾಕ್ಯಾರ್ಥ, ಉಪನ್ಯಾಸ ಎಲ್ಲ ಬೇಡ ನಮ್ಗೆ, ನೀವು ಸಂಗೀತ ಹೇಳ್ತೀರಂತೆ, ಸಂಗೀತ ಹೇಳ್ರಿ ನೀವು. ಶ್ರೀಮದಾಚಾರ್ಯನ್ ಕೇಳ್ತಾರೆ. ಆಚಾರ್ಯ ಅಂದ್ರು, ಬೇಡಪ್ಪ, ನಮ್ ಸಂಗೀತ ನಿಮ್ಗೆಲ್ಲ ಕೇಳಕ್ ಆಗಲ್ಲ ಕಣ್ರಯ್ಯ, ಬೇಡ ಅಂದ್ರು.
ಇಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಳ್ತೇವೆ ಸಂಕೇತ ಹೇಳಿ ನೀವು ಅಂದ್ರೆ ಶ್ರೀಮದಾಚಾರ್ಯರು ರಾಗಾಲಾಪನೆಯನ್ನು ಮಾಡ್ತಾ ಇದ್ದ ಎಲ್ಲ ಮಲ್ಕೊಂಡೇ ಬಿಟ್ಟು ಜನಸುತ್ತಿದ ಅನುಪಮ ಗಾನ ಸಂಪದ. ಅಲ್ಲಿದ್ದ ಎಲ್ಲ ಸಭಿಕರು 100 ಜನ ಬಂದಿದ್ರು ಆಚಾರ್ಯರ ಸಂಗೀತ ಕೇಳಬೇಕು ಅಂತ. ನಿದ್ದೆ ಬಂದ್ಬಿಟ್ಟು ಎಲ್ಲ ಮಲಗ್ಬಿಟ್ರು. ಅಲ್ಲಿದ್ದ ಗಿಡಗಳಿತ್ತಲ್ಲ, ಆ ಗಿಡಗಳೆಲ್ಲ ಮರಗಳಾಗಿ ಹೂವು ಕಾಯಿ ಹಣ್ಣು ಎಲ್ಲ ಕೊಟ್ಬಿಡ್ತು. ಆ ರೀತಿ ದೈವೀ ಗಾನ. ಇವನು ದೈವೀ ಗಾನವನ್ನು ಮಾಡ್ತಾನೆ. ಆ ಬ್ರಾಹ್ಮಣ ಏನೋ ಪ್ರಾಬ್ಲಮ್ ಆಗಿದೆಯಲ್ಲ ಇಲ್ಲಿಂದ ಅವನೇ ಮಾತಾಡ್ತಾನೆ. ರುದ್ರದೇವರ ಆದೇಶದಿಂದ ನಾನು ಬಂದಿದ್ದೇನೆ, ನನ್ನ ಹೆಸರು ಶಂಕುಕರ್ಣ, ರುದ್ರದೇವರ ಭೂತಗಣಗಳಲ್ಲಿ ಒಬ್ಬ. ಅವ್ರು ಹೇಳಿದ್ದಾರೆ ನಾರಾಯಣ ಕೃಷ್ಣನಾಗಿ ಬಂದಿದ್ದಾನೆ, ಅವನ ಪ್ರಾರ್ಥನೆಯನ್ನ ಮಾಡೋದ್ರಿಂದ ವಿಷವೃಕ್ಷದ ರೋಗ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾನೆ. ನಿಮ್ಗೆಲ್ಲ ಒಳ್ಳೇದಾಗಲಿ ಗೋಪಾಲಕರಿಗೆ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ದಾನೆ. ಕೃಷ್ಣನಿಗೆ ಬಲರಾಮನಿಗೆ ನಮಸ್ಕಾರ ಮಾಡುವಂತ ಶಿವ ಆದೇಶ ಮಾಡಿದ್ದಾನೆ ಅಂತ ಹೇಳಿ ಆ ಬ್ರಾಹ್ಮಣನ ಒಳಗಿದ್ದ ಭೂತ ಕೃಷ್ಣ ಬಲರಾಮರಿಗೆ ನಮಸ್ಕಾರ ಮಾಡಿ ನಂದ ಗೋಪಾದಿಗಳಿಗೆ ಆಶೀರ್ವಾದ ಮಾಡಿ ಹೊರಟು. ಆ ಭೂತ ಹೊರಗಡೆ ಹೋದ ಮೇಲೆ ಪಕ್ಕದಲ್ಲೇ ಕೃಷ್ಣನನ್ನ ಇಟ್ಟುಕೊಂಡು ಇನ್ನೇನೋ ಒಂದು ವಾರ ಪೂಜೆ ಮಾಡುದುವಲ್ಲ ಅಂದುಕೊಂಡು, ನಮಗೆ ಪಾಠ ಏನು ಅಂದ್ರೆ ಎಲ್ಲರಿಗೂ ಕೃಷ್ಣ ಡೈರೆಕ್ಟ್ ಆಗಿ ಸಿಗಲ್ಲ. ನಾವೇನ್ ಮಾಡ್ಬೇಕು, ಪರಿವಾರ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತರನ್ನ ಸ್ತೋತ್ರ ಮಾಡಬೇಕು. ನಾವು ರುದ್ರದೇವರನ್ನು ಆರಾಧನೆ ಮಾಡೋದ್ರಿಂದ ದೇಹದಲ್ಲಿ ರೋಗವನ್ನ ಪರಿಹಾರ ಮಾಡಿ ತತ್ವಜ್ಞಾನವನ್ನ ಕೊಡ್ತಾರೆ ಮಹಾನುಭಾವರು. ಹಾಗೆ ರುದ್ರದೇವರ ಸ್ತೋತ್ರಾದಿಗಳನ್ನ ಪಾರಾಯಣ ಮಾಡುವಾಗ ಸ್ವಲ್ಪ ಜಾಗೃತೆಯಾಗಿ ಪಾರಾಯಣ ಮಾಡಬೇಕು. ಇವಾಗೆಲ್ಲ ಫೇಮಸ್ ಆಗ್ಬಿಟ್ಟಿದೆ. ರಾವಣ ರಚನೆ ಮಾಡಿದ ಸ್ತೋತ್ರವನ್ನು ಹೇಳೋದು ಎಲ್ರಿಗೂ ಫ್ಯಾಷನ್. ಈಗ ನಾನು ಎಲ್ಲಾ ಕಡೆ ಹೇಳ್ತೀನಿ, ನಿಮಗೆ ರುದ್ರದೇವರನ್ನ ಸ್ತೋತ್ರ ಮಾಡಬೇಕು ಅಂತ ಆಸೆ ಇದ್ರೆ ಯಾವನೋ ರಾಕ್ಷಸ ಮಾಡಿದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಜ್ಞಾನಿಗಳು ಮಾಡಿದ ಸ್ತೋತ್ರ ಬೇಕಾದಷ್ಟಿದೆ, ಅದನ್ನ ಪಾರಾಯಣ ಮಾಡ್ಬೇಕು. ಹರಿದಾಸರುಗಳು ಮಾಡಿದ ಸ್ತೋತ್ರಗಳು ಬೇಕಾದಷ್ಟಿದೆ. ಪುರಾಣಗಳಲ್ಲಿ ಅವರ ಸ್ತೋತ್ರ ಬೇಕಾದಷ್ಟಿದೆ. ರಾವಣ ಮಾಡಿದ್ದು, ಅವನ ಕುಂಭಕರ್ಣ ಮಾಡಿದ್ದು, ಕಾಟಕಿ ಮಾಡಿದ್ದು, ಆ ಸ್ತೋತ್ರಗಳು. ಅವರು ಸಂಸ್ಕೃತ ವಿದ್ವಾಂಸರೇ, ಅವರೆಲ್ಲ ಮಹಾಪಂಡಿತರೇ. ದುರ್ಯೋಧನನಿಗೆ 70-80 ವ್ಯಾಕರಣ ಗ್ರಂಥ ಪಾಠ ಆಗಿತ್ತು ಅವರಿಗೆ. ಹಾಗಂತ ಅವ್ರು ಬರೆದಿದ್ದೆಲ್ಲ ಸಿದ್ಧಾಂತ ಆಗೋದಿಲ್ಲ. ಅದರಿಂದ ರುದ್ರದೇವರ ಸ್ತೋತ್ರ ಮಾಡಬೇಕು ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು ಬರೆದಂತಹ ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀಜಟಂ ಪರಮ ಸುಂದರವಾದ ಸ್ತೋತ್ರ, ವ್ಯಾಸರಾಜರು ಬರೆದಂತಹ ಲಲಿತ ಚಂದ್ರ ನಿಭಾದನ ಸುಸ್ಮಿತಂ ಅಂತ ಹೇಳಿ ತುಂಬಾ ಸ್ತೋತ್ರಗಳಿದೆ. ಅದನ್ನ ಪಾರಾಯಣ ಮಾಡಿದ್ರೆ ಅವ್ರ ಅನುಗ್ರಹ ಆಗುತ್ತೆ. ಯಾರ್ಯಾರೋ ಮಾಡಿದ್ದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲ, ಭೂತಗಣಗಳು ನಮ್ಮ ಮನೆ ಒಳಗೆ ಬಂದ್ಬಿಡ್ತಾರೆ ದುಷ್ಟರ ಗ್ರಂಥಗಳನ್ನ ಪಾರಾಯಣ ಮಾಡಿ ಸ್ತೋತ್ರ ಮಾಡೋದ್ರಿಂದ. ಅದರಿಂದ ಆವಾಗ ಕೃಷ್ಣ ಬಲರಾಮರಿಬ್ಬರು ಕೂಡ ವಯಸ್ಸಾದವರನ್ನ, ವೃದ್ಧರನ್ನ, ಹೆಣ್ಣು ಮಕ್ಕಳನ್ನ ಅಲ್ಲೇ ಬಿಟ್ರು. ಅಲ್ಲೇ ಬಿಟ್ಟು ಎಲ್ಲಿದೆ ವಿಷವೃಕ್ಷ ಅಂತ ನೋಡಬೇಕು ಅಂತ ಬರ್ತಾರೆ. ಸಾವಿರಾರು ವಿಷದ ಮರಗಳು, ಸಾವಿರಾರು ಗೋವುಗಳು, ಕರುಗಳೆಲ್ಲ ಕೂತ್ಕೊಂಡಿದೆ. ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲೇ ಕೃಷ್ಣ ಬಲರಾಮರಿಬ್ಬರು ಕೂಡ ಎಲ್ಲ ವಿಷವೃಕ್ಷಗಳನ್ನ ಬೇರು ಸಮೇತ ಕಿತ್ತ ಹಾಕಿಬಿಟ್ರು. ಅದನ್ನು ಕಿತ್ತ ಹಾಕ್ಬಿಟ್ರು. ಯಾವಾಗ ಒಂದೊಂದು ಮರ ಕೆಳಗೆ ಬಿತ್ತೋ ಅವಾಗ ಇಲ್ಲಿ ಬಿದ್ದಿದ್ದ ಎಲ್ಲ ಗೋಪಾಲಕರು ಎದ್ದೇಳಲಿಕ್ಕೆ ಶುರು ಮಾಡಿದ್ರು. ಅವರ ಆರೋಗ್ಯ ಬಂತು. ಅವಾಗ ಸಿಟ್ಟು ಮಾಡಿಕೊಂಡು ಅವನ ಹೆಂಡತಿಯ ಮಕ್ಕಳೆಲ್ಲ ಹಸು ರೂಪದಲ್ಲಿ ಇದ್ರಲ್ಲ, ಕರು ರೂಪದಲ್ಲಿ ಬಂದು ಯುದ್ಧ ಮಾಡಿದ್ರು. ಸಾವಿರಾರು ಹಸು ಕರುಗಳನ್ನ ಕೃಷ್ಣ ಬಲರಾಮರಿಬ್ಬರು ಕೂಡ ಮಾಡಿದ್ರು. ಹಸು ಕರುಗಳು ಅಂದ್ರೆ ದೈತ್ಯರು, ರಾಕ್ಷಸರು ಆ ರೂಪದಲ್ಲಿ ಬಂದಿದ್ರು. ಅವರೆಲ್ಲರ ಸಂಹಾರ ಆಯ್ತು. ರಕ್ತ ಆಗಿದೆ ಮೈಯಲ್ಲೆಲ್ಲ ಅವರಿಗೆ. ಯಮುನಾ ನದಿಯಲ್ಲಿ ವಿಶೇಷವಾಗಿ ಸ್ನಾನ ಮಾಡಿ ಅಲ್ಲಿ ಪುಣ್ಯಾಹ ವಾಚನ, ಬ್ರಾಹ್ಮಣ ಭೋಜನ ಎಲ್ಲವೂ ನಡೀತು. ಅದು ನಡೆದಂತಹ ಜಾಗ ವೃಂದಾವನದ ಹತ್ತಿರದಲ್ಲಿ ಒಂದು ರುದ್ರದೇವರ ಗುಡಿ ಇದೆ ಅಂತ ಹೇಳ್ತಾರೆ. ಲೋಕಲ್ ನಲ್ಲಿ ಹೇಳ್ತಾರೆ, ಯಾವ ಗುಡಿ ಏನು ಅಂತ ನಮಗೆ ಗೊತ್ತಿಲ್ಲ. ಹೀಗೆ ವಾಪಸ್ಸು ಬಂದ ಮೇಲೆ ಕೃಷ್ಣದೇವರ ಸೋದರ ಮಾವ ಅಂದ್ರೆ ಯಶೋಧಾದೇವಿಯ ತಮ್ಮ ಜಘನ್ಯ. ಯಶೋಧಾದೇವಿ ಹುಟ್ಟಿದ ಮೇಲೆ ಹುಟ್ಟಿದವಳು ಕುಂಭಕ ಅಂತ ಅವಳ ಹೆಸರು. ಯಶೋಧಾದೇವಿ ಯಾವ್ದವಳು? ಅವಳು ಮಿಥಿಲಾ ನಗರದವಳು, ಇವತ್ತಿನ ನೇಪಾಳ. ಸೀತಾದೇವಿ ಅವತಾರ ಮಾಡಿದ ಜಾಗ ಮಿಥಿಲಾ ನಗರದವಳು. ಅದು ಹರಿವಂಶ, ಅದನ್ನೇ ವಿಶೇಷ. ಹರಿವಂಶದಲ್ಲಿ ಮಾತ್ರ ಬರುವಂತ ಕಥೆಗಳಿದೆಲ್ಲ. ಮಿಥಿಲಾ ನಗರದವಳು ಅವಳು. ಅಲ್ಲಿ ಕುಂಭಕ
ರಾಜ ಇದ್ದ. ಅವನು ಗೋಪಾಲನೆ. ಆ ಕುಂಭಕನ ಹೆಂಡತಿ ಹೆಸರು ಧರ್ಮದ ಅಂತ ಅವಳ ಹೆಸರು. ಅವಳಿಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಗಂಡು ಮಗುವಿಗೆ ಶ್ರೀಧಾಮ ಅಂತ ನಾಮಕರಣ ಮಾಡಿದ್ದಾರೆ. ಭಾಗವತದಲ್ಲಿ ಶ್ರೀಧಾಮ ಅನ್ನೋನು ಒಬ್ಬ ಗೋಪಾಲಕ, ಕೃಷ್ಣನ ಫ್ರೆಂಡು ಅಂತ ಹೇಳ್ತಾರೆ. ಶ್ರೀವಂಶದಲ್ಲಿ ಸೋದರನಾಮನ ಮಗ ಅಂತ ಹೇಳ್ತಾರೆ. ಒಬ್ಬ ಹೆಣ್ಣು ಮಗಳು ನೀಲಾದೇವಿ ಅಂತ ಅವಳ ಹೆಸರು. ಇಲ್ಲಿ ಯಾಕೆ ಬಂದೆ ನೀನು ಅಂತ ಕೇಳಿದ್ದಕ್ಕೆ ಅಲ್ಲಿ ಕೃಷ್ಣ ಅವತಾರ ಮಾಡಿ ಬರ್ತಾನೆ ಅಂತ ಗೊತ್ತಾಯ್ತು. ಯಾರಿಗೆ? ದೈತ್ಯರಿಗೆ. ಮೂಲ ರೂಪದಲ್ಲಿ ಕೃಷ್ಣನನ್ನ ವಿಷ್ಣುವನ್ನ ನಮಗೆ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅವತಾರದಲ್ಲಿ ಶಕ್ತಿ ಕಡಿಮೆ ಇರುತ್ತೆ. ಮನುಷ್ಯರ ಅನ್ನ ಊಟ, ದೈತ್ಯರ ಬುದ್ಧಿ ಅದೇ, ಮನುಷ್ಯರ ಅನ್ನ ಊಟ ಮಾಡ್ತಾನೆ, ಶಕ್ತಿ ಕಡಿಮೆ ಇರುತ್ತೆ, ಸಂಹಾರ ಮಾಡಿಬಿಡಬಹುದು ಅಂತ ಅವರೆಲ್ಲ ಯಾರಾಗಿ ಬಂದಿದ್ದಾರೆ? ಗೋವುಗಳಾಗಿ ಬಂದಿದ್ದಾರೆ. ಗೋವು ಅಂದ್ರೆ ವೃಷಭಗಳಾಗಿ ಹುಟ್ಟಿ ಬಂದಿದ್ದಾರೆ. ಎಲ್ಲಿ ಬಂದ್ರು? ಕುಂಭಕನ ಮನೆಯಲ್ಲಿ ಬಂದ್ರು. ಕಾಲನೇಮಿಯ 7 ಜನ ಮಕ್ಕಳವರು ಕುಂಭಕನ ಮನೆಯಲ್ಲಿ ಬಂದಿದ್ದಾರೆ. ವಿಚಲಾನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಪಾಪ ಇನ್ನೇನು ಸಸ್ಯಗಳು ಬೆಳೆದಿದೆ, ಹಣ್ಣುಗಳಿದೆ, ಹೋಗ್ತಿದ್ ಬಿಡೋದು. ಯಾರು ತೊಂದರೆ ಕೊಡ್ತಾರೆ ಅವ್ರನ್ನ ಕುಂಬಿಕ ಚುಚ್ಚಿ ಕೊಂದಾಕ್ಬಿಡೋದು. ಎಲ್ಲ ಜನಗಳು ಕಂಪ್ಲೇಂಟ್ ಕೊಡ್ತಾರೆ, ಸ್ವಾಮಿ ವೃಷಭಗಳನ್ನ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೀವೇ ಏನಾದ್ರೂ ಮಾಡಿ ಕಾಪಾಡ್ಬೇಕು ಅಂದಾಗ ಜನಕ ಮಹಾರಾಜ, ಆ ಮಿಥಿಲಾ ನಗರದಲ್ಲಿ ಬರೋ ರಾಜನೆಲ್ಲ ಜನಕರು ಅಂತಲೇ ಹೆಸರವರಿಗೆ. ಸೀತಾದೇವಿಯ ತಂದೆ ಮಾತ್ರ ಕ್ಷೀರಧ್ವಜ, ಎಲ್ಲ ಜನಕರೇ ಅವರೆಲ್ಲ. ಜನಕ ಮಹಾರಾಜ ಭಗವಂತ ಕರೆಸ್ತಾನೆ, ಏನಪ್ಪಾ ನಿಮ್ ಮನೇಲಿ ವೃಷಭಗಳಿದೆಯಂತೆ, ಊರೆಲ್ಲ ಹಾಳು ಮಾಡ್ತಾ ಇದೆ, ನೀನ್ ರೆಡಿ ಮಾಡ್ತೀಯ ಇಲ್ಲ ನಿನಗೆ ಶಿಕ್ಷೆ ಕೊಡೋ ನಾನು ಅಂದಾಗ ಆಲೋಚನೆ ಮಾಡ್ಕೊಂಡ, ಹಿಡಿಬೇಕು ಅದನ್ನ. ಅವರೆಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಅದನ್ನ ಕಟ್ಟಾಕಬೇಕು ಅಂತ ನೋಡಿದ್ರೆ ಎಲ್ಲರನ್ನ ಕೆಳಗೆ ಬೀಳಿಸ್ಬೇಕು. ಅವಾಗ ಆಲೋಚನೆ ಮಾಡ್ಕೊಂಡ, ಈ 7 ವೃಷಭಗಳನ್ನ ಯಾರು ಒಟ್ಟಿಗೆ ಸಂಹಾರ ಮಾಡ್ತಾರೆ ಅವರಿಗೆ ಮಗಳನ್ನ ಕೊಡ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡ. ಬೇರೆ ಕಡೆಯಲ್ಲಿ ಮಗಳನ್ನ ನೋಡೋದು, ಅಳಿಯಾನೇ ಇದಾನಲ್ಲ, ವಿಚಾರಿಸ್ಕೊಂಡು ಬರೋಣ ಅಂತ ಮಿಥಿಲಾ ನಗರದಿಂದ ವೃಂದಾವನದ ತನಕ ದೂರ ಯಾತ್ರೆ ಮಾಡ್ಕೊಂಡು ಬಂದ. ಯಾತ್ರೆ ಮಾಡ್ಕೊಂಡು ಬಂದ್ರೆ ಮಾವ ಏನಕ್ಕೆ ಬಂದ್ರಿ ಅಂದ್ರೆ ಅವನ ಗೋಳು ಹೇಳ್ದ, ಈ ತರ ಅನ್ಯಾಯ ಆಗಿದೆ, ಬರ್ಬೇಕು ಮಿಥಿಲಾ ನಗರಕ್ಕೆ. ನಂದಗೋಪಾದಿಗಳೆಲ್ಲ ಯಮುನಾ ನದಿಯಲ್ಲಿ ಎಲ್ಲ ಬೋಟ್ಗಳನ್ನ ಮಾಡಿಕೊಂಡು ಯಮುನೆಯನ್ನ ದಾಟಿ ನಡ್ಕೊಂಡು ಹೋಗಿ ಗಂಗಾ ನದಿಯನ್ನು ದಾಟಿಕೊಂಡು ಅವರು ಮಿಥಿಲಾ ನಗರಕ್ಕೆ ಪ್ರವೇಶ ಮಾಡ್ತಾರೆ. ಮಿಥಿಲಾ ನಗರಕ್ಕೆ ಪ್ರವೇಶ ಮಾಡಿದಾಗ ನೀಲಾದೇವಿ ನೋಡಿದ್ರು. ನೀಲಾದೇವಿ ನೋಡ್ತಾ ಇದ್ದ ಹಾಗೆ ನಂದಗೋಪನ ಜೊತೆಯಲ್ಲಿ ಬಂದ ಗೋಪಾಲಕ ಹುಡುಗರಿಗೆ, ವಿಶೇಷವಾಗಿ ನಂದಗೋಪನಿಗೆ ದೊಡ್ಡ ಮಗ ಒಬ್ಬ ಇದ್ದಂತೆ, ಜ್ಯೇಷ್ಠ ಪುತ್ರ. ಹರಿವಂಶ ಮಾತ್ರ ಹೇಳುದು, ಜ್ಯೇಷ್ಠ ಕೃಷ್ಣಸ್ಯ ಸಮ್ಮತಃ ಅಂತ. ಕೃಷ್ಣ ದೇವರು ತುಂಬಾ ಗೌರವ ಕೊಡ್ತಾರೆ, ದೊಡ್ಡಣ್ಣ ದೊಡ್ಡಣ್ಣ ಅಂತ. ಇಲ್ಲಿ ಬಿಟ್ಟು ಬೇರೆ ಇದೆಲ್ಲ ಅವನ ಬಗ್ಗೆ ಹೇಳೋದೇ ಇಲ್ಲ. ಅವನಿಗೆ ನೀಲಾದೇವಿ ಮೇಲೆ ಆಸೆ ಆಯ್ತು, ಎಷ್ಟು ಚೆನ್ನಾಗಿದ್ದಾಳ ಹುಡುಗಿ, ನಾನ್ ಮದುವೆ ಆಗ್ಬೋದಲ್ಲ. ಆಲೋಚನೆ ಬಂದಾಗ ನೆಕ್ಸ್ಟ್ ಡೇ ಅವನಂತಾನೆ, ಯಾರು 7 ವೃಷಭಗಳನ್ನ ಹಿಡಿತಾರೆ ಎಂದಾಗ ಎದ್ದಿಂದ ಇವನು ಅಣ್ಣ ನಾ ಹಿಡಿತೀನಿ ಅಂತ. ನಂದಗೋಪ ಅಂತ, ಬೇಡಪ್ಪ ನೀನು ಹಾಲು ಕರೆದು ಬೆಣ್ಣೆ ಎಲ್ಲ ತುಪ್ಪ ಮಾಡಿ ಅಂಗಡಿಗೆ ತಗೊಂಡು ಕೊಡೋದು ನಿನ್ ಕೆಲಸ, ಹಸು ನೀನ್ ಹಿಡಿಯಕ್ ಆಗಲ್ಲ, ತುಂಬಾ ಮೃದುವಾದ ದೇಹ ನಿಂದು, ಹಸು ಹಿಡಿಬೇಡ ಅಂತಂದಾಗ ಎಷ್ಟು ಗೋವುಗಳನ್ನ ಕಟ್ಟಾಕಿಲ್ಲಪ್ಪ ನಾನು, ಎಷ್ಟು ಹಾಲು ಕರೆದಿಲ್ಲ, ಏತಾವತ್ ಸಂಖ್ಯಂ ಪಯಸ್ಪಿ ಹೇಳ್ತಾ ಇಷ್ಟು ಇದ್ರಲ್ಲಿ ಹಾಲು ಕುಡಿದಿದ್ದೀನಿ, ತುಪ್ಪ ತಿಂದಿದ್ದೀನಿ, ಬೆಣ್ಣೆ ತಿಂದಿದ್ದೀನಿ, ಮಜ್ಜಿಗೆ ಕುಡಿದಿದ್ದೀನಿ ಎಲ್ಲ ಅಂತ. ನಂದಗೋಪ ಅಂತ, ಅದೇ ಕೆಲಸ ಅಪ್ಪ ನಿಂದು, ಇದೆಲ್ಲ ಮಾಡ್ಬೇಡ ನೀನು ಅಂತಾರೆ. ಅವಾಗೇ ಇಲ್ಲ, ಆ ಹುಡುಗಿನ ಮದ್ವೆ ಆಗತ್ ನಾನು ಮಾವನ್ ಮಗಳನ್ನ ಅಂದಾಗ ಅವ್ರು 7 ಎತ್ತುಗಳ ಹತ್ರ ಓಡ್ತಾನೆ, ಬಾಲದಲ್ಲಿ ಹೊಡಿತಾನೆ. ಒಂದು ಸಲ ಬಾಲದಲ್ಲಿ ಹೊಡೆದಿದ್ದಕ್ಕೆ ಬಂದು ಬಿದ್ದ ಇಲ್ಲ ನಂದಗೋಪ ಅಂತ. ನೀನ್ ಯಾಕೆ ಬೇಕಾಯ್ತು? ಬೇಡ ಅಂದಾಗ ಕೃಷ್ಣದೇವರು ಬಲರಾಮರಿಗೆ ಹೇಳ್ತಾರೆ, ನೋಡು ನನಗೋಸ್ಕರನೇ ಹುಟ್ಟಿ ಬಂದವರು ಅವರೆಲ್ಲ, ನನ್ನ ಕೈಲೇ ಸಾಯ್ಬೇಕು ಅಂತ ಅವರಿಗೆ ಹಣೆಯಲ್ಲಿ ಬರೆದಿದೆ. ಕಾಲನೇಮಿಯ ಮಕ್ಕಳು ನಾನೇ ಸಂಹಾರ ಮಾಡಿ ನೀಲಾದೇವಿಯನ್ನು ಮದುವೆ ಮಾಡ್ಕೊಳ್ತೇನೆ ಅಂತ ಆಲೋಚನೆ ಮಾಡಿದ ಭಗವಂತ 12-13 ವರ್ಷ ಕೃಷ್ಣದೇವರಿಗೆ ಇವಾಗ ಆ 7 ವೃಷಭ ರೂಪದಲ್ಲಿದ್ದ ದೈತ್ಯರನ್ನ ಒಟ್ಟಿಗೆ ಹೊಡೆದು ಸಂಹಾರ ಮಾಡಿದ.
ಸಂಹಾರ ಮಾಡಿದ ಮೇಲೆ ನೀಲಾದೇವಿಯನ್ನ ಮದುವೆ ಮಾಡಿಕೊಂಡ. ಸೋದರ ಮಾವನಿಗೆ ಜನಕ ಮಹಾರಾಜನಿಗೆ ಸಂತೋಷವನ್ನ ಕೊಟ್ಟು ಮತ್ತೆ ವಾಪಸ್ಸು ವೃಂದಾವನಕ್ಕೆ ಬಂದ. ಇದರಿಂದ ಏನ್ ಗೊತ್ತಾಗತ್ತೆ ಹರಿವಂಶದ ಈ ನಿರೂಪಣೆಯಿಂದ ಅಂದ್ರೆ ಕೃಷ್ಣದೇವರಿಗೂ ಬಲರಾಮದೇವರಿಗೂ ಸ್ವಲ್ಪ ಬೇಜಾರಾಗೋದು, ಒಂದ್ಸಲ ಗಲಾಟೆಗಳಾದಾಗ ಶಮಂತಕೋಪಾಖ್ಯಾನದ ಪ್ರಸಂಗದಲ್ಲಂತೂ ಕೂಡ ಕೃಷ್ಣದೇವರ ಮೇಲೆ ಬೇಜಾರು ಮಾಡಿಕೊಂಡು 6 ವರ್ಷ ಮಿಥಿಲಾ ನಗರಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದ್ದ ಬಲರಾಮ ಅಂತ ಹೇಳ್ತಾರೆ. ಮಿಥಿಲಾ ನಗರಕ್ಕೆ ಯಾಕೆ ಬಂದ ಅಂತ ಆಲೋಚನೆ ಮಾಡಿದ್ರೆ ಸೋದರನ ಮನೆ ಅದು, ಕುಂಭಕನ ಮನೆ ಅದು. ಮತ್ತೆ ಜನಕ ಮಹಾರಾಜ ಪ್ರಾರ್ಥನೆ ಮಾಡಿದ್ದ ಮಿಥಿಲಾಗೆ ಯಾಕೆ ಹೋಗ್ಬೇಕಾಗಿತ್ತು ಅಂದ್ರೆ ಮಾವನ ಮನೆಗೆ ಬಂದು 6 ವರ್ಷ ಇದ್ದ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ 6 ವರ್ಷ ಕೃಷ್ಣದೇವರಿಗೂ ಬಲರಾಮ ದೇವರಿಗೂ ಮಾತೇ ಇಲ್ಲ. ಕೃಷ್ಣನೇ ಕದ್ದು ಬಿಟ್ಟಿದ್ದಾನೆ ಸಮಂತಕ ಮಣಿಯನ್ನ ಅಂತ ಅವನಿಗೆ ಕಥೆ. ಹೀಗೆ ವಾಪಸ್ಸು ಬಂದ. ಆ ನೀಲಾದೇವಿಯೇ ಷಣ್ಮಹಿಷಿಯರಲ್ಲಿ ಒಬ್ಬಳಾದ ನೀಲಾದೇವಿಯನ್ನ ಭಗವಂತ ಮದುವೆ ಮಾಡಿಕೊಂಡ ಮೇಲೆ ಇವಳು ದೇಹತ್ಯಾಗವನ್ನ ಮಾಡಿ ಆ ನೀಲಾದೇವಿಯಲ್ಲಿ ಹೋಗಿ ಸೇರ್ಕೊಂಡ್ರು, ಐಕ್ಯ. ಅದನ್ನೇ ನಾವೇನಂತೀವಿ ಅಂದ್ರೆ ಈ ಬ್ರಹ್ಮವೈವರ್ತ ಪುರಾಣದಲ್ಲಿ ಇತ್ಯಾದಿಗಳಲ್ಲಿ ರಾಧಾದೇವಿ ಅನ್ನೋಳ ಬಗ್ಗೆ ಉಲ್ಲೇಖ ಬರುತ್ತೆ. ರಾಧಾ ಅಂತೆಲ್ಲ ಉಲ್ಲೇಖ ಬರುತ್ತೆ. ಆ ರಾಧಾ ಯಾರು? ಶ್ರೀಮದಾಚಾರ್ಯರಂತೂ ರಾಧಾ ಬಗ್ಗೆ ಟೋಟಲ್ ಸೈಲೆಂಟ್. ರಾಧೆ ಯಾರು, ರಾಧೆ ಯೋಗ್ಯತೆ ಏನು ಮಾತಾಡೋದಿಲ್ಲ. ಅಲ್ಲೇ ವೃಂದಾವನದಿಂದ ಸ್ವಲ್ಪ ದೂರ ಬರಸಾನ ಅಂತ ಒಂದು ಪ್ರದೇಶ ಇದೆ. ಬರಸಾನ ನಾವು ಲಾಸ್ಟ್ ವೀಕ್ ಬದ್ರಿಯಾತ್ರೆಗೆ ಹೋಗಿದ್ದಾಗ ಅಲ್ಲಿ ಹೋಗಿದ್ವಿ, ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ಬೆಟ್ಟದ ಮೇಲಿದೆ ಆ ಬರಸಾನ. ಯಾವುದು ಅಂತಂದ್ರೆ ಈ ರಾಧೆ ಹುಟ್ಟಿದ ಊರು ಅಂತ ಹೇಳ್ತಾರೆ. ರಾಧಾದೇವಿ ಅಲ್ಲೆಲ್ಲ ಕೃಷ್ಣ ಇಲ್ಲ, ರಾಧೆ 2 ಕೈ ಮೇಲೆ ರಾಧೆ ರಾಧೆ ಅಂತ ಹೇಳ್ತಾ ಇರ್ತಾರೆ. ಅದ್ ಬಿಟ್ಟು ಬೇರೆ ಇಲ್ಲ. ನಮ್ ಜೊತೆ ಬಂದು ಮಕ್ಕಳೆಲ್ಲ ರಾಧೆ ರಾಧೆ ಅಂತ ಹೇಳ್ತಾರೆ ಬಸ್ಸಲ್ಲಿ. ಹೀಗೆ ರಾಧೆ 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 ಅಂದ್ರೆ ಅಷ್ಟು ಪ್ರೀತಿ. ಉತ್ತರ ಭಾರತ ರುಕ್ಮಿಣಿ ಸತ್ಯಭಾಮ ಯಾರು ಬೇಡ ಅವ್ರಿಗೆ, ರಾಧೆ ರಾಧೆ. ಬೇರೆ ಮತ್ತ ರಾಧೆ ಯಾರು? ರಾಧೆ ಬಗ್ಗೆ ಆಚಾರ್ಯ ನಿರ್ಣಯ ಕೊಟ್ಟೇ ಇಲ್ವಲ್ಲ ಅಂದ್ರೆ ನಾವು ಅನುಸಂಧಾನ ಸ್ವಲ್ಪ ಮಾಡ್ಕೊಳ್ಬಹುದು. ಈ ನೀಲಾದೇವಿಯನ್ನೇ ರಾಧೆ ಅಂತ ಕರಿತಾ ಇದ್ರೇನು ಅವಳೇ ಅಲ್ಲೈಕ್ಗಳಾಗಿ ಕೃಷ್ಣದೇವರ ಷಣ್ಮಹಿಷಿಯಾಗಿ ಬಂದ್ಲು ಅಂತ ಸುಮ್ಮನೆ ಕಲ್ಪನೆ, ಶಾಸ್ತ್ರ ವಿರೋಧ ಇಲ್ಲ ಅಂತ ಚಿಂತನೆ ಮಾಡೋದಷ್ಟೇ. ಇನ್ನು ಪ್ರತ್ಯೇಕವಾಗಿ ರಾಧೆ ಬಗ್ಗೆ ಇನ್ನೆಲ್ಲೂ ಉಲ್ಲೇಖ ಇಲ್ಲ. ರಾಧಾ ಕೃಷ್ಣ, ರಾಧಾ ಮಾಧವ, ರಾಧಾ ಗೋವಿಂದ ಅಂತ ಉತ್ತರ ಭಾರತ ತುಂಬಾ ಅದೇ ರಾಧೆಮಯ ಇರ್ಲಿ. ಅಂತಹ ನೀಲಾದೇವಿಯನ್ನ ಮದುವೆ ಮಾಡಿಕೊಂಡ ವಾಪಸ್ಸು ವೃಂದಾವನಕ್ಕೆ ಬಂದಿದ್ದಾನೆ. ವೃಂದಾವನಕ್ಕೆ ಬಂದ್ರೆ ಅಲ್ಲಿ ವೃಂದಾವನ ಕ್ಲೀನ್ ಆಯ್ತು. ಈಗ ಆ ವೃಂದಾವನದ ಪಕ್ಕದಲ್ಲೇ ತಾಳವನ ಅಂತ ಇದೆ. ಯಶೋಧಾದೇವಿ ಹೇಳ್ತಾ ಇರ್ತಾಳೆ ನೀವು ತಾಳವನಕ್ಕೆ ಹೋಗ್ಬೇಡಿ, ಅಲ್ಲಿ ಧೇನುಕಾಸುರ ಇದ್ದಾನೆ, ಅಲ್ಲಿ ಹೋಗಬೇಡಿ. ಗೋಪಾಲಕರಂತಾರೆ ತಾಳವನದಲ್ಲಿ ಒಳ್ಳೆ ಹಣ್ಣು, ತಾಳೆ ಹಣ್ಣುಗಳು ತುಂಬಾ, ನಾವು ತಿನ್ಬಾರ್ದು ಆಕ್ಚುಲ್ ಆಗೋದು. ತಾಳೆ ಹಣ್ಣುಗಳು ತುಂಬಾ ಇದೆ, ನುಂಗಂತಾರಲ್ಲ ಅದು. ತಾಳೆ ಹಣ್ಣು ತುಂಬಾ ಇದೆ, ಅದನ್ನ ತುಂಬಾ ಸ್ವೀಟ್ ಆಗಿದೆ, ತಿನ್ಬೋದು ಅದನ್ನ ಅಂತಂದಾಗ ಅಲ್ಲಿ ಧೇನುಕಾಸುರ ಇದ್ದಾನೆ, ಹೇಗೆ ಸಂಹಾರ ಮಾಡುವುದು? ಕೃಷ್ಣ ತಾಳವನಕ್ಕೆ ಪ್ರವೇಶ ಮಾಡಿ ಧೇನುಕಾಸುರನನ್ನ ಸಮೂಲವಾಗಿ ಸಂಹಾರ ಮಾಡಿದ. ಇಡೀ ಅವನ ಪರಿವಾರ ಸಮೇತವಾಗಿ ನಾಶ ಮಾಡಿ ತಾಳವನವನ್ನ ಉದ್ಧಾರ ಮಾಡಿದ್ದಾನೆ ಸ್ವಾಮಿ. ಇಲ್ಲಿ ಗೋಪಿಕಾಸ್ತ್ರೀಯರು ಇದು ಮಾಡಿದ್ದು, ಗೋಪಿಕೆಯರ ವಸ್ತ್ರಾಪರಣ ಮಾಡಿದ್ದು ಯಾವುದು ಹರಿವಂಶದಲ್ಲಿ ಉಲ್ಲೇಖ ಬರೋದಿಲ್ಲ. ಅವರು ಕಾತ್ಯಾಯಿನಿ ವ್ರತ ಮಾಡಿದ್ದು ಯಾವುದು ಹರಿವಂಶದಲ್ಲಿ ಕಥೆ ಇಲ್ಲ. ಅಂದ್ರೆ ಯಾವುದು ಸ್ಪೆಷಲ್ ಕಥೆಗಳಿದೆಯೋ ಅದನ್ನ ಹರಿವಂಶ ಉದ್ಧಾರ ಮಾಡುತ್ತೆ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಭಾಗವತವನ್ನು ನಾವು ಆಶ್ರಯ ಮಾಡಬೇಕು, ಅಲ್ಲಿ ಹೇಳಿದ ಕಥೆಗಳನ್ನ ತಗೊಂಡು ಬರಬೇಕು. ಆದ್ರೆ ಅಲ್ಲಿ ಹೇಳಿದಕ್ಕಿಂತ ವಿಸ್ತಾರವಾಗಿ ಕೃಷ್ಣ ಕಥೆ, ಆಶ್ಚರ್ಯ ಪರ್ವದ ತುಂಬಾ ಕೃಷ್ಣ ಕಥೆಯೇ ಮಯ. ಸುಮಾರು 80 ಅಧ್ಯಾಯಗಳಲ್ಲಿ ಭಗವಂತನ ಬಾಲಲೀಲ. ಅಲ್ಲಿಂದ ಸುಮಾರು 80 ಅಧ್ಯಾಯಗಳಲ್ಲಿ ಅದರಲ್ಲಿ ಜರಾಸಂಧನ್ ಜೊತೆ ಯುದ್ಧ ಮಾಡಿದ್ದೆ, ಹೀಗೆ ತೆಗೆದು ಬಾಣ ಬಿಟ್ಟ 3 ಅಧ್ಯಾಯ ಮುಗಿದೋಯ್ತು. ನಿರೂಪಣೆ, ಜರಾಸಂಧ ಓಡಿ ಹೋದ, ಅದೊಂದು 3 ಅಧ್ಯಾಯ. ಆ ತರ ಯುದ್ಧದ್ದೇ 25 ಅಧ್ಯಾಯ ಇದೆ. ಪಾರಾಯಣ ಮಾಡುವಾಗ ಚೆನ್ನಾಗಿರುತ್ತೆ, ಪ್ರವಚನ ಮಾಡುವಾಗ ಬಾಣ ತೆಗೆದ ಹೊಡೆದ ಅಂದ್ರೆ 3 ಅಧ್ಯಾಯ 1 ನಿಮಿಷಕ್ಕೆ ಆಗೋಗುತ್ತೆ ಪ್ರವಚನ. ಬಾಣ ತೆಗೆದ ಬಿಟ್ಟ. ಹೀಗಿರುವಾಗ ಕೃಷ್ಣದೇವರು
ಚೆನ್ನಾಗಿ ವಿರಾಜಮಾನರಾಗಿದ್ದಾರೆ. ಇನ್ನೇನು ಮಳೆ ಬರಬೇಕು, ಮಳೆ ಬರುವ ಟೈಮಲ್ಲಿ ಎಲ್ಲ ಗೋಪಾಲಕರು ಪ್ಲಾನ್ ಮಾಡಿಕೊಂಡು ಪ್ರತಿ ವರ್ಷ ನಮಗೆ ಮಳೆ ಕೊಡುವ ದೇವತೆ ಇಂದ್ರದೇವರಾದ್ದರಿಂದ ಇಂದ್ರದೇವರಿಗೆ ನಾವು ಮಹಾ ಮರ್ಯಾದೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು ಅಂದಾಗ ಕೃಷ್ಣ ಅಂತಾನೆ, ಇಂದ್ರದೇವರು ಬೇಡಾರಿ, ಇಲ್ಲಿ ಮಳೆ ಬರಬೇಕು ಅಂದ್ರೆ ಪರ್ವತ ಇರಬೇಕು, ವೃಂದಾವನದಲ್ಲಿ ಗೋವರ್ಧನ ಇದೆ, ಆ ಗೋವರ್ಧನವನ್ನ ಪೂಜೆ ಮಾಡಿಬಿಡೋಣ ಅಂದಾಗ ಕೃಷ್ಣ ನೀನೇನ್ ಹೇಳ್ತೀವಿ ಹಾಗೆ ಮಾಡೋಣ ಅಂತ ಗೋವರ್ಧನಕ್ಕೆ ಪೂಜೆ ಮಾಡ್ತಾರೆ. ಗೋವರ್ಧನದ ಒಳಗೆ ಗೋವರ್ಧನ ರೂಪಿಯಾಗಿ ಸ್ವಾಮಿ ಬಂಡಿ ಬಂಡಿ ಅನ್ನ ತಿಂದುಬಿಟ್ಟದ್ದು. ಇವತ್ತಿಗೂ ಕೂಡ ನಾವು ಗೋವರ್ಧನಕ್ಕೆ ಹೋದ್ರೆ ಎಷ್ಟು ಭಕ್ತಿಯಿಂದ ನೋಡ್ತಾರೆ ಜನಗಳು. ನಾವು ಗೋವರ್ಧನ ನೋಡಿರ್ಲಿಲ್ಲ ಲಾಸ್ಟ್ ಟೈಮ್ ಹೋದಾಗ. ಈ ಸಲ ಹೋದಾಗ ವೃಂದಾವನವನ್ನ ಅನೇಕ ಗುಡಿಗಳನ್ನ ದರ್ಶನ ಮಾಡ್ಕೊಂಡು ಬಂದ್ವಿ. ಗೋವರ್ಧನ ಪರ್ವತಕ್ಕೆ ಹೋದ್ವಿ. ಗೋವರ್ಧನ ಅಂತ ಏಕವಚನದಲ್ಲಿ ಕರೆಯೋದೇ ಇಲ್ಲ, ಶ್ರೀ ಗಿರಿರಾಜ ಗೋವರ್ಧನ ಅಂತ ಅವರ ಬಾಯಲ್ಲೇ ಬರಲ್ಲ ಹೇಳಿ. ನಾವಂತೀವಿ ಎಲ್ಲಿ ಹೋಗಿದ್ರಿ ಅಂದ್ರೆ ಶ್ರೀರಂಗಕ್ಕೆ ಹೋಗಿದ್ದೇವೆ. ಎಲ್ಲಿ ಹೋಗಿದ್ರಿ? ಬದರಿಗೆ ಹೋಗಿದ್ರಿ. ಏನ್ ಪ್ರವಚನ ಕೇಳ್ತಾ ಇದ್ದೀರಿ? ಭಾಗವತ ಕೇಳ್ತಾ ಇದ್ದೀವಿ. ಏನ್ ಪ್ರವಚನ ಕೇಳ್ತೀರಿ? ಹರಿವಂಶ ಕೇಳ್ತಾ ಇದ್ದೀವಿ. ಯಾರು ಬಂದ್ರು? ಆ ಸ್ವಾಮಿಗಳು ಬಂದ್ರು. ಆ ಸ್ವಾಮಿಗಳು ಯಾವ ಮಠ? ಇತ್ತ ಮಠ ಅಂತ ಏಕವಚನದಲ್ಲಿ ಹೇಳ್ತಾ ಇರ್ತಾರೆ. ವೇದವ್ಯಾಸ ದೇವರು ಪುರಾಣದಲ್ಲಿ ಹೇಳ್ತಾರೆ, ದೇವತೆಗಳನ್ನ ಶ್ರೀ ಅನ್ನುವ ಶಬ್ದ ಪ್ರಯೋಗ ಇಲ್ಲದೆ ಹೇಳಬಾರದು. ಶ್ರೀ ಗಣೇಶ, ಶ್ರೀ ಪಾರ್ವತಿ, ಯಾರು ನಕ್ಬಿಡ್ತೀವಿ, ನಾವೇ ನಕ್ಬಿಡ್ತೀವಿ. ಜೋಕ್ ನಮ್ಗಳಲ್ಲಿ ಅಭ್ಯಾಸ ಇಲ್ಲ ನಮಗೆ. ಶ್ರೀ ವಿಷ್ಣು, ಶ್ರೀ ಬ್ರಹ್ಮದೇವರು, ಶ್ರೀ ವಾಯುದೇವರು, ಶ್ರೀ ಶಬ್ದ ಪ್ರಯೋಗ ಇಲ್ಲದೆ ದೇವತೆಗಳನ್ನ ಕರಿಬಾರದು. ದೇವಂ ಗುರುಂ, ಗುರುಗಳನ್ನ ಶ್ರೀ ಇಲ್ಲದೆ ಕರೀಬಾರದು. ಗುರುಸ್ಥಾನಂ, ಗುರುಗಳು ವಾಸ ಮಾಡುವ ಜಾಗ. ನಮಗಾದ್ರೆ ಮನೆ, ಗುರುಗಳು ವಾಸ ಮಾಡುವ ಜಾಗ ಯಾವುದು? ಮಠ. ಮಠವನ್ನ ಶ್ರೀಮಠ ಅಂತ ಕರಿಬೇಕು, ಬರೀ ಮಠ ಅಂತ ಕರಿಬಾರ್ದಂತೆ. ದೇವಂ ಗುರುಂ ಗುರುಸ್ಥಾನಂ. ಕ್ಷೇತ್ರಂ, ಕ್ಷೇತ್ರಗಳನ್ನ ಬದಲಿಗೆ ಹೋಗಿದ್ದೆ, ತಿರುಪತಿಗೆ ಹೋಗಿದ್ದೆ. ಶ್ರೀ ಉಷ್ಣ ಪ್ರಾಬ್ಲಮ್ ಇಲ್ಲ, ಶ್ರೀರಂಗ ಪ್ರಾಬ್ಲಮ್ ಇಲ್ಲ, ಶ್ರೀ ಅಲ್ವಾ? ಇನ್ನು ತಿರು, ಅದು ಶ್ರೀನೇ, ಪ್ರಾಬ್ಲಮ್ ಇಲ್ಲ ಅಲ್ವಾ? ಆದ್ರಿಂದ ಶ್ರೀ ಕ್ಷೇತ್ರಗಳನ್ನ ವಿತೌಟ್ ಶ್ರೀ ಇದೆಲ್ಲ ಬ್ರಹ್ಮಹತ್ಯಾ ದೋಷ ಕಾರಣ ಆಗುತ್ತೆ ಅಂತಾರೆ. ದೇವಂ ಗುರುಂ ಗುರುಸ್ಥಾನಂ ಕ್ಷೇತ್ರಂ ಕ್ಷೇತ್ರಾಧಿದೈವತಂ. ಕ್ಷೇತ್ರ ದೇವತೆಯಾದ ಭಗವದ್ ರೂಪಗಳನ್ನ, ದೇವತೆಗಳ ರೂಪವನ್ನ ಶ್ರೀ ಇಲ್ಲದೆ ಕರಿಬಾರದು. ಸಿದ್ಧಂ, ಸಿದ್ಧ ಅಂದ್ರೆ ಶಾಸ್ತ್ರ, ಶಾಸ್ತ್ರ ಗ್ರಂಥ, ಶ್ರೀ ಮಹಾಭಾರತ, ಶ್ರೀಮದ್ ಭಾಗವತ, ಶ್ರೀ ಸರ್ವಮೂಲ, ಶ್ರೀಮದ್ ರಾಮಾಯಣ. ಸಿದ್ಧಾಧಿಕಾರ, ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ ಮಹಾನುಭಾವರಿಂದ ಶ್ರೀ ಶಬ್ದದಿಂದಲೇ ಕರಿಬೇಕು. ಉತ್ತರ ಭಾರತದಲ್ಲಿ ಅಷ್ಟು ಭಕ್ತಿ ಮಾಡ್ತಾರೆ. ಶ್ರೀ ಗಿರಿರಾಜ, ಗಿರಿರಾಜ ಅಂತಲೇ ಕರೆಯೋದು, ಗೋವರ್ಧನ ಅಂತ ಅವರು ಕರೆಯೋದೇ ಇಲ್ಲ. ಗಿರಿರಾಜ ಗಿರಿರಾಜ ಗಿರಿರಾಜ. ನೋಡಿ ಎಷ್ಟು ಆಶ್ಚರ್ಯ ಆಯ್ತು ಅಂತಂದ್ರೆ, ನಮಗೆ ಅನುಸಂಧಾನ ಇದೆ, ಆ ಲೆವೆಲ್ ಭಕ್ತಿ ಇಲ್ಲ. ಅವರಿಗೆ ಭಕ್ತಿ ಅಂತ ಒಂದು ಫೇಸ್ ಇದೆ, ಅನುಸಂಧಾನ ಇಲ್ಲ. ಅವರು ಮಾಡುವಂತ ಭಕ್ತಿಗೆ ಆತ್ಯಂತಿಕವಾದ ಫಲ ಇಲ್ಲ. ನಾವು ಮಾಡುವಂತ ಅನುಸಂಧಾನಕ್ಕೆ ಆತ್ಯಂತಿಕವಾದ ಭಕ್ತಿ ಬರ್ತಿಲ್ಲ. ನಮ್ಗೆ ಪ್ರಾಬ್ಲಮ್ ಅದೇ ಆಗ್ತಾ ಇರೋದು. ನಮ್ಮ ಅನುಸಂಧಾನಕ್ಕೆ ಯೋಗ್ಯವಾದ ಭಕ್ತಿ ಬಂದ್ಬಿಡ್ತು ಅಂತಂದ್ರೆ ನಮ್ ಲೆವೆಲ್ಲೇ ಬೇರೆ ಆಗೋಗುತ್ತೆ. ಆಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವು ಅಷ್ಟು ಭಾವುಕರಾಗಿ ಭಕ್ತಿಯನ್ನ ಮಾಡಿಬಿಟ್ರೆ ಹರಿಗುರುಗಳ ಅನುಗ್ರಹ ತುಂಬಾ ಶೀಘ್ರವಾಗುತ್ತೆ. ಅವರಿಗೆ ಸಿದ್ಧಾಂತ ಇಲ್ಲ, ನಮ್ಮಲ್ಲಿ ಅಟ್ಮೋಸ್ಟ್ ಲೆವೆಲ್ ಡಿವೋಷನ್, ಭಕ್ತಿ ಇಲ್ಲ, ಮಿಸ್ ಆಗಿರೋದು ನಮ್ಗೆ. ಯಾವನೋ ನಮಸ್ಕಾರ ಮಾಡ್ತಾ ಇದ್ದಾನೆ, ಹೆಜ್ಜೆ ನಮಸ್ಕಾರ, 21 ಕಿಲೋಮೀಟರ್ ಪರ್ವತಕ್ಕೆ, ದೊಡ್ಡ ಪ್ರದಕ್ಷಿಣೆ, ಚಿಕ್ಕ ಪ್ರದಕ್ಷಿಣೆ, ದೊಡ್ಡ ಪ್ರದಕ್ಷಿಣೆ ಅಂತ ಹೇಳಿದೆ ಗೋವರ್ಧನಕ್ಕೆ. ದೊಡ್ಡ ಪ್ರದಕ್ಷಿಣೆ 21 ಕಿಲೋಮೀಟರ್, ಚಿಕ್ಕ ಪ್ರದಕ್ಷಿಣೆ 12 ಕಿಲೋಮೀಟರ್ ಚಿಕ್ಕ ಪ್ರದಕ್ಷಿಣೆ. ನಾವು ಆಟೋದಲ್ಲಿ ಮಾಡಿದ್ವಿ, ಆಗಲ್ಲ ಮಕ್ಕಳೆಲ್ಲ ಇದ್ರು ಅಂತ ಹೇಳಿ 21 ಕಿಲೋಮೀಟರ್ ಇಡೀ ತಿರುಗಿಸಿದ ಆಟೋದಲ್ಲಿ. 2 ಭಾಗ ತೋರಿಸ್ತಾನೆ. ಬಾಲ ಮುಖ ಎರಡಿದೆ ನೋಡ್ರಿ. ಅದಕ್ಕೆ ಒಂದು ಸಂಕಲ್ಪ ಮಾಡ್ಲಿಕ್ಕೆ ಇರತಕ್ಕಂಥದ್ದು ಬಾಲಸ್ಥಾನ, ಮಂಡೆ ಗೋವರ್ಧನ ಪರ್ವತ. ಅಲ್ಲಿ ಗೋವರ್ಧನ ಪ್ರದಕ್ಷಿಣೆಯನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನ ಮಾಡಬೇಕು. ಆ ಬಾಲ ಜಾಗದಲ್ಲಿ ಕೃಷ್ಣ ಅಲ್ಲಿ ನಿಂತಿದ್ದ ಅಂತ ಹೇಳ್ತಾರೆ. ಅಲ್ಲಿ ಏನು ಸ್ವೀಟ್ಸ್ ಇಡ್ತಾರೆ ನೈವೇದ್ಯಕ್ಕೆ ಅಂದ್ರೆ ಬಾಕ್ಸ್ಗಳಲ್ಲಿ. ರಾಮ ರಾಮ
ಪ್ರಸಾದ ವಾಪಸ್ಸು ಯಾರು ತಗೊಳ್ಳೋದೇ ಇಲ್ಲ, ಅಲ್ಲಿ ಮುಂದೆನೆ ಇಟ್ಟು ಹೋಗ್ತಾ ಇರ್ತಾರೆ ಸೀದಾ. ಅಷ್ಟು ಶ್ರದ್ಧೆ ಕೃಷ್ಣ ಅಂದ್ರೆ, ಅಷ್ಟು ಶ್ರದ್ಧೆ ಅವರಿಗೆ. ಅದು ಬಾಲಭಾಗ. ಅಲ್ಲಿಂದ ಪ್ರದಕ್ಷಿಣೆ ಮಾಡ್ತಾ 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 ಅಲ್ಲಿ ಯಾವ್ದೋ ಒಂದು ಗುಡಿ ಬರುತ್ತೆ. ಕೃಷ್ಣನ ಫ್ರೆಂಡ್ ಅವನು, ಕೃಷ್ಣ ಗೋವರ್ಧನೆ ಹತ್ಬೇಕಾದ್ರೆ ಅವನು ಬೇಸಣಿಕೆಗೆ ಹಾಕ್ತಾ ಇದ್ದ ಅಂತ. ಅದೇ ಅದು ಭಾವುಕತನ, ಅತಿ ಭಾವುಕತನ. ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ಇದ್ದಾಗ ಅದೇ ಬರೋದು. ಅವನದೊಂದು ಗುಡಿ ಇದೆ, ಆ ಗುಡಿ ದರ್ಶನ ಮಾಡಿ ಇನ್ನೂ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗುವಾಗ ಅಲ್ಲಿ ಮುಖ ದರ್ಶನ ಅಂತ ಅದೊಂದು ಗುಡಿ, ಗೋವರ್ಧನದ ಮುಖ. ನಾವಿಡೀ ಪರ್ವತಕ್ಕೆ ತಲೆ ಕೊಟ್ಟು ನಮಸ್ಕಾರ ಮಾಡಬೇಕಾ ಜಾಗ, ನಾವು ತಲೆ ಇಡ್ಬೋದು, ನಮಸ್ಕಾರ ಮಾಡಬಹುದು. ಆ ಪರ್ವತ ಮುಖ ಭಾಗ ಅಲ್ಲಿದೆ. ಎಷ್ಟು ಅನುಸಂಧಾನ ಮಾಡಿ ನಮಸ್ಕಾರ ಮಾಡ್ತಾರೆ ಅಂದ್ರೆ, ಕಾಲಿಗೆ ಚಪ್ಪಲಿ ಹಾಕೊಳ್ಳೋದಿಲ್ಲ. ಬಿಸಿಗಾಲ ಇದ್ದಾಗ ಮಣ್ಣಾಗಬಾರದು ಅಂತ ಒಂದು ಬಟ್ಟೆ ಕಟ್ಕೊಂಡಿರ್ತಾರೆ, ಒಂದು ನಮಸ್ಕಾರ ಮಾಡ್ತಾನೆ, ಆ ಬಟ್ಟೆ ಮೇಲೆ ಹಾಗೆ ನಮಸ್ಕಾರ ಮಾಡ್ತಾನೆ. 21 ಕಿಲೋಮೀಟರ್ ನಮಸ್ಕಾರ ಮಾಡ್ತಾರೆ. ಒಂದು ಹೆಜ್ಜೆಗೆ ಒಂದು ನಮಸ್ಕಾರ, ಒಂದು ಹೆಜ್ಜೆಗೆ ಒಂದು ನಮಸ್ಕಾರ. 21 ಕಿಲೋಮೀಟರ್ ಅಂಗ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಮೈ ತುಂಬಾ ಗೋವರ್ಧನ ಪರ್ವತದ ಮಣ್ಣನ್ನ ಮೆತ್ಕೊಳ್ತಾರೆ. ಏನ್ ಆಶ್ಚರ್ಯ, ನಮಗ್ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾವು ಗುಡಿಗೆ ಹೋಗಿರ್ತೀವಿ, ಎಲೆ ಹಾಕುದ್ರು ಅಂತ ಗೊತ್ತಾದ ತಕ್ಷಣ ಊಟ ಮಾಡಿ ಮನೆಗೆ ಹೋದ್ಮೇಲೆ ನಮಸ್ಕಾರನೇ ಮಾಡಿಲ್ಲ, ಮರ್ತೋಯ್ತು ಅನ್ಕೊಂತೀವಿ. ಹೌದು, ನಾನಿಲ್ಲಿ ರಂಗನಾಥನ ಗುಡಿಗೆ 1-2 ಸಲ ಹೋಗಿ ಬಂದಾಗಿಂದ ಮಠಕ್ ಬಂದ್ರೆ ಗೊತ್ತಾಗುತ್ತೆ ನಮಸ್ಕಾರ ಮಾಡ್ಬೇಕಾಗುತ್ತಲ್ಲ. ಬರಲ್ಲ ಭಾವನೆ. ಒಂದೊಂದ್ಸಲ ದೇವರು ಮಾಡೋ ವ್ಯಾಪಾರ ಅದೇ, ಬಂದಿದ್ಯಾಕೆ ಮಾಡಿದ್ದೇನೋ ಅಲ್ವಾ. ಆದ್ದರಿಂದ ಆ ಭಾವುಕತನ ನಮಗೆ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಅಲ್ಲೂ ಯೋಗ್ಯ ಜೀವರು ಇಲ್ಲಿ ಹುಟ್ಟಿ ಮಾಧ್ವರಾಗಿ ಬಂದು ತತ್ವಜ್ಞಾನ ಪಡೀಲಿ ಅಂತ ಪ್ರಾರ್ಥನೆ ಮಾಡ್ಬೇಕಷ್ಟೇ ನಾವು. ಎಷ್ಟು ಶ್ರದ್ಧೆ, ಎಷ್ಟು ನಮಸ್ಕಾರ. ಶ್ರೀ ಅನ್ನೋ ಇಲ್ಲದೆ ಗಿರಿರಾಜ, ಶ್ರೀರಾಧಾ, ಶ್ರೀಕೃಷ್ಣ, ಶ್ರೀ ಪ್ರಯೋಗ ಮಾಡದೆ ಹೆಸರೇ ಹೇಳಲ್ಲ ಪುಣ್ಯಾತ್ಮರು. ಕೃಷ್ಣ ಎತ್ತಿದ ಗೋವರ್ಧನ ಪರ್ವತಕ್ಕೆ ಅಷ್ಟು ಶ್ರದ್ಧೆ ಕೊಡ್ತಾರೆ ಅಂದ್ಮೇಲೆ ಸರ್ವೋತ್ತಮರ ಮೇಲೆ ಎಷ್ಟು ಶ್ರದ್ಧೆ ಇರಬೇಡ. ಅದಕ್ಕೆ ದೇವರೆಲ್ಲ ಅಲ್ಲೇ ಅವತಾರ ಮಾಡಿದ್ರು. ಎತ್ತು ಬಿಟ್ಟ ಪರ್ವತವನ್ನ. ಇಂದ್ರದೇವರು ಮಳೆ ಕೊಟ್ರು. ಅವಾಗ 1 ವಾರಗಳ ಕಾಲ ಪರ್ವತವನ್ನು ಎತ್ತಿದ ಸ್ವಾಮಿಯ ಸರ್ವೋತ್ತಮತ್ವ ಜ್ಞಾನ ಇಂದ್ರದೇವರಿಗೆ ಬಂದ ಮೇಲೆ ಇಂದ್ರದೇವರು ಬಂದ್ರು, ಪರ್ವತ ಕೆಳಗಿಳಿಸಿದ ಕೃಷ್ಣ. ಇವತ್ತಿನ ಪರ್ವತವೇ 21 ಕಿಲೋಮೀಟರ್ ವ್ಯಾಪ್ತಿ ಅಂದ್ರೆ 5,000 ವರ್ಷಗಳ ಆ ಕಾಲದಲ್ಲಿ ಪರ್ವತ ಇನ್ನೆಷ್ಟು ದೊಡ್ಡದಾಗಿತ್ತು ಊಹೆ ಮಾಡ್ಬೇಕಾಗುತ್ತೆ ನಾವು. ಇಂದ್ರದೇವರು ಬಂದು ಗೋವಿಂದ ಅಂತ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ನಾನು ಬಂದು 2 ಕೆಲಸ, ಒಂದು ಕ್ಷಮಾಪಣೆ ಕೇಳಬೇಕು ಅಂತ ಗೋವಿಂದ ಅಂತ ಬಂದೆ, ಇನ್ನೊಂದಿದೆ ನನ್ನ ಮಗ ಅರ್ಜುನನಾಗಿ ಹುಟ್ಟಿದ್ದಾನೆ, ನಿನಗ್ ಗೊತ್ತೋ ಇಲ್ವೋ ಸ್ವಲ್ಪ ಹೇಳೋಣ. ಎಲ್ಲ ಗೊತ್ತಪ್ಪ, ಪಾಂಡು ಹಿಮಾಲಯಕ್ಕೆ ಹೋಗಿದ್ದು, ಶಾಪದಿಂದ ಅವನು ಇದಾಗಿದ್ದು, 5 ಜನ ಮಕ್ಕಳು ಹುಟ್ಟಿದ್ದು, ನನಗೆಲ್ಲ ವಿಷಯ ಬಂದಿದೆ, ನಾನು ನೋಡ್ಕೊಳ್ತೇನೆ. ಅರ್ಜುನನನ್ನ ಮಹಾನುಭಾವನನ್ನಾಗಿ ಮಾಡೋ ಜವಾಬ್ದಾರಿ ನಂದು, ನೀನೇನ್ ತಲೆ ಕೆಡಿಸ್ಕೊಳ್ಬೇಡ, ಸ್ವರ್ಗಕ್ಕೆ ಹೋಗು ಅಂತ ಇಂದ್ರದೇವರನ್ನ ಕಳಿಸಿಕೊಟ್ಟು ಬಿಟ್ರು. ಕಳಿಸಿಕೊಟ್ಟ ಮೇಲೆ ಭಗವಂತ ಸರ್ವೋತ್ತಮ ಬಂದ. ವಾಪಸ್ ಬಂದ್ರೆ ಅವ್ರು ಕೇಳ್ತಾರೆ, ನೀನ್ ಯಾರಪ್ಪ, ನೀನು ರಾಕ್ಷಸನ? ಕೇಳಿದ್ರು, ದೇವೋವಾ ದಾನವೋವಾ, ಹೀಗೆಲ್ಲ ಬೆಟ್ಟ ಗಿಟ್ಟ ಎತ್ತಾ ಇದ್ಯಾ, ಭಯ ಆಗ್ತಾ ಇದೆ. ನಾಳೆ ಬೆಳಗ್ಗೆ ನಮ್ಮನ್ನ ಮಲಗಿದ್ದಾಗ ಏನೋ ಮಾಡಲತ್ತಾರೆ, ಭಯ ಆಗೋಯ್ತು ಅವ್ರಿಗೆ. ನೀನ್ ದೇವತೆನೋ, ದಾನವನೋ, ಯಕ್ಷನೋ, ಗಂಧರ್ವನೋ, ಯಾರು ನೀನು ನಮ್ಗೆ ಗೊತ್ತಾಗ್ತಾ ಇಲ್ಲ, ಒಟ್ಟಿನಲ್ಲಿ ನಮ್ಮನ್ನ ಕಾಪಾಡಪ್ಪ, ನಮ್ಮ ಗೋಕುಲ ಗೋವುಗಳು ನಾವೆಲ್ಲ ಬದುಕುವಂತ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಇಷ್ಟಾದ್ಮೇಲೆ ಯಮುನಾ ತೀರದಲ್ಲಿ ವಿಹಾರ ಮಾಡ್ತಾ ಇದ್ದ. ಅಲ್ಲಿ ವಿಷದ ಗಾಳಿ ಬಂತು. ಕಾಲಿಯ ಇದ್ದಾನೆ, ವಿಸ್ತಾರವಾಗಿ ಹೇಳೋದೇ ಇಲ್ಲ ಇದೆಲ್ಲ. ಕಾಲಿಯನ ಮೇಲೆ ಬಿದ್ದ ಭಗವಂತ ಬಿದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ಗೋಪಾಲಕರಿಗೆ ಭಯ ಆಗೋಯ್ತು, ಓಡಬಿಟ್ರು ಬೃಂದಾವನಕ್ಕೆ ಕಂಪ್ಲೇಂಟ್ ಕೊಡ್ಬೇಕು ಅಂತ. ಅವರೆಲ್ಲ ಬರ್ತಾರೆ, ಕಾಲಿಯನ ಮೇಲೆ ನಿಂತು ಭಗವಂತ ಚೆನ್ನಾಗಿ ನರ್ತನವನ್ನು ಮಾಡ್ತಾ ಇದ್ದಾರೆ. ಅವ್ರ ಹೆಂಡತಿಯರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ವಿಷ ಕೊಟ್ಟಿದ್ದು ನೀನೇ, ಉದ್ಧಾರ ಮಾಡು ಅಂದಾಗ, ವಿಷ ಕೊಟ್ಟಿದ್ದು ನಾನೇ, ಎಲ್ಲಿ ವಿಷ ಹಾಕ್ಬೇಕೋ ಅಲ್ಲಿ ಹಾಕ್ಬೇಕು, ಇಲ್ಲೆಲ್ಲ ಹಾಕ್ಬಾರ್ದು. ಜನ ನೀರ್ ಕುಡಿತಾರೆ, ವಿಷ ಹಾಕ್ಬೇಡಿ, ನನ್ನ ಮುದ್ರೆ ನಿನ್ ತಲೆ ಮೇಲಿದೆ, ಇಲ್ಲಿ ಹೋಗು ಪರವಾಗಿಲ್ಲ ಅಂದಾಗ ರಮಣಕ ದ್ವೀಪಕ್ಕೆ ಕಾಲಿಯನ್ನ ಮತ್ತೆ ವಾಪಸ್ ಕಳಿಸ್ಕೊಟ್ಟಿದ್ದಾನೆ ಸ್ವಾಮಿ. ಹೀಗಿರುವಾಗ ಗೋಪಿಕಾ ಸ್ತ್ರೀಯರು, ಹೆಣ್ಣು ಮಕ್ಕಳೆಲ್ಲ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು. ಅವರ ಪ್ರಾರ್ಥನೆಗೆ ಒಲಿದ ಸ್ವಾಮಿ ಒಂದು ರಾತ್ರಿ, ಹುಣ್ಣಿಮೆಯ ರಾತ್ರಿ ಪೂರ್ಣವಾಗಿ ಶರದ್ ಋತುವಿನಲ್ಲಿ
ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ವಿರಾಜಮಾನನಾಗಿ ವಿಹಾರ ಮಾಡಿದ. ಅದು ರಾಸಲೀಲಾ ವೈಭವ. ಅದನ್ನ ವಿಸ್ತಾರವಾಗಿ ಹೇಳೋದಿಲ್ಲ. ಕೃಷ್ಣದೇವರು ಬೆಂಕಿಯನ್ನ ಕುಡಿದದ್ದು ದಾವಾಗ್ನಿಪಾನ, ಅದರ ಬಗ್ಗೆ ಹರಿವಂಶದಲ್ಲಿ ನಮಗೆ ಉಲ್ಲೇಖ ಬರೋದಿಲ್ಲ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಕಂಸನಿಗೆ ಅಂಧಕ ಅಂತ ಒಬ್ಬ ಸಚಿವ ಹಾಗೆ ಬಂದಾಕ್ ಬೈತಾನೆ ಕೃಷ್ಣದೇವರನ್ನ. ಎಂಥ ಅನ್ಯಾಯ ಮಾಡಿಬಿಟ್ಟೆ ನೀನು, ನಿನ್ನ ಒಬ್ಬನಿಗೋಸ್ಕರ ನಾವೆಲ್ಲರ ದ್ವೇಷವನ್ನ ಮಾಡ್ಕೊಂಡಿದ್ದೇವೆ, ಹಾಗೆ ಹೀಗೆ ಅಂತೆಲ್ಲ ಬೈದಾಗ ಕಂಸ ಬೇಜಾರು ಮಾಡ್ಕೊಂಡು ಸರಿ ಕ್ಷಮಾಪಣೆ ಕೇಳಿಬಿಡ್ತೇನೆ, ಕೃಷ್ಣ ಬಲರಾಮರನ್ನ ಕರೆಸಿ ಅಂತ ಅಕ್ರೂರರನ್ನ ಕಳಿಸಿಕೊಡ್ತಾರೆ. 14 ವರ್ಷ. ಇವಾಗ ದೇವರಿಗೆ ಭಾಗವತದ ಪ್ರಕಾರ 11, ಹರಿವಂಶದ ಪ್ರಕಾರ 14, ಭಾಗವತದ ಪ್ರಕಾರ ಕೃಷ್ಣ 110 ವರ್ಷ ಬದುಕಿದ್ದ. ಹರಿವಂಶದ ಪ್ರಕಾರ, ಭಾಗವತದ ಪ್ರಕಾರ 107. ಸಿದ್ಧಾಂತ ಏನು? 110, 107. ಆಚಾರ ಅಂತಾರೆ 106 106 ವರ್ಷ ಪ್ರಪಂಚಕ್ಕೆ ದರ್ಶನ ಕೊಟ್ಟ ಸ್ವಾಮಿ. ಸಿದ್ಧಾಂತ ನಿರ್ಣಯದಲ್ಲಿ ಆಚಾರ್ಯ ಹೇಳುವಂಥದ್ದು. ಮತ್ತೆ ಕೆಲವು ಸಲ ಜಾಸ್ತಿ ಯಾಕೆ ಹೇಳ್ತಾರೆ ಅಂತಂದ್ರೆ ಅವನನ್ನ ದರ್ಶನ ಮಾಡ್ತಾ ಮಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗುವುದಿಲ್ಲ, ಆದ್ರೆ ಜಾಸ್ತಿ ಅಂತ ನಿರೂಪಣೆ ಮಾಡಿಬಿಡ್ತಾರೆ ಪುರಾಣಗಳಲ್ಲಿ. ಹೀಗೆ ಭಗವಂತ ಹರಿವಂಶ ಹೇಳ್ತಾರೆ. ಹರಿವಂಶ ಪ್ರಕಾರ ನೋಡೋಣ. 14 ವರ್ಷ ಆಗಿದೆ ಅವನಿಗೆ. ಅಕ್ರೂರ ಬಂದ. ಭಾಗವತದಲ್ಲಿ ಬಂದಂತೆ ಮಾತುಕತೆ ಎಲ್ಲ ಇಲ್ವೇ ಇಲ್ಲ. ನೆಕ್ಸ್ಟ್ ಡೇ ಹೊರಟೇ ಬಿಟ್ಟ. ಯಮುನಾ ನದಿಯಲ್ಲಿ ಆನ್ಯಕ ಮಾಡಿದ್ದು, ಶೇಷದೇವ ದರ್ಶನ ಆಗಿದ್ದು, ಭಗವಂತನ ಶೇಷದಾಯಿ ದರ್ಶನ ಯಾವುದೂ ಇಲ್ಲ. ಭಾಗವತದಲ್ಲಿ ಮಾತ್ರ ಬರೋದು, ಹರಿವಂಶದಲ್ಲಿ ಹೇಳಿಲ್ಲ. ಬಂದ ಮೇಲೆ ಊರೊಳಗೆ ಪ್ರವೇಶ ಮಾಡ್ಬೇಕಲ್ಲ. ರಜಕ, ಕಂಸನ ರಜಕ ಅಗಸ ಇದ್ದ. ಅವನನ್ನ ಕೊಂದು ಒಳ್ಳೆ ನೂತನ ವಸ್ತ್ರಗಳನ್ನ ಸ್ವಾಮಿ ಧಾರಣೆ ಮಾಡಿದ್ದಾನೆ. ಬಾಲಾಕಾರ ಒಬ್ಬ ಇದ್ದ, ಹಾರ ಹಾಕೊಂಡ. ಗಂಧವನ್ನ ಕೊಡುವಂತಹ ಕುಜ್ಜೆ, ಅವಳನ್ನ ಉದ್ಧಾರ ಮಾಡಿ ಗಂಧವನ್ನ ಸ್ವೀಕಾರ ಮಾಡಿಕೊಂಡ. ಶಿವಧನುಸ್ಸನ್ನ ಮುರಿದಾಕಿದ. ಕಂಸನಿಗೆ ಭಯ ಆಯ್ತು. ಮಾರನೇ ದಿವಸ ಬೆಳಿಗ್ಗೆ ಕಂಸನ ಒಂದು ಆನೆ ಕುವಲಯ ಪೀಡ ಅದನ್ನ ಸಂಹಾರ ಮಾಡಿದ. ಚಾಣೂರ ಮುಷ್ಟಿಕ ಮಲ್ಲರನ್ನ ವಧೆ ಮಾಡಿದ. ಎಲ್ಲರಿಂದ ಪ್ರಾರ್ಥನೆಯನ್ನ ಮಾಡಿಸಿಕೊಳ್ತಾ ಕಂಸನನ್ನ ಭಗವಂತ ಸಂಹಾರ ಮಾಡಿಬಿಟ್ಟ. ಕಂಸ ಸಂಹಾರ ಆಗ್ತಾ ಇದ್ದಾಗೆ ಕಂಸನ ಹೆಂಡತಿಯರು ಅಳುತ್ತಾರೆ. ಆ ಅಳೋದು 2 ಅಧ್ಯಾಯದಲ್ಲಿದೆ. ಕಂಸ ಪತ್ನಿ ವಿಲಾಪ ಅದನ್ನ ಹೇಳ್ತಾರೆ. ಅಸ್ಥಿ ಪ್ರಾಸ್ತಿಯರು 2 ಅಧ್ಯಾಯ ಅಳೋದು. ಮಹಾಭಾರತದಲ್ಲಿ ಅಳೋದು ಹೇಗೆ ಅಂತ ಮಹಾಭಾರತ ನೋಡ್ಬೇಕು. ಸ್ತ್ರೀ ಪರ್ವ ಅಂತ ಇದೆ ಅದರಲ್ಲಿ ಎಲ್ಲ ಅಳೋದೇ ಕೆಲಸ. ಅದ್ರಲ್ಲಿ ಆ ಅಳೋದನ್ನ ನೋಡ್ಲಿಕ್ಕಾಗದೆ ಗಾಂಧಾರಿ ಅವಳ ಅತ್ಯಧಿಕ ಪುಣ್ಯವನ್ನ ನಾಶ ಮಾಡ್ಕೋಬೇಕು ಅಂತ ಸರ್ವೋತ್ತಮನಿಗೆ ಶಾಪ ಕೊಟ್ಟಿದ್ದು. ಅವಳ ಅತ್ಯಧಿಕ ಪುಣ್ಯ ಹಾಳಾಗ್ಲಿ ಅಂತ ಭಗವಂತ ಅವಳು ಕೊಟ್ಟ ಶಾಪವನ್ನ ಸ್ವೀಕಾರ ಮಾಡಿದಂತೆ ನಾಟಕವನ್ನು ಮಾಡಿದ್ದು. ಅಳೋದೆ ಸ್ತ್ರೀ ಪರ್ವ. ಹೇಗೆ? ಅವನ ಕೈ ಬೆರಳು ಮಾತ್ರ ಸಿಗತ್ತೆ, ಇನ್ನೇನು ಸಿಗಲ್ಲ. ಆ ಬೆರಳು ತಗೊಂಡು ಅಳೋದು. ಅದು ಉಂಗ್ರ ಹಾಕೊಂಡಿದ್ದ, ಇವನು ಹಾಕೊಂಡಿದ್ದ ಉಂಗ್ರ ಅಂತ ಗೊತ್ತಾಗುತ್ತೆ. ದುಶ್ಯಾಸನನ ಬಾಡಿ ನೋಡ್ಬೇಕು ಅಂತ ಬರ್ತಾರೆ, ಎಲ್ಲೂ ಸಿಗ್ಲಿಲ್ಲ. ಅವ್ರ ಹೆಂಡತಿಗೆ ದುಶ್ಯಾಸನನ ಬಾಡಿ ಸಿಗಲೇ ಇಲ್ಲ. ಭೀಮಸೇನ ಸೀಳ್ ಹಾಕ್ಬಿಟ್ಟಿದ್ದಾನೆ. ಕಂಕಣ ಹಾಕೊಂಡಿದ್ದ ಬಲಗೈ ತೋಳು ಸಿಕ್ತು ಅವನಿಗೆ. ಅದನ್ನ ಇಟ್ಕೊಂಡು ಅಳ್ತಾಳೆ. ಅಯಂ ಸರಸನ ಸ್ಪರ್ಶಿ ನೀವಿ ವಿಶ್ರಂಸನಕ್ಕರ ಅಂತ. ನಾನು ಹಾಕಿದ ಅನ್ನ ತಿಂತಾ ಇದ್ದ ಕೈ ಇದು ಅಂತ ಕೈ ಇಟ್ಕೊಂಡು ಅಳುವಂತು. ಸ್ತ್ರೀ ಪರ್ವ ಮಹಾಭಾರತ ನೋಡ್ಬಿಟ್ರೆ ಎಂತವ್ರಿಗಾಗ್ಲಿ ಕಣ್ಣಲ್ಲಿ ನೀರು ಬಂದ್ಬಿಟ್ರೆ. ಅಷ್ಟು ಕರುಣಾ ರಸಮಯ. ನವರಸಗಳು ಅಂತಾರಲ್ಲ, ಆ ನವರಸಗಳಲ್ಲಿ ಕರುಣಾ ರಸಮಯ ವೇದವ್ಯಾಸರ ಮಹಾಭಾರತದ ಸ್ತ್ರೀ ಪರ್ವ. ಹಾಗೆ ಕಂಸ ಪತ್ನಿಯರು ಅಳ್ತಾರೆ. ಹತ್ತ ಮೇಲೆ ಕೃಷ್ಣ ವಸುದೇವ ದೇವಕಿಯರ ಮನೆಗೆ ಬಂದ. ಉಪನಯನ ಮಾಡ್ರಿ, ನನಗೆ ಮದುವೆಗಳಾಗಿ ಹೋಗಿದೆ, ಉಪನಯನ ಮಾಡ್ರಿ ಫಸ್ಟು ನನಗೆ. ಸರಿ, ಉಪನಯನ ಮಾಡಬೇಕು ಅಂತ ಅಂದುಕೊಂಡ ಮೇಲೆ ಉಪನಯನ ಮಾಡಿದ್ರು. ಉಪನಯನ ಮಾಡಿದ ಮೇಲೆ ಅಧ್ಯಯನ ಮಾಡ್ಬೇಕಲ್ಲ, ಲೋಕದೃಷ್ಟಿ ಎಲ್ಲಿ ಹೋಗುವುದು ಅಂದಾಗ ಕಾಶಿಯಲ್ಲಿ ಆಕ್ಚುಯಲ್ ಆಗಿ ಅವರ ನೇಟಿವ್ ಪ್ಲೇಸ್ ಕಾಶಿ, ಸೆಟಲ್ಡ್ ಇನ್ ಉಜ್ಜಯಿನಿ ಅವಂತಿಪುರ. ಅವ್ರು ಯಾರು? ಸಾಂದೀಪಿನಿಗಳು. 64 ದಿನಗಳಲ್ಲಿ ಎಲ್ಲ ಗ್ರಂಥಗಳ ಅಧ್ಯಯನವನ್ನು ಮಾಡಿಬಿಟ್ಟ ಸ್ವಾಮಿ. ಆ ಎಲ್ಲ ಉಜ್ಜಯಿನಿ ಅವಂತಿಪುರ ಅಂತರಗನ್ನ ಆ ಎಲ್ಲ ಗ್ರಂಥಗಳನ್ನ ಅಧ್ಯಯನ ಮಾಡಿ ಸತ್ತು ಹೋದ ಗುರುಪುತ್ರನನ್ನ ಅವರಿಗೆ ವಾಪಸ್ಸು ತಂದು ಕೊಟ್ಟು ಮನೆಗೆ ಬರ್ತಾನೆ. ಮನೆಗೆ ಬರುವಷ್ಟು ಹೊತ್ತಿಗೆ ಜರಾಸಂಧ
ಒಂದು ಸಲ ದೂತನನ್ನ ಕಳಿಸಿದ್ರು. ನೋಡು, ನನ್ನ ಅಳಿಯನನ್ನ ಕೊಂದು ಬಿಟ್ಟಿದ್ಯಂತೆ, ನೀನೇ ರಾಜ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಂತೆ, ಏನ್ ಕಥೆ ಅಂತ. ನನಗೆ ರಾಜ ಗೀಜ ಎಲ್ಲ ಬೇಡಪ್ಪ, ಈಗನ್ನೇ ರಾಜನನ್ನಾಗಿ ಮಾಡ್ತೀನಿ ನಾನು ಅಂತ ಉಗ್ರಸೇನನನ್ನ ರಾಜನನ್ನಾಗಿ ಮಾಡಿದ್ದಾನೆ ಸ್ವಾಮಿ. ಉಗ್ರಸೇನನನ್ನ ರಾಜನನ್ನಾಗಿ ಮಾಡಿದ ಮೇಲೆ 19-20 ಸಲ ಯುದ್ಧಕ್ಕೆ ಬರ್ತಾನೆ. ಯಾರು? ಜರಾಸಂಧ. ಆ 20 ಸಲ ಯುದ್ಧಕ್ಕೆ ಬಂದ ಕಥೆಯನ್ನ ಸುಮಾರು 60-65 ಅಧ್ಯಾಯಗಳಲ್ಲಿ ಹರಿವಂಶರ ಬಗ್ಗೆ ನಿರೂಪಣೆ ಮಾಡ್ತಾರೆ. ಒಂದೇದಿಲ್ಲ. 18 ಅಕ್ಷೋಹಿಣಿ ಸೈನ್ಯ ತಂದ ಹೊಡೆಸ್ಕೊಂಡ, ಅಕ್ಷೋಹಿಣಿ ಸೈನ್ಯ ತಂದ ಹೊಡೆಸ್ಕೊಂಡ, 60 ಅಧ್ಯಾಯ ರೀ, ಒಂದೆರಡಲ್ಲ. ಜರಾಸಂಧನ ನಿರೂಪಣೆ. ಹಾಗೆ ಭಗವಂತ ಜರಾಸಂಧನ ಜೊತೆ ಯುದ್ಧ ಮಾಡ್ತಾ ಮಾಡ್ತಾ ಅವರಿಗೆ ಮಥುರೆಯಲ್ಲಿ ಸ್ವಲ್ಪ ವಾಸ ಮಾಡಿ ಸ್ವಲ್ಪ ಬೋರಾಯ್ತು. ಹೊರಗಡೆ ಹೋಗಿ ಬರೋಣ ಅಂತ. ಎಲ್ಲಿ ಹೋಗ್ಬೋದು? ಗೋಮಾಂತಕ ಪರ್ವತಕ್ಕೆ ಹೋಗ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡ ದೇವರು. ಗೋಮಾಂತಕ ಪರ್ವತಕ್ಕೆ ಬರಬೇಕು. ವೇಣ್ಣ ಅಂತ ಒಂದು ನದಿ ಹರಿಯತ್ತಲ್ಲಿ, ಕೊಲ್ಹಾಪುರದಿಂದ ಸ್ವಲ್ಪ ದೂರ. ಆ ವೇಣ್ಣ ನದಿ ಹರಿಯತ್ತೆ, ಅದೇ ಕೃಷ್ಣವೇಣಿ. ಆ ವೇಣಾ ನದಿ ತೀರದಲ್ಲಿ ಗೋಮಾಂತಕ ಪರ್ವತ ಇದೆ. ಆ ಗೋಮಾಂತಕ ಪರ್ವತ ಪ್ರಾಂತ್ಯದಲ್ಲಿ ಅವತ್ತು ಪರಶುರಾಮ ದೇವರು ಬಂದಿದ್ರು ಅಲ್ಲಿಗೆ. ಅಕೃತವ್ರಣ ಅಂತ ಪರಶುರಾಮ ದೇವರ ಶಿಷ್ಯ. ಅಕೃತವ್ರಣರು ಎಲ್ಲಿ ಬರ್ತಾರೆ? ಅಕೃತವ್ರಣರು ಕಣ್ಣಿಗೆ ಕಾಣಲ್ವಂತೆ. ಅಕೃತವ್ರಣರು ಬಂದ್ರು ಅಂದ್ರೆ ಪರಶುರಾಮ ದೇವರು ಬಂದ್ರು ಅಂತ. ಅಕೃತವ್ರಣರನ್ನು ನೋಡಿ ಬದಲಾವ ನಮಸ್ಕಾರ ಮಾಡಿ ನಿಮ್ಮ ಗುರುಗಳು ಎಲ್ಲಿ ಅಂತಾರೆ. ನಾಳೆ ಬೆಳಗ್ಗೆ ಬರ್ತಾರೆ. ಅವತ್ ರಾತ್ರಿ ಅಲ್ಲೇ ಮಲಗಿದ್ರು. ಗೋಮಾಂತದ ಕೆಳಗಿನ ಪ್ರದೇಶದಲ್ಲಿ ಮಲಗಿದ್ದಾಗ ಅಕೃತವ್ರಣರ ಪ್ರಾರ್ಥನೆಯಂತೆ ಪರಶುರಾಮ ದೇವರು ಬಂದರು. ಆ ಜಾಮದಗ್ನಿ ಪರಶುರಾಮ ದೇವರಿಗೆ ನಮಸ್ಕಾರ ಮಾಡ್ತಾನೆ ಕೃಷ್ಣ ಬಲರಾಮರು. ಕೃಷ್ಣನನ್ನ ಆಲಿಂಗನ ಮಾಡಿಕೊಂಡ ಪರಶುರಾಮ. ಅವರಿಬ್ಬರು ಮಾತಾಡಿ ಅಲ್ಲಿಂದ ನೇರವಾಗಿ ಗೋಮಾಂತಕ ಪರ್ವತದ ಪೀಕ್ಸ್ಗೆ ಹೋಗಿ ಕೂತು. ಈ ಸಂದರ್ಭದಲ್ಲಿ ಏನಾಗಿದೆ? ಮುಕ್ತ ಸ್ಥಾನದಲ್ಲಿ ಶೇಷದೇವರ ಮೇಲೆ ಮಲಗಿದ್ದ ಭಗವಂತನನ್ನ ಪೂಜೆ ಮಾಡಬೇಕು ಅಂತ ದೇವತೆಗಳೆಲ್ಲ ಸಂಕಲ್ಪ ಮಾಡಿಕೊಂಡ್ರು. ಆಗ ಭಗವಂತ ಅಮುಕ್ತ ಸ್ಥಾನಕ್ಕೆ ಬಂದ. ಹರಿವಂಶದಲ್ಲಿ ಬರೋ ಕಥೆ ಅಲ್ಲ, ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಈ ಪ್ರಸಂಗದಲ್ಲಿ ಹೇಳುವಂತ ಕಥೆ. ಇದು ಯಾವ ಪುರಾಣದಲ್ಲಿ ಬರುತ್ತೆ, ಏನ್ ಕಥೆ ನಮಗ್ ಗೊತ್ತಿಲ್ಲ, ಇವತ್ತು ನಮ್ಗೆ ಸಿಗೋದಿಲ್ಲ. ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅವಾಗ ಏನಾಯ್ತು? ದೇವರು ಅಮುಕ್ತ ಸ್ಥಾನಕ್ಕೆ ಬಂದು ಶೇಷದೇವರ ಮೇಲೆ ಮಲಗಿದ್ದಾನೆ. ಎಲ್ಲ ಷೋಡಶೋಪಚಾರ ಪೂಜೆ ಮಾಡಿದ್ರು ಬ್ರಹ್ಮಾದಿಗಳೆಲ್ಲ. ದೇವರ ಆದೇಶ ಮಾಡ್ದ, ನಾನು ಮಲ್ಕೊಂತೀನಿ, ನೀವು ಮಲಗ್ಬಿಡಿ. ಎಲ್ಲ ಮಲಗ್ಬಿಟ್ರು ಮಧ್ಯಾಹ್ನ ಊಟ ಆದ್ಮೇಲೆ. ಅವಾಗೊಬ್ಬ ಎದ್ದ. ಪ್ರಹ್ಲಾದರಾಜರ ಮೊಮ್ಮಗ, ಮಹಾಭಾಗವತ ಅಂತ ಪ್ರಸಿದ್ಧನಾದ ಬಲಿ. ಎದ್ದವನೇ ಎಲ್ಲ ಮಲಗಿದ್ದಾರಲ್ಲ, ಅಸುರಾವೇಶ. ಬಲಿರಪ್ಯಸುರಾವೇಶ. ಆಚಾರ್ಯರ ಮಾತು. ಬಲಿ ಭಾಗವತನಾದ್ರೂ ಕೂಡ ಅಸುರಾವೇಶದಿಂದ ಏನೋ ಕೆಟ್ಟ ಕೆಲಸ. ಏನ್ ಕೆಟ್ಟ ಕೆಲಸ ಮಾಡ್ದ? ದೇವರ ಮುಕುಟವನ್ನೇ, ಕಿರೀಟವನ್ನೇ ತಗೊಂಡು ಓಡಿದ್ರು. ಹೇಗಿರುತ್ತೆ ನೋಡಿ ಸರ. ಅಂದ್ರೆ ನಾವು ಕೆಲವು ಸಲ ತಪ್ಪ, ಅಯ್ಯೋ ನಾನೇನು ಭಾಗವತ ಕೇಳಿದ್ದೇನೆ, ಉಪವಾಸ ಮಾಡಿದ್ದೇನೆ, ವ್ರತ, ನಾನಿಂತ ತಪ್ಪು ಮಾಡಿಬಿಟ್ನ ಅಂತ ನಾವೇ ಅನ್ಕೊಂತೀವಿ ಒಂದೊಂದ್ಸಲ. ನಾವ್ ಯಾರೂ ಅಲ್ಲ. ವಾಮನ ತ್ರಿವಿಕ್ರಮರನ್ನ ಸಾಕ್ಷಾತ್ ದರ್ಶನ ಮಾಡಿದ ಭಾವಿ ಕಲ್ಪದಲ್ಲಿ ಇಂದ್ರ ಪದವಿಗೆ ಬರುವಂತಹ ಬಲಿಚಕ್ರವರ್ತಿಗಳೇ ದೇವರ ಕಿರೀಟ ಅಪಹಾರ ಮಾಡಿಕೊಂಡ ಮೇಲೆ ನಾವು ಯಾವ ಲೆಕ್ಕ? ಪಾಪಗಳು ಮಾಡಿಸ್ತಾನೆ ದೇವರು ನಮ್ಮಿಂದ. ಪ್ರಾಚೀನ ಕರ್ಮಕ್ಕನುಗುಣವಾಗಿ ಸ್ವಾಮಿ ಕ್ಷಮಾ ಮಾಡು, ಉದ್ಧಾರ ಮಾಡು ಅಂತ ಅವನಲ್ಲೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ರಾಹಿಮಾನ್ ಕೃಪಯಾ ದೇವ ಶರಣಾಗತ ವತ್ಸಲ ಅಂತ ಪ್ರಾರ್ಥನೆ ಮಾಡ್ಬೇಕಷ್ಟೇ ನಮ್ಮ ಕೆಲಸ. ಕಿರೀಟ ತಗೊಂಡ ಓಡ್ಬಿಟ್ಟ. ಅವನನ್ನ ಫಾಲೋ ಮಾಡ್ತಾರೆ ಗರುಡದೇವರು. ಫಾಲೋ ಮಾಡಿ 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 ಅವನನ್ನ ಪಾತಾಳದಲ್ಲಿ ಸೋಲಿಸಿ ಆ ಕಿರೀಟ ತಗೊಂಡು ಶ್ವೇತದ್ವೀಪಕ್ಕೆ ಬರುವ ಮಾರ್ಗದಲ್ಲಿ ಗೋಮಾಂತಕದಲ್ಲಿ ಕೃಷ್ಣ ಬಲರಾಮರು ಕೂತಿದ್ದಾರೆ. ಕೃಷ್ಣದೇವರ ಮೇಲೆ ಆ ಕಿರೀಟವನ್ನ ಇಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಯ್ತು. ಇದರಿಂದ ಏನ್ ಗೊತ್ತಾಗುತ್ತೆ? ಕೃಷ್ಣ ನಾರಾಯಣ ಬೇರೆ ಅಲ್ಲ. ಇದರ ಮಧ್ಯದಲ್ಲಿ ಒಂದು ವಿಶೇಷಾಂಶ. ರಾಮಾನುಜೀಯರಲ್ಲಿ ಒಂದು ಕಥೆ, ಇದೇ ಕಥೆ ತಗೊಂಡು ಬರ್ತಾ ಇದ್ದಂತೆ. ತಗೊಂಡು ಗರುಡ ದೇವರು ಕಿರೀಟ ತಗೊಂಡು ಬರುವಾಗ ಯಾದವಾದ್ರಿ ಎನ್ನುವಂತ ಪ್ರದೇಶಕ್ಕೆ ಬಂದಂತೆ. ಇವರಿಗೆ ತುಂಬಾ ಬಹಳ ಪ್ರಸಿದ್ಧವಾದ ಕ್ಷೇತ್ರವು ಶ್ರೀರಂಗ ಹೇಗೋ ರಾಮಾನುಜಿಯರಿಗೆ ಯಾದವಾದ್ರಿ ಮೇಲುಕೋಟೆ ಅಂತ ಕರೀತಾರಲ್ಲ, ಆ ಮೇಲುಕೋಟೆ ಬಹಳ ಅವರಿಗೆ. ಇವ್ರು ಇಲ್ಲಿಂದ ಶ್ರೀರಂಗದಿಂದ ಚೋಳ ಅವ್ರನ್ನ ಓಡಿಸಿದ ಮೇಲೆ ಒಂದ್ 20 ವರ್ಷ ಅಲ್ಲೇ ಇದ್ರು ಅವರು ಮೇಲುಕೋಟೆ.
ಬ್ರಹ್ಮ ಪ್ರತಿಷ್ಠಿತ ನಾರಾಯಣ ದೇವರು ಕೆಳಗೆ ಹೋದಾಗ ಇವರೇ ರಾಮಾನುಜರೇ ಅದನ್ನ ಮತ್ತೆ ಪುನಃ ಪ್ರತಿಷ್ಠೆ ಮಾಡಿದ್ದು. ಇಲ್ಲಿ ಅಲ್ಲಿ ಇಲ್ಲಾದ್ರೂ ಅಂಗಾರಕ್ಷೆ ಹಚ್ಕೊಂಡು ಹೋದ್ರೆ ಸ್ವಲ್ಪ ಏನೋ ಮಾಧ್ವರಿಲ್ಲಿದ್ದಾರೆ, ಸ್ವಲ್ಪ ಏನೋ ಅಲ್ಲಿಗೆಲ್ಲ ನಾವು ಮುದ್ದ ಪುಂಡ್ರ ನಾಮ ಮುದ್ರ ಎಲ್ಲ ಹಚ್ಕೊಂಡು ಹೊರಟೋದ್ರೆ ಯಾರು ಪಾಕಿಸ್ತಾನದಿಂದ ಬಂದಾಗ ಉಂಟಾಗ ವಿಧರ್ಮೀಯರನ್ನ ಹೇಗೆ ನಾವು ನೋಡ್ತೀವೋ ಅಲ್ಲಿ ಹಾಗೆ ಇವನೇನು ಮಾಧ್ವ ಇಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ ಅವ್ರು ಹಾಗೆ ಡೈರೆಕ್ಟ್ ಆಗಿ ನೀವೇನ್ ಇಲ್ಲಿ ನಿಮ್ಮವ್ರು ಬರಲ್ವಲ್ಲ ನೀವೇನ್ ಹಾಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾ ಇರ್ತಾರೆ ನಮ್ಮನ್ನು. ತತ್ರಾಪಿ ನಮ್ ಮುಂದೆ ಬೇಕು ಅಂತ ತಂದ್ಬಿಡೋ ತೀರ್ಥನ ತಗೊಳ್ಳಿಲ್ಲ ಅಂದ್ರೆ ನಿಮ್ಮಂತ ಯಾಕೆ ಬರ್ತೀರಾ ಇಲ್ಲಿಗೆ ಡೈರೆಕ್ಟ್ ಆಗಿ ಬೈಯೋದು ನಮ್ಮ ಯಾದವಾದ್ರಿ. ಅಲ್ಲಿಗೆ ಬಂದಂತೆ ಅಲ್ಲಿಗೆ ಬಂದಾಗ ಅಲ್ಲಿ ಆ ಪ್ರತಿಮೆಗೆ ಏನ್ ಕಿರೀಟ ಇತ್ತು ಆ ಕಿರೀಟ ಇರ್ಲಿಲ್ವಂತೆ. ಗರುಡ ದೇವರು ಆ ಪ್ರತಿಮೆ ಮೇಲೆ ಆ ಕಿರೀಟ ಇಟ್ರು, ಸರಿ ಹೋಯ್ತು. ಅವತ್ತಿಂದ ವೈರಮುಡಿ ಉತ್ಸವ ಅಂತ ಗ್ರ್ಯಾಂಡ್ ಆಗಿ ಆಗತ್ತಲ್ಲಿ. ರಾಮಪ್ರಿಯ ಮೂರ್ತಿ ಅಂತ ಕರೀತಾರ ಅದನ್ನ. ಆ ಉತ್ಸವ ಮೂರ್ತಿಗೆ ರಾಮಪ್ರಿಯ ಅಂತ ಹೆಸರು, ಶೆಲ್ವಪಿಳ್ಳೈ ಅಂತ ಕರೀತಾರೆ. ರಾಮಪ್ರಿಯ ರಾಮಪ್ರಿಯ ಅಂತ ಬಲರಾಮ ದೇವರು ಪೂಜೆ ಮಾಡಿದ ಪ್ರತಿಮಾ ರಾಮಪ್ರಿಯ. ಅದನ್ನ ಅವಳು ಡೆಲ್ಲಿ ರಾಜಕುಮಾರಿ ತಗೊಂಡು ಹೋದ್ಲು, ರಾಮಾನುಜಾಚಾರ್ಯ ಅಲ್ಲಿ ಹೋಗಿ ತಗೊಂಡು ಬಂದ್ರು ಅಂತ ಅಲ್ಲಿ ಕಥೆ ಹೇಳೋದು. ಅದರ ನಿಯಮ ಇವತ್ತಿಗೂ ಕೂಡ ವೈರಮುಡಿ ಉತ್ಸವ ಅಂತ ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನ ಮಧ್ಯರಾತ್ರಿ 11:30 12 ಗಂಟೆ ಮೇಲೆ ದೇವರು ಬರ್ತಾನೆ ಗರುಡ ದೇವರ ಮೇಲೆ ಕೂತ್ಕೊಂಡು ನಮ್ದವ್ರ ಜೊತೆಯಲ್ಲಿ. ಬರೀ ಒಂದು ರಾತ್ರಿ ಉತ್ಸವ ಅಷ್ಟೇ, ಅದು ಒಂದು 2-3 ಗಂಟೆ ಉತ್ಸವ ಅಷ್ಟೇ. ಆಮೇಲೆ ಒಬ್ಬ ಇರಲ್ಲ, ಎಲ್ಲ ವಾಪಸ್ ಹೋಗ್ಬಿಡ್ತಾರೆ. ಹಳ್ಳಿಗಳಿಂದ ಬರ್ತಾರೆ. ಅವಾಗ ಈ ಕಿರೀಟದ್ದೇ ಕಥೆ ಹೇಳೋದು, ಈ ಕಿರೀಟದ್ದೇ ಕಥೆ. ಗೋಮಾಂತಕದಲ್ಲಿ ಕೃಷ್ಣ ಬಲರಾಮರು ವಿರಾಜಮಾನರಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ಜರಾಸಂಧ ಪ್ಲಾನ್ ಮಾಡ್ದ, ಯುದ್ಧ ಮಾಡಿ ಹೊಡೆಯಕ್ಕಾಗಲ್ಲ ಇವ್ರನ್ನ, ಏನ್ ಮಾಡ್ಬೇಕು ನಾವೀಗ ಅಂದಾಗ ದಮಘೋಷ ಮಾವ, ದಮಘೋಷನ ಹೆಂಡತಿ ವಸುದೇವನ ತಂಗಿ, ಅವಳ್ಯಾರು ಶಿಶುಪಾಲನ ತಾಯಿ. ದಮಘೋಷ ಯಾರು? ಶಿಶುಪಾಲನ ತಂದೆ. ಇಲ್ಲಿ ಏನಾಗ್ಬಿಟ್ಟಿದೆ, ದಮಘೋಷ ಹೇಳ್ತಾನೆ ಬ್ಯಾಡ್ರಿ ನಿಮ್ಗೆ ಯಾಕ್ರಿ ದೊಡ್ಡವ್ರ ಸಹವಾಸ, ಬಿಟ್ಟು ಬಿಡ್ರಿ ಅಂದಾಗ ಸ್ವಾಮಿ ಮುಗಿಸ್ಬಿಡ್ಬೇಕು ಅವನನ್ನ ಅಂತ ಬೆಂಕಿ ಹಚ್ಬಿಡ್ರಿ. ಇಡೀ ಗೋಮಾಂತಕ ಪರ್ವತಕ್ಕೆ ಬೆಂಕಿ ಕೊಟ್ಬಿಟ್ರು. ಬೆಂಕಿ ಕೊಟ್ರೆ ಕೃಷ್ಣ ಬಲರಾಮರಿಬ್ಬರು ಕೂಡ ಪರ್ವತ ಶಿಖರದಿಂದ ಕೆಳಗೆ ಹಾರ್ತಾರಂತೆ. ಹಾರುವಾಗ ಗೋಮಾಂತಕ ಪರ್ವತ ಸ್ವಲ್ಪ ಭೂಮಿ ಒಳಗೆ ಹೋಯ್ತು, ಕೆಳಗಿಂದ ಬಂದ ನೀರು ಬೆಂಕಿಯನ್ನೆಲ್ಲ ಆರಿಸ್ತು. ಅವಾಗ ದಮಘೋಷ ಬಂದ, ಬೇಜಾರು ಮಾಡ್ಕೋಬೇಡಪ್ಪ, ಮಗ ಯಾರ ಪಾರ್ಟಿನೋ ನಾನು ಅವ್ರ ಪಾರ್ಟಿ ಹೋಗ್ಬೇಕಾಗತ್ತೆ, ಇಲ್ಲ ನನಗ ಅವ್ರು ದುಡ್ಡು ಹಾಕಲ್ಲ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ತಪ್ಪು ತಿಳ್ಕೊಬೇಡಿ, ಇಲ್ಲಿಂದ ಲಕ್ಷ್ಮೀ ದೇವಿ ನೋಡ್ಕೊಂಡ್ ಬರಕ್ ಹೋಗೋಣ ಬನ್ನಿ ಅಂತ ದಮಘೋಷ ಕರೀತಾನೆ. ಭಗವಂತ ಸರಿ ಅಂತ ಹೇಳಿ ಪುರಂ ಕರವೀರಾಖ್ಯಂ ಮಹಾಲಕ್ಷ್ಮಿಯ ಕ್ಷೇತ್ರ ಸಂದರ್ಶನಾಯ ಶ್ರೀಮದಾಚಾರ್ಯರು ಹೇಳಿದಂತಹ ನಿರ್ಣಯದ ವಾಕ್ಯ. ಕರವೀರಪುರಕ್ಕೆ ಬಂದ್ರು. ಕೃಷ್ಣ ಬಲರಾಮರಿಬ್ಬರು ಕೂಡ ದಮಘೋಷನ ಜೊತೆಯಲ್ಲಿ ಕರವೀರಕ್ಕೆ ಬಂದ್ರು ಅಂತ ಹೇಳುವಾಗ ಕರವೀರವೇ ಇವತ್ತಿನ ಕೊಲ್ಹಾಪುರ. ಕರವೀರ ಕ್ಷೇತ್ರ ಯಾವುದು ಅಂತ ನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಮಹಾಲಕ್ಷ್ಮಿಯ ಕ್ಷೇತ್ರಂ. ಕೃಷ್ಣ ಬಲರಾಮರು ಎಲ್ಲಿಗೆ ಬಂದ್ರು? ಮಹಾಲಕ್ಷ್ಮಿಯ ಕ್ಷೇತ್ರ ಸಂದರ್ಶನಾಯ. ಕೆಲವು ಮಹಾನುಭಾವರು ಇದ್ರು, ಈಗಿಲ್ಲ. ಅವರು ಪ್ರವಚನ ಮಾಡ್ಬೇಕಾದ್ರೆ ಶ್ರೀನಿವಾಸ ಕಲ್ಯಾಣ ಪ್ರವಚನ ಮಾಡ್ರಿ ಅಂತ ಅವ್ರು ಕೇಳಿದ್ರಂತೆ. ನಡೆದೇ ಇಲ್ಲ ರೀ ಅದ್ ಕಥೆ, ಸುಮ್ಮನೆ ಯಾರೋ ಬೇರೆ ವಿದ್ವಾಂಸರು ಯಾರೋ ಬರದ ಕಥೆ ಅದು, ಶ್ರೀನಿವಾಸ ಕಲ್ಯಾಣ ನಡೆದೇ ಇಲ್ಲ, ಸುಳ್ಳು. ಶ್ರೀನಿವಾಸ ಕಲ್ಯಾಣ ನಡೆದಿಲ್ಲ. ಭೃಗುಮುನಿಗಳು ಎದೆಗೆ ಒದೆಯೋದು ಅಂದ್ರೆ ಹಾಗೆ ಗೊತ್ತಿಲ್ಲೇ ಬರುತ್ತಾ ಅಂದ್ರೆ ನಮಗೆ ಒಂದು ಆಗ್ರಹ ಬಂದುಬಿಟ್ರೆ ನಾನ್ ತಿಳ್ಕೊಂಡಿದ್ದೆ ಸರಿ ಅನ್ನುವ ಆಗ್ರಹ ನಮ್ ತಲೆಗೆ ಬಂದ್ರೆ ಶಾಸ್ತ್ರದ ವಾಕ್ಯಗಳು ಕಣ್ಣಿಗೆ ಕಾಣಿಸೋದಿಲ್ಲ, ದೇವತೆಗಳು ತೋರಿಸೋದಿಲ್ಲ ವಾಕ್ಯನ, ಪಕ್ಕದಲ್ಲೇ ಇರುತ್ತೆ ವಾಕ್ಯ. ಅಕ್ಷರಾಭಿಮಾನಿಗಳು ಕಣ್ಣಿಗೆ ಕಾಣಿಸೋದಿಲ್ಲ ನಮಗ. ಅವಾಗ ಪ್ರವಚನ ಮಾಡ್ರಿ ಅಂತಂದ್ರೆ ಭೃಗು ಎದೆಗೆ ಹೊಡೆಯೋದು ಅಂದ್ರೇನು, ಲಕ್ಷ್ಮಿ ಸಿಟ್ ಮಾಡ್ಕೊಂಡು ಕೊಲ್ಲಾಪುರಕ್ಕೆ ಹೋಗೋದು ಅಂದ್ರೆ ಲಕ್ಷ್ಮಿ ಕೊಲ್ಲಾಪುರಕ್ಕೆ ಹೋಗಿದ್ದಾಳೆ ಏನ್ ಪ್ರಮಾಣ ಇದೆ? ಓಪನ್ ಸ್ಟೇಜ್ ಅಲ್ಲಿ ಅವ್ರು ಕೇಳಿದ್ದು ಏನ್ ಪ್ರಮಾಣ? ಶ್ರೀನಿವಾಸ ಕಲ್ಯಾಣವೇ ಇಲ್ಲ. ಆಚಾರ್ಯರು ಸ್ಪಷ್ಟ ಹೇಳ್ತಾರೆ, ಮಹಾಲಕ್ಷ್ಮಿಯ ಕ್ಷೇತ್ರ ಸಂದರ್ಶನಾಯ ಕರವೀರಪುರಂ ಯಯೌ ಸಕೃಷ್ಣ. ಮಹಾಲಕ್ಷ್ಮಿ ಯಾಕೆ ಸುತ್ತೂರಿ ಬಂತು? ಮಹಾಲಕ್ಷ್ಮಿ ಕೂತ್ಲ ಅಲ್ಲಿ, ಲಕ್ಷ್ಮಿ ಯಾಕೆ ಬಂದದ್ದು ಅಲ್ಲಿಗೆ?
ಭಾಗವತೋಕ್ತ ಕಥೆ ಆರಂಭದ ದಶಮ ಸ್ಕಂದದಲ್ಲಿ ಬಂದು ಬರುತ್ತೆ. ಭೃಗುಮುನಿಗಳ ಎದೆಗೆ ಬಂದಾಗ ಭಾವಿ ಕಾರ್ಯ ಸಿದ್ಧಿಗಾಗಿ ಮಹಾಲಕ್ಷ್ಮೀ ದೇವಿ ಲೀಲಾ ಕಲಹವನ್ನೇ ಮಾಡ್ತಾ ಕೊಲ್ಹಾಪುರಕ್ಕೆ ಯಾಕೆ ಬಂದ್ಲು? ಬ್ರಹ್ಮದೇವರ ವರದಿಂದ ಕೋಲ್ಹ ಅನ್ನುವ ಒಬ್ಬ ದೈತ್ಯ ಅವಧ್ಯನಾಗಿದ್ದ. ಆಗ ಬ್ರಹ್ಮಾದಿ ದೇವತೆಗಳೆಲ್ಲ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿದಾಗ ಭಗವಂತನ ಆದೇಶದಂತೆ ಆ ತಾಯಿ ಕೋಲ್ಹ ನಾಮಕ ಅಸುರನನ್ನ ಸಂಹಾರ ಮಾಡಿ ಅಲ್ಲೇ ಸನ್ನಿಹಿತಳಾದ್ರು. ಅದರಿಂದ ಆಚಾರ್ಯರು ನಿರ್ಣಯದಲ್ಲಿ ಸ್ಪಷ್ಟ ಹೇಳಿದ್ದಾರೆ ನಮಗೆ, ಮಹಾಲಕ್ಷ್ಮೀ ಕ್ಷೇತ್ರ ಕೊಲ್ಹಾಪುರ. ಆದ್ದರಿಂದ ಇವತ್ತಿಗೂ ಕೂಡ ವೆಂಕಟಾಚಲದಿಂದ ಕೊಲ್ಹಾಪುರಕ್ಕೆ ವರ್ಷಕ್ಕೊಂದ್ ದಿವಸ ಬಂಗಾರ, ಆಭರಣಗಳು, ವಸ್ತ್ರ ಎಲ್ಲ ಹೋಗ್ತಾ ಇದೆ. ಸುಮ್ನೆ ಮಾಡ್ತಾರ ಎಲ್ಲ. ಎಲ್ಲಿ ವೆಂಕಟಾಚಲ, ಎಲ್ಲಿ ಕೊಲ್ಹಾಪುರ, ಸುಮ್ನೆ ಮಾಡ್ತಾರ. ಇದೆಲ್ಲ ಒಂದು ಕನೆಕ್ಷನ್ ಇರಬೇಕು, ಪೌರಾಣಿಕವಾದಂತಹ ಸಂಬಂಧ ಇದ್ರೆ ಈಗೆಲ್ಲ ಆಗೋದು. ಮಹಾಲಕ್ಷ್ಮೀ ದೇವಿಯ ವಿಶೇಷವಾದಂತಹ ಸನ್ನಿಧಾನ ಪಾತ್ರವಾದ ಕ್ಷೇತ್ರ. ಯಾವತ್ತಿಗೂ ಲಕ್ಷ್ಮಿ ಸಿಂಗಲ್ ಆಗಿರಲ್ಲ. ದೇವರನ್ನ ಬಿಟ್ಟು ನಾನೇ ನನ್ನದ್ದೇ ಕ್ಷೇತ್ರ ಮಾಡ್ಕೊಳ್ತೀನಿ ಅಂತ ದೇವಿ ಕೂತ್ಕೊಳ್ಳಲ್ಲ. ಆ ಕೂತ ಕ್ಷೇತ್ರ ಪುರಾಣೋಕ್ತವಾದ ಕ್ಷೇತ್ರ ಆಗಿಲ್ಲ ಅಂದ್ರೆ ಜ್ಞಾನಿಗಳು ಸ್ತೋತ್ರ ಮಾಡಲ್ಲ. ನಾವೇ ನೋಡಿ, ತೊಡೆ ಮೇಲೆ ಅಮ್ಮನವರನ್ನ ಕೂಡಿಸಿಕೊಂಡ ದೇವರು ಆ ಮೂರ್ತಿಯನ್ನ ದರ್ಶನ ಮಾಡಿಬಿಟ್ರೆ ಪಕ್ಕದಲ್ಲೇ ಸಿಂಗಲ್ ಆದ ಮಹಾಲಕ್ಷ್ಮಿ ಗುಡಿ ಇದ್ರೆ ಹೋಗಲ್ಲ ಅಲ್ಲಿಗೆ. ದೇವರ ತೊಡೆ ಮೇಲೆ ಅಮ್ಮನವ್ರು ನೋಡ್ಬಿಟ್ಟಿದ್ದೀವಲ್ಲ ಅನ್ನೋ ಉದ್ದೇಶದಿಂದ ಹೋಗೋದೇ ಅಲ್ಲ. ಇಲ್ಲ ಆದ್ರೆ ಅದು ಪ್ರತ್ಯೇಕತೆ ಇದೆ. ರಂಗನಾಯಕಿ ಪ್ರತ್ಯೇಕ ಇದ್ದಾಳೆ, ಸ್ವಾಮಿ ಅಲ್ಲಿದ್ದಾನೆ ಮತ್ತೆ ಸನ್ನಿಧಾನದಲ್ಲಿ. ನಾಮಗಿರಿಗೆ ಹೋಗ್ಬಿಟ್ರೆ ಅಲ್ಲಿ ನಾಮಗಿರಿ ಎಂಬ ಪ್ರತ್ಯೇಕವಾಗಿದ್ದಾಳೆ, ಇಲ್ಲಿ ಪ್ರತ್ಯೇಕವಾಗಿದ್ದಾನೆ. ಕುಂಭಕೋಣೆಗೆ ಹೋದ್ರೆ ಅಲ್ಲಿ ವಿಶೇಷ ನಿಯಮಗಳು. ತೊಡೆ ಮೇಲೆ ಭಗವಂತ ಲಕ್ಷ್ಮಿಯನ್ನ ಕೂಡಿಸಿಕೊಂಡ್ರೆ ಸಾಮಾನ್ಯವಾಗಿ ಪ್ರತ್ಯೇಕವಾದ ಗುಡಿ ಇರೋದಿಲ್ಲ. ಕೊಲ್ಹಾಪುರದಲ್ಲಿ ಲಕ್ಷ್ಮೀ ದೇವಿಯ ಪ್ರತ್ಯೇಕವಾದ ಗುಡಿ ಇದೆ. ಭಗವಂತನ ಕಣ್ಣಿಗೆ ಕಾಣುವಂತಹ ಒಂದು ಪ್ರತಿಮಾ ಇಲ್ಲ ಅಂದ್ರೆ ಪುರಾಣೋಕ್ತವಾದ ಕ್ಷೇತ್ರ. ಯಾವುದೋ ಕಾರಣಕ್ಕಾಗಿ ಲಕ್ಷ್ಮಿ ಬಂದಿದ್ದಾಳೆ ಅಂತ ಮಹಾನುಭಾವರಾದ ಜ್ಞಾನ ಶ್ರೀಮದಾಚಾರ್ಯರು ಹೋಗಿದ್ದಾರೆ, ಪದ್ಮನಾಭ ತೀರ್ಥರು ಹೋಗಿದ್ದಾರೆ, ಜಯತೀರ್ಥರು ಹೋಗಿದ್ದಾರೆ. ವಾದಿರಾಜರಂತೂ ಸ್ಪಷ್ಟ ಉಲ್ಲೇಖ ಮಾಡ್ತಾರೆ. ಧ್ಯಾತ ಅಂತ ಶಾಂತ ಪ್ರಿಯಜನ ವಿಭವಾಯ ಅನ್ವಹಯ್ಯ ಹೃದಂತಹ ಖ್ಯಾತ ವೃಷಾಭಿನ್ನತಿ ವಿತರಣ ಶಕ್ತ್ಯಾಲಯಾಯ ಪಯೋಬ್ಧೇಹೇ ಜಾತಾದಿ ದೇವ ವ್ರಜಾಮಾನು ಜತತೆ ಶ್ರೇಯಸೇ ಭೂಯಸೇ ಸಾ ಮಾತಾಮ ತಾಪಸಾರಾಧಿತ ಪದಕಮಲ ಅಧೋಕ್ಷಜ ಪ್ರೇಯಸಿ ಸ್ಯಾತ್ ಅಂತ ತೀರ್ಥ ಪ್ರಬಂಧದಲ್ಲಿ ಆ ತಾಯಿಯ ಸ್ತೋತ್ರ ಮಾಡ್ತಾರೆ ರಾಜರು. ಲಕ್ಷ್ಮೀ ದೇವಿ ಕೊಲ್ಹಾಪುರಕ್ಕೆ ಯಾಕೆ ಬಂದ್ಲು ಅಂತ ಸ್ತೋತ್ರ ಮಾಡ್ತಾರೆ. ಅಮಾನ ವರಜಸ್ಥಾನ ಸರಸಿ ಕುಲ ಸಂಕುಲೆ ರಮಾ ಕೊಲ್ಹಾಪುರ ಕ್ಷೇತ್ರೆ ವಸತೀತಿ ಕಿಮದ್ಭುತಂ ಅಂತ ವಾದಿರಾಜನ ಪ್ರಾರ್ಥನೆ. ವಾ ಯಾಕೆ ಬರ್ತಾರೆ? ನಮಗ್ ಗೊತ್ತಿಲ್ಲ, ನಮಗಿಷ್ಟ ಇಲ್ಲ, ನಾನು ಓದಿಲ್ಲ ಅಂತ ಮಾತ್ರಕ್ಕೆ ಅದು ಇಲ್ಲವೇ ಇಲ್ಲ ಅಂತ ಯಾವತ್ತಿಗೂ ಕ್ಷೇತ್ರಾಪಚಾರವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಕ್ಷೇತ್ರಾಪಚಾರ ಯಾವತ್ತಿಗೂ ನಾವು ಮಾಡಕ್ಕೆ ಹೋಗ್ಬಾರ್ದು. ಕ್ಷೇತ್ರಾಪಚಾರದಿಂದ ಸ್ವೋತ್ತಮ ದ್ರೋಹ ಆಗ್ಬಿಡುತ್ತೆ. ಸ್ವೋತ್ತಮ ದ್ರೋಹದಿಂದ ಅಧಃಪಾತ. ನನಗ್ ಗೊತ್ತಿಲ್ಲ, ಇದು ಪುರಾಣೋಕ್ತವಾದ ಎಷ್ಟು ತಿರಸ್ಕಾರ ಮಾಡ್ತಾರೆ ಅಂತಂದ್ರೆ, ನಾವು ರಾಮೇಶ್ವರ ಯಾತ್ರೆಗೆ ಹೋದಾಗ ನಮ್ಮ ಜೊತೆನಲ್ಲೇ ನಾವು ಟ್ರೈನಲ್ಲಿ ಹೋಗಿದ್ವಿ. ಜೊತೆಯಲ್ಲಿ ಹೋದಾಗ್ಲೇ ಈ ಬಂದಿದ್ರು ತ್ರಿಪುಂಡ್ರ ತ್ರಿಪುಂಡ್ರ ಧಾರಣೆ ಮಾಡತಕ್ಕ ವ್ಯಕ್ತಿಗಳು ಬಂದಿದ್ರು. ಬಂದಾಗ ಮಾತಾಡ್ತಾನೆ ಬಂದ್ರು. ಅಲ್ಲಿ ಇಳಿದ್ರೆ ನಮಗೆ ಗಾಡಿ ರೆಡಿ ಆಗಿತ್ತು. ಹತ್ಕೊಂಡು ಹೋಗ್ಬೇಕಾದ್ರೆ ಬನ್ನಿ ನೀವು, ಹೇಗೆ ನಮ್ದು ರೂಮ್ ಇದೆ, ಬನ್ನಿ ಹಾಗೆ ರಾಮನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ನಾವು ಜನ್ಮರಾಜ್ ಏನ್ ಮಾಡ್ಬೇಕು ಇವಾಗ? ಎಂಥ ಮಾತು ಹೇಳ್ಬಿಟ್ರಿ ನೀವು, ಕಿವಿ ಬಿಟ್ಕೊಂತಾರ್ರಿ ನೀವಂತಾರೆ. ಯಾವ ಕ್ಷೇತ್ರ ಅಗಮ್ಯವಾದ ಕ್ಷೇತ್ರದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ನೀವು ಹೋಗ್ಬೇಡ್ರಿ. ವಿಷ್ಣು ಸರ್ವೋತ್ತಮತ್ವವನ್ನ ಹೇಳುವಂತವ್ರು ನೀವು ಅಲ್ಲಿ ಹೋಗ್ಬಾರ್ದು, ನಾವು ಅಲ್ಲಿಗೆ ಹೋಗ್ಬಾರ್ದು. ಬಾಯ್ಬಿಟ್ಟು ಹೇಳ್ತಾರೆ, ಹೋಗೋದಿಲ್ಲ. ರಾಮೇಶ್ವರ ರಾಮನಾಥ ದೇವರ ದರ್ಶನವನ್ನ ಅವರು ಮಾಡೋದಿಲ್ಲ, ಮಾಡಲ್ಲ. ಯಾಕೆ ಮಾಡಲ್ಲ? ವಿಷ್ಣು ಭಕ್ತರು ಶಿವಾರಾಧನೆಯನ್ನ ಮಾಡಬಹುದು. ಆಗ್ರಹ. ಆಚಾರ್ಯ ಅಂತಾರೆ, ಅಗಮ್ಯತ್ವ ಹರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋ ಭವೆ. ಸರ್ವತ್ರ ವ್ಯಾಪ್ತನಾದ ದೇವರನ್ನ ನಾವು ನೋಡ್ಲಿಕ್ಕಾಗೋದಿಲ್ಲ. ಆ ದೇವರ ದರ್ಶನ ನಮಗೆಲ್ಲಾಗತ್ತೆ ಅಂದ್ರೆ ಸ್ವೋತ್ತಮ ಪ್ರತೀಕದಲ್ಲಿ ಭಗವಂತನ ದರ್ಶನ ಆಗುತ್ತೆ.
ಸ್ವೋತ್ತಮ ಪ್ರತೀಕರು ಯಾರು ಅಂದ್ರೆ ನಮಗೆ 2 ಅಕ್ಷರ ಪಾಠ ಮಾಡುವಂತ ಗುರುಗಳಿಂದ ಆರಂಭ ಮಾಡಿಕೊಂಡು ಬ್ರಹ್ಮದೇವರ ತನಕ ನಮಗೆ ಸ್ವೋತ್ತಮ ಗುರುಗಳು. ಬ್ರಹ್ಮದೇವರ ನಂತರದಲ್ಲಿ 28 ಸಲ್ಲಕ್ಷಣ ಭರಿತವಾದ ಶರೀರದಿಂದ ಕೂಡಿಕೊಂಡು ಮನಸ್ಸನ್ನ ಭಗವಂತನಲ್ಲಿ ಇಡುವಂತಹ ಮಹಾನುಭಾವರು ಯಾರು? ರುದ್ರದೇವರು. ಅವರು ಜಗದ್ಗುರುಗಳೇ. ವಾಯುದೇವರ ನಂತರದಲ್ಲಿ ಬರತಕ್ಕಂತಹ ಜಗದ್ಗುರುತ್ವ ಯಾರಿಗಿದೆ? ಅವರ ಸ್ತೋತ್ರ, ಅವರ ದರ್ಶನ, ಅವರಿಗೆ ಮಾಡುವ ನಮಸ್ಕಾರ ಅದೆಲ್ಲವೂ ಹರಿಯಲ್ಲಿ ನಮಗೆ ಭಕ್ತಿಯನ್ನು ತಂದು ಕೊಡುತ್ತೆ. ಅವರನ್ನ ಯಾವತ್ತೂ ನಿಂದ ಮಾಡಬಾರದು. ಅವರ ಗುಡಿಗೆ ನಾನು ಹೋಗೋದಿಲ್ಲ, ನಮಸ್ಕಾರ ಮಾಡಲ್ಲ ಅಂತೆಲ್ಲ ಅಂದ್ರೆ ನಾಶ. ಆದ್ದರಿಂದ ನಮಗಾಗಲ್ಲ ಅಂತ ಮಾತ್ರಕ್ಕೆ ಅದು ಸಿದ್ಧಾಂತ ಅಂತ ಇರಬಾರದು. ಹಾಗೆ ಮಹಾಲಕ್ಷ್ಮೀ ದೇವಿಯ ಕ್ಷೇತ್ರ ಅದು ಕೊಲ್ಹಾಪುರ ಅಂತ ಸಕಲ ಪುರಾಣೋಕ್ತವಾದ ಕ್ಷೇತ್ರ ಮಾತ್ರ ಅಲ್ಲ, ಆಚಾರ್ಯರು ನಿರ್ಣಯ ಮಾಡಿಕೊಟ್ಟಂತಹ ಕ್ಷೇತ್ರ ಕೊಲ್ಹಾಪುರ. ಅಲ್ಲಿ ಬರ್ತಾನೆ. ಆ ಕೊಲ್ಹಾಪುರ ಕ್ಷೇತ್ರದಲ್ಲಿ ಶೃಗಾಲ ವಾಸುದೇವ ಇದ್ದ. ಆ ಶೃಗಾಲ ವಾಸುದೇವನ ಜೊತೆಯಲ್ಲಿ ಘೋರ ಯುದ್ಧ ಆಯಿತು. ಸೂರ್ಯ ಕೊಟ್ಟ ರಥದಲ್ಲಿ ಬಂದು ಕೂತಿದ್ದಂತೆ ಶೃಗಾಲ ವಾಸುದೇವ. ನೋಡಿ ಇದೆಲ್ಲ ಎಷ್ಟು ಸೂಕ್ಷ್ಮ ಪ್ರಮೇಯ. ಸೂರ್ಯ ಕೊಟ್ಟ ರಥದಲ್ಲಿ ಕೂತಿದ್ದ ಅಂತ ಹರಿವಂಶ ಹೇಳಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಸೂರ್ಯ ಕೊಟ್ಟ ರಥ ಯಾಕೆ ಅಂತಂದ್ರೆ ಶೃಗಾಲ ವಾಸುದೇವನ ಕ್ಷೇತ್ರ ಕರವೀರ ಸೂರ್ಯ ಕ್ಷೇತ್ರ. ಕಮಲಗಳು ಎಲ್ಲಿರುತ್ತೆ? ಸೂರ್ಯ ಇದ್ದಲ್ಲಿರುತ್ತೆ. ಸೂರ್ಯ ಕ್ಷೇತ್ರ ಕರವೀರ. ಇದನ್ನ ಒಂದ್ ಕಡೆ ಇಡಿ. ವೆಂಕಟಾಚಲ ಮಹಾತ್ಮ್ಯ ಸುಳ್ಳು ಅಂತ ಹೇಳ್ತಾರಲ್ಲ, ಅವರಿಗೆ ನಾವು ಏನ್ ಹೇಳ್ಬೇಕು ಅಂತಂದ್ರೆ ಲಕ್ಷ್ಮೀ ದೇವಿಯನ್ನ ಕೊಲ್ಹಾಪುರದಿಂದ ಕರ್ಕೊಂಡು ಬಾ ಅಂತ ನಾರಾಯಣ ಶ್ರೀನಿವಾಸ ಯಾರಿಗೆ ಹೇಳ್ದ? ಲಿಂಕ್ ಮಾಡ್ಬೇಕು ನಾವು. ಯಾಕೆ ಇಂದ್ರದೇವ್ರಿಗೆ ಯಾಕೆ ಹೇಳಲಿಲ್ಲ? ಕಾಮನಿಗೆ ಯಾಕೆ ಹೇಳಲಿಲ್ಲ? ಇವನೇ ಸಂಕಲ್ಪ ಮಾಡಿ ಲಕ್ಷ್ಮಿ ಬಾ ನೀನು ಅಂತ ಒಳಗೆ ಲಕ್ಷ್ಮೀ ರೂಪ ಲಕ್ಷ್ಮಿ ಒಳಗಿದೆ ದೇವರದ್ದು ಬಂದ್ಬಿಡು ಅಂತ ಯಾಕೆ ಸೂರ್ಯನಿಗೆ ಯಾಕೆ ಹೇಳಿದ? ಅವನ ಕ್ಷೇತ್ರ ಅದು. ನಿನ್ನ ಕ್ಷೇತ್ರದಲ್ಲಿ ನನ್ನ ಹೆಂಡತಿ ಕೂತಿದ್ದಾಳೆ, ನೀನ್ ಕರ್ಕೊಂಡ್ ಬರ್ಬೇಕು ಅಂತ. ವಾ, ವೇದವ್ಯಾಸರು ಪುರಾಣದಲ್ಲಿ ಕೆಲವು ಶಬ್ದಗಳಿಂದ ಇಡೀ ಕಥೆ ಸಂಗ್ರಹ ಮಾಡಿರ್ತಾರೆ. ನಾವು ಅದನ್ನ ಓದ್ದೆ ಅಥವಾ ಬೇಕು ಅಂತ ನೆಗ್ಲೆಕ್ಟ್ ಮಾಡಿ ಕಥೆಗಳೇ ಸುಳ್ಳು ಅಂತ ಅನ್ಬಾರ್ದ್ರಿ. ನನಗ್ ಗೊತ್ತಿಲ್ಲ ಅಂದ್ರೆ ಮುಗೀತು. ನನಗ್ ಗೊತ್ತಿಲ್ಲ ಅನ್ನೋದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅಲ್ವಾ? ಗೊತ್ತಿಲ್ಲ ಅಂದ್ಬಿಟ್ರೆ ತಿಳ್ಕೊಳ್ಳಿಕ್ ಅವಕಾಶ ಆಗುತ್ತೆ. ನನಗೆಲ್ಲ ಗೊತ್ತು ಅಂತ ಅಂದ್ಬಿಟ್ರೆ ಈಗೋ ಹೊರಟಾಗತ್ತೆ ಗೊತ್ತಿಲ್ಲ ಅನ್ಲಿಕ್ಕೆ. ಕೇಳ್ತಾ ಇದ್ರು ಕೇಳಕ್ಕೆ ಬರಲ್ಲ. ಆದ್ದರಿಂದ ಆ ಲಕ್ಷ್ಮೀ ದೇವಿ ಸನ್ನಿಹಿತಳಾಗಿದ್ದಾಳೆ. ಅಲ್ಲಿ ಸೂರ್ಯ ಕೊಟ್ಟ ರಥದಲ್ಲಿ ಕೂತ್ಕೊಂಡು ಬರ್ತಾನೆ ಶೃಗಾಲ. ಚಕ್ರ ತಗೊಂಡು ತಲೆಯಿಂದ ಕಾಲ್ ತನಕ ದೇಹವನ್ನ ಕತ್ತರಿಸ್ಬಿಟ್ಟ ಕೃಷ್ಣ. ಶೃಗಾಲ ವಾಸುದೇವನ ಸಂಹಾರ ಅಂತ ಅನ್ನೋದಾಯ್ತು. ಮಥುರಾ ನಗರಕ್ಕೆ ಪ್ರವೇಶ ಮಾಡ್ತಾನೆ. ಮಥುರಾ ನಗರಕ್ಕೆ ಪ್ರವೇಶ ಮಾಡಿದ ಮೇಲೆ ಭವ್ಯ ಸ್ವಾಗತ ಅನ್ನೋದಾಯ್ತು. ಸ್ವಾಗತ ಆದ್ಮೇಲೆ ನ್ಯೂಸ್ ಬಂತು, ಜರಾಸಂಧಾದಿಗಳೆಲ್ಲ ರುಕ್ಮಿಣೀ ದೇವಿಯನ್ನ ಕೃಷ್ಣನಿಗೆ ಕೊಟ್ಟು ಶಿಶುಪಾದನೆ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತಂದಾಗ ಎಲ್ಲ ರಾಜರುಗಳು ಸೇರಿದ್ದಾರೆ, ನಾವು ಹೋಗ್ಬಿಡೋಣ. ಸರಿ, ಎಲ್ಲ ಹೊರಟು. ಎಲ್ಲ ಹೊರಟಾಗ ಜರಾಸಂಧಾದಿಗಳು ಮೀಟಿಂಗ್ ಮಾಡ್ತಾರೆ. ಕೃಷ್ಣ ಬಂದ್ಬಿಡ್ತಾನೆ. ಕೃಷ್ಣ ಬಂದಾಗ ಅವನು ಏನ್ ಮಾಡ್ಬೇಕು? ಯಾರಾದ್ರೂ ಬಂದ್ರೆ ಅವರಿಗೆ ಮರ್ಯಾದೆ ಮಾಡಿ ಬನ್ನಿ, ಕೂತ್ಕೊಳ್ಳಿ ಅಂತ ಹೇಳ್ಬೇಕು. ನಾವು ಕೃಷ್ಣನಿಗೆ ಸ್ವಾಗತ ಮಾಡೋದೇ ಬೇಡ, ಅವ್ರಿಗೊಂದು ಆಸನ ಕೊಡೋದೇ ಬೇಡ. ಅವಮಾನ ಆಗಿ, ಎಷ್ಟು ಸಿಲ್ಲಿ ಥಿಂಕಿಂಗ್ ನೋಡಿ ಇದೆಲ್ಲ. ಅವಮಾನ ಆಗಿ ಓಡೋಗ್ಬಿಡ್ತಾನೆ ಕೃಷ್ಣ. ಇನ್ನೊಬ್ಬ ಅಂದ್ರು ಜರಾಸಂಧ ಅಂತ. ಕೃಷ್ಣ ರಾಜನೂ ಅಲ್ಲ, ಸಿಂಹಾಸನವೂ ಇಲ್ಲ. ಇದು ರಾಜನ ಮೀಟಿಂಗು, ಬೇರೆಯವ್ರು ಯಾಕೆ ಬರ್ಬೇಕು? ಓಡಿಸ್ಬಿಡೋಣ ಅಂತೆಲ್ಲ ತೀರ್ಮಾನ ಮಾಡ್ತಾ ಇರುವ ಸಂದರ್ಭದಲ್ಲೇ ಕ್ರಥ ಕೈಶಿಕ ಅಂತ ಇಬ್ಬರಿದ್ರು. ಅವರು ಪಾಪ ಈ ಗುಂಪಲ್ಲೇ ಕೂತಿದ್ರು. ಬಲವಂತವಾಗಿ ಕೂತಿದ್ರು. ಆ ಕ್ರಥ ಕೈಶಿಕರಿಗೆ ಯಾಕೋ ಕೃಷ್ಣದೇವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ ಇಷ್ಟ ಆಗ್ಲಿಲ್ಲ. ಇಷ್ಟ ಆಗ್ಲಿ ಎದ್ದು ಹೊರಟೋದ್ರೆ ಕೃಷ್ಣ ಬರ್ತಾನೆ. ಇದನ್ನ ಈ ಶ್ಲೋಕವನ್ನ ಸರ್ವಮೂಲದಲ್ಲಿ ಆಚಾರ್ಯ ಉದ್ಧಾರ ಮಾಡ್ತಾರೆ. ನಾವ್ ಏನೇ ಕೊಟ್ರು ಸತ್ಪಾತ್ರ ಕೊಡ್ಬೇಕು. ದೇವರಿಗಿಂತ ಕೃಷ್ಣನಿಗಿಂತ ಸತ್ಪಾತ್ರ ಇನ್ ಯಾರಿದ್ದಾರೆ? ಕೃಷ್ಣ ಬಂದಾಗ ರಾಜ ಅಲ್ಲ, ನಮ್ಮ ರಾಜ್ಯವನ್ನೇ ಕೃಷ್ಣನ್ ಅರ್ಪಣೆ ಮಾಡಿಬಿಡೋಣ, ನಮ್ಮ ಸಿಂಹಾಸನದ ಮೇಲೆ ಕೂಡಿಸ್ಕೊಂಡು ನಾವೇ ಕೃಷ್ಣ ಪಟ್ಟಾಭಿಷೇಕ ಮಾಡಿಬಿಡೋಣ ಅಂತ ತೀರ್ಮಾನ ಮಾಡುವಾಗ ಇಂದ್ರದೇವರು ಚಿತ್ರಾಂಗದ ಎನ್ನುವ ದೂತರನ್ನ ಕಳಿಸ್ಕೊಡ್ತಾರೆ. ಚಿತ್ರಾಂಗದ ಹೇಳ್ದ, ಮನುಷ್ಯರ ಸಿಂಹಾಸನದ ಮೇಲೆ ಕೂತ್ಕೊಳ್ಳಲ್ಲ, ಮನುಷ್ಯರಿಗೆ ದೇವತೆ ಅಂದ್ರೆ ರಾಜ ಪ್ರತ್ಯಕ್ಷ ದೇವತಾ.
ರಾಜರಿಗೆ ದೇವತೆಗಳು ಅಂದ್ರೆ ರುದ್ರಾದಿ ದೇವತೆಗಳು. ದೇವತೆಗಳಿಗೆ ದೇವತೆ ಅಂದ್ರೆ ಯಾರು? ಇಂದ್ರ. ಇಂದ್ರನಿಗೆ ದೇವತೆ ಯಾರು? ಚಕ್ರಸ್ಯ ದೇವೋ ಜನಾರ್ದನ ನಾರಾಯಣ. ಅವನಿಗೆ ಯಾವ ದೇವತೆನೂ ಇಲ್ಲ. ಆದ್ದರಿಂದ ನಿಮ್ಮದು ಯಾವತ್ತೂ ಇದ್ರಲ್ಲಿ ಕೂತ್ಕೊಳ್ಳಲ್ಲ, ನಾವೇ ಕಳಿಸ್ಕೊಡ್ತೀವಿ ಒಂದು ಪೀಠವನ್ನ, ಅದರ ಮೇಲೆ ಕೂಡಿಸಿ ರಾಜಾಧಿರಾಜ ರಾಜೇಂದ್ರ ಅಂತ ಪಟ್ಟಾಭಿಷೇಕ ಮಾಡಬೇಕು. ಕೃಷ್ಣ ಬಂದ, ನನ್ನ ಮಹಿಮೆ ತೋರಿಸ್ತೀನಿ ಅಂತ ಗರುಡದೇವರ ಮೇಲೆ ಬರ್ತಾನೆ. ಗರುಡದೇವರ ಮೇಲೆ ಬಂದಾಗ ಗರುಡದೇವರ ರೆಕ್ಕೆಗೆ ಎಲ್ಲ ಬಿದ್ದೋದು ಜರಾಸಂಧಾದಿಗಳಲ್ಲಿ. ಇಂದ್ರದೇವರಂತಾರೆ, ನಾಳೆ ಬೆಳಗ್ಗೆ ವಿದರ್ಭ ದೇಶದಲ್ಲಿ ರಥಕೈಶಿಕರ ಅರಮನೆಯಲ್ಲಿ ಕೃಷ್ಣದೇವರಿಗೆ ರಾಜಾಧಿರಾಜ ಪಟ್ಟಾಭಿಷೇಕ ಆಗ್ತಾ ಇದೆ, ನೀವೆಲ್ಲ ಬರಬೇಕು. ಜರಾಸಂಧರಿಗೆ ಆದೇಶ ಆಯ್ತು. ಎಲ್ಲ ಬಂದ್ರು. ಪಾಪ ಬಂಗಾರ ತಂಬಿಗೆನಲ್ಲಿ ಆ ನೀರು ಇಟ್ಕೊಂಡಿದ್ರೆ ಅಭಿಷೇಕ ಮಾಡಿ. ಇಂದ್ರದೇವರಂತಾರೆ, ನಿಮ್ಮ ನೀವು ಯಾವ್ದು ಬೇಡ, ನೀವು ಸುಮ್ಮನೆ ನಿಂತ್ಕೊಂಡಿರಿ ಸಾಕು. ಸಿಂಹಾಸನ ಬಂತು. ಸ್ವಾಮಿ ಕೃಷ್ಣ ಅದ್ರ ಮೇಲೆ ಕೂತ್ಕೊಂಡ ಮೇಲೆ ಸ್ವರ್ಗಲೋಕದ ದೇವತೆಗಳ ಸ್ತ್ರೀಯರೆಲ್ಲ ಅವನ ಮೇಲೆ ರಾಜಾಧಿರಾಜ ಅಂತ ಪಟ್ಟಾಭಿಷೇಕ ಮಾಡ್ತಾ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕವನ್ನ ಮಾಡಿದಾಗ ಅಲ್ಲಿ ಇವನು ಬಂದಿದ್ದ, ಕುಂಡಿನಪುರದ ರಾಜ. ಅವನ ಹೆಸರೇನು? ಭೀಷ್ಮಕ. ಸ್ವಾಮಿ, ನನಗೆ ನಿನಗೇ ಕೊಡ್ಬೇಕು ಅಂತ ಆಸೆ ಮಗಳನ್ನ, ಬಟ್ ಜರಾಸಂಧ ಅನ್ಯಾಯ ಮಾಡ್ತಿದ್ದಾನೆ ಎಂದಾಗ ಕೃಷ್ಣ ಅಂತ, ನಿನ್ನ ಮಗಳಿಂದ ನನಗೇನಾಗ್ಬೇಕಯ್ಯ? ಅವನಂತ, ನನ್ನ ಮಗಳು ಪರಮ ಸುಂದರಿ ಅಲ್ವಾ, ನನ್ನ ಸೌಂದರ್ಯ ನೋಡ್ತೀಯ ನೀನು ಅಂತ ಕೃಷ್ಣ ರುಕ್ಮಿಣಿಗಿಂತಲೂ ಅನಂತ ಪಟ್ಟು ಸುಂದರವಾದ ತನ್ನ ಸ್ತ್ರೀ ರೂಪ ದರ್ಶನವನ್ನು ಮಾಡಿಸುತ್ತೆ. ಅದೊಂದು ವಿಶ್ವರೂಪ ದರ್ಶನ. ಅನಂತ ಸೌಂದರ್ಯದಿಂದ ಕೂಡಿದ ಕೃಷ್ಣದೇವರ ಸ್ತ್ರೀ ರೂಪ ದರ್ಶನ ಮಾಡಿಸಿಬಿಟ್ಟ. ಅವಾಗ ಅಂತಾನೆ ಭೀಷ್ಮಕ ಕೃತ ಕೃಷ್ಣ ಸ್ತೋತ್ರ ಅಂತ ಇಲ್ಲಿ ಬರುತ್ತೆ. ಭೀಷ್ಮಕ ರಾಜರು ಮಾಡಿದ ಕೃಷ್ಣ ಸ್ತೋತ್ರ. ನಮೋ ನಂತ ವಿಭಾನಂದ, ನಮೋ ಸುಂದರ ಮೂರ್ತಯೇ, ನಮೋ ವ್ಯಕ್ತ ಸ್ವರೂಪಾಯ ಕೃಷ್ಣಾಯ ಅಕುಂಠ ತೇಜಸೆ ಅಂತ ಹೇಳಿ, ಮದುವೆ ಸ್ವಲ್ಪ ಲೇಟ್ ಆಗ್ತಾ ಇದ್ರೆ, ಜಾತಕದಲ್ಲಿ ಸ್ವಲ್ಪ ತೊಂದರೆ ಇದ್ರೆ ಭೀಷ್ಮಕ ಮಹಾರಾಜರು ಮಾಡಿದ ಕೃಷ್ಣ ಸ್ತೋತ್ರವನ್ನ ಪಾರಾಯಣ ಮಾಡೋದ್ರಿಂದ ಈಗ ಫಲಶ್ರುತಿ ಬರುತ್ತೆ. ಕನ್ಯಾ ಲಭೇತ್ ಸಾಚ ಕನ್ಯಾ ಲಭೇದ್ವರಂ. ಆ ಕನ್ಯಾ ಒಳ್ಳೆ ವರನನ್ನ ಪಡಿಬೇಕು ಅಂದ್ರೆ ಈ ಸ್ತೋತ್ರ ಪಾರಾಯಣ ಮಾಡಬೇಕು. ಹಾಗಾಗಬೇಕು ಅಂತ ಹೇಳಿ ಮತ್ತೇನ ಅದ್ಭುತವಾದ ಸ್ತೋತ್ರ ಆಚಾರ್ಯ ನಿರ್ಣಯ ಕೊಡ್ತಾರೆ. ಲಕ್ಷ್ಮೀ ದೇವಿಗೆ ಶ್ರೀ ಅಂತ ಹೆಸರು. ಯಾಕೆ? ನಾರಾಯಣನ ಶ್ರೀ ಎನ್ನುವ ಸ್ತ್ರೀ ರೂಪದ ಸನ್ನಿಧಾನ ಮಹಾಲಕ್ಷ್ಮಿಲಿದೆ. ಆದ್ದರಿಂದ ಲಕ್ಷ್ಮೀನ ಏನ್ ಕರೀತಾರೆ? ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ ಇಂದಿರಾತು ತದಾಶ್ರಯ. ಆದ್ದರಿಂದ ಅವಳಿಗೆ ಹೇಳಿ ಯೋಗ್ಯವಾದ ಕಾಲದಲ್ಲಿ ನಾನು ಮದುವೆ ಮಾಡ್ಕೊಡ್ತೀನಿ ಅವಳ ಅಂತ ಕೃಷ್ಣ ಮಥುರಾ ನಗರಕ್ಕೆ ಬಂದ. ಉಗ್ರಸೇನಂಗೆ ಭಯ ಆಯ್ತು. ರಾಜಾಧಿರಾಜನಾಗಿ ಬಂದ, ಸಿಂಹಾಸನ ಇಲ್ಲ ಅಂತ ನನ್ನೇ ಓಡಿಸ್ಬಿಟ್ರೆ ಏನ್ ಮಾಡೋದು ಅಂತ. ಅವಾಗ ಉಗ್ರಸೇನ ಅರ್ಘ್ಯ ಪಾದ್ಯ ತಗೊಂಡು ರೆಡಿಯಾಗಿದ್ದಾನೆ. ಕೃಷ್ಣ ಅಂತ, ಅಯ್ಯೋ ನಾನು ರಾಜ ಆಗ್ಬೇಕು ಅಂತಿದ್ರೆ ನಿನ್ ಮಗನ್ನ ಕೊಂದ್ಬಿಟ್ಟೆ ನಾನೇ ಸಿಂಹಾಸನದ ಮೇಲೆ ಕೂತ್ಕೊಂತಾ ಇದ್ದೆ. ನನ್ ಸಿಂಹಾಸನ ಏನು ಬೇಡಪ್ಪ, ನೀನೇ ರಾಜನಾಗಿ ಸಂತೋಷವಾಗಿರು, ನಾನು ಒಬ್ಬ ಹತ್ರ ಹೋಗ್ತೇನೆ ಅಂತ ವಸುದೇವ ದೇವಕಿಯನ್ನ ಮನೆಗೆ ಬರ್ತಾನಂತೆ. ಇನ್ ಫ್ಯೂಚರ್ ಕೃಷ್ಣದೇವರಿಗೆ ಗೊತ್ತಾಯ್ತು ಏನೋ ಸಮಸ್ಯೆ ಆಗುತ್ತೆ ಅಂತ ಗರುಡ ದೇವರನ್ನ ಕಳಿಸಿದ್ದ. ಯಾವ್ದಾದ್ರೂ ಒಳ್ಳೆ ಊರು ನೋಡ್ಕೊಂಬ ನೀನು ಅಂತ. ಗರುಡ ದೇವರು ಸಮುದ್ರ ತೀರದ ಕುಶಸ್ಥಲಿ ನಗರವನ್ನ ನೋಡಿಕೊಂಡು ಬಂದಿದ್ದಾರೆ. ಆ ಕುಶಸ್ಥಲಿ ನಗರವನ್ನ ದ್ವಾರಾವತಿ ಎಂಬುದಾಗಿ ನಿರ್ಮಾಣ ಮಾಡಿದ ಕೃಷ್ಣ. ಅದಾದ ಮೇಲೆ ಕಾಲಯವದನ ವಧ, ರುಕ್ಮಿಣಿ ಸ್ವಯಂವರ, ಆಮೇಲೆ ಪ್ರದ್ಯುಮ್ನ ಜನನಕ್ಕೋಸ್ಕರವಾಗಿ ಕೈಲಾಸ ಯಾತ್ರೆ, ಶಿವನ ತಪಸ್ಸು, ಆ ಎಲ್ಲ ಕೃಷ್ಣದೇವರ ಗೃಹಸ್ಥ ಜೀವನದ ವಿಸ್ತಾರವನ್ನ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಈ ಪ್ರಕಾರವಾಗಿ ಸರ್ವೋತ್ತಮ ಎಲ್ಲ ದುಷ್ಟ ದೈತ್ಯರನ್ನ ವಧೆ ಮಾಡಿ ತಾನು ಬಾಲಲೀಲಾ ವಿಲಾಸವನ್ನ ತೋರಿಸ್ತಾ ತನ್ನ ಸ್ತ್ರೀ ವಿಶ್ವರೂಪ ದರ್ಶನ ಮಾಡಿ ಮಥುರಾ ನಗರದಲ್ಲಿ ವಿರಾಜಮಾನನಾಗಿದ್ದಾನೆ ಅಲ್ಲುವರೆಗಿನ ಕೃಷ್ಣದೇವರ ಬಾಲಲೀಲೆ ವೈಭವವನ್ನ ಯಾರು ನಿತ್ಯದಲ್ಲಿ ಶ್ರವಣ ಮಾಡಿ ಕೀರ್ತನೆಯನ್ನ ಮಾಡ್ತಾರೋ ಆ ಎಲ್ಲ ವ್ಯಕ್ತಿಗಳಿಗೆ ಸತ್ಸಂತಾನ ಸೌಭಾಗ್ಯಾದಿ ಎಲ್ಲ ಫಲಗಳು, ವಿಶೇಷವಾಗಿ ಅಜ್ಞಾನ ನಾಶ, ವಿಷ್ಣುವು ಲಭೇ ಚಿರಾಂ ಭಕ್ತಿಂ, ಚಿರವಾದ ಶ್ರೀ ವಿಷ್ಣು ಭಕ್ತಿ ಅನ್ನೋದು ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಹರಿವಂಶದಲ್ಲಿ ಬಾಲಲೀಲಾ ನಿರೂಪಣೆಯನ್ನು ಮುಗಿಸ್ತಾ ಇದ್ದಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಜರಾಸಂಧನೆ ಮೊದಲಾದವರ ಯುದ್ಧ ನಿರೂಪಣೆ ಆಗುತ್ತೆ. ಎಲ್ಲ ಸಾಯಂಕಾಲ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ.